ಎಷ್ಟೋ ವಿದ್ಯಾರ್ಥಿಗಳ ಸ್ಟಾರ್ಟ್ ಆಯ್ತು, ಇಡೀ ವರ್ಷ ಹಿಂಗಿದ್ರೆ ಚೆನ್ನಾಗಿತ್ತು ಅಂತ ಹೇಳಿ. ಬಣ್ಣ ಬಣ್ಣದ ಸೀರೆ ಉಟ್ಕೊಂಡ್ ಬಂದಿರತಕ್ಕಂತಹ ದೊಡ್ಡ ಹುಡುಗಿಯರು ಮತ್ತು ಸಣ್ಣ ಹೆಂಗಸರು ಬಹಳ ಜಂಬದಲ್ಲಿ ಕೂತಿದ್ದಾರೆ. ಈ ಶಬ್ದ ಬಹಳ ಇಫೆಕ್ಟಿವ್ ಆಗಿರತಕ್ಕಂಥದ್ದು. ದೊಡ್ಡ ಹುಡುಗಿಯರು ಮತ್ತು ಸಣ್ಣ ಹೆಂಗಸರು. ಹಾಗೆ ನಮ್ಮ ಹುಡುಗರು ಕೂಡ ಇವತ್ತು ಬಹಳ ಆಕರ್ಷಕವಾಗಿ ಕಾಣಿಸ್ತಾ ಇದ್ದಾರೆ. ತುಂಬ ಗ್ಲಾಮರ್ ಇದೆ, ಮಕ್ಕಳ ಹತ್ರ ಶಕ್ತಿಗಳಿದೆ. ಇದನ್ನ ಉಳಿಸ್ಕೊಂಡು ಹೋದರೆ ಬಹಳ ಅದ್ಭುತಗಳನ್ನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಾನಿವತ್ತು ವಿದ್ಯಾರ್ಥಿಗಳಿಗೆ ನಿಮ್ಮ ಪವರ್ಗಳ ಬಗ್ಗೆ ಮಾತಾಡ್ತೇನೆ, ಬೇರೆ ಏನು ಮಾತಾಡೋದಿಲ್ಲ. ನನಗೆ ಪ್ರಿನ್ಸಿಪಾಲ್ ಸರ್ 1 ಗಂಟೆ ಮಾತಾಡಬೇಕು ಅಂತ ಹೇಳಿದ್ದಾರೆ. ನಾನಿವತ್ತು ಕೇವಲ ನಿಮ್ಮ ಪವರ್ಗಳ ಬಗ್ಗೆ ಮಾತ್ರ ಮಾತಾಡ್ತೇನೆ, ಬೇರೆ ಎಂಥದ್ದು ಟಾಪಿಕ್ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಾನಿವತ್ತು ಏನು ಹೇಳ್ತೇನೆ ಆ ಎಲ್ಲ ಪವರ್ಸ್ ನಿಮ್ಮ ಹತ್ರ ಇದೆ. ನೀವು ಜಿ ಶಂಕರ್ ಆಗ್ತೀರಿ. ನಿಮ್ಮಲ್ಲಿರ್ತಕ್ಕಂಥ ಪವರ್ಗಳನ್ನು ನಿಮಗೆ ವಿಜುವಲೈಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದರೆ, ಅಪ್ಲೈ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದರೆ, ನೀವೆಲ್ಲ ವಿದ್ಯಾರ್ಥಿಗಳು ಕೂಡ ಜಿ ಶಂಕರ್ ಮಟ್ಟಕ್ಕೆ ಬೆಳಿತೀರಂತ ನಂಗೆ ಆಸೆ ಇರ್ತಕ್ಕಂಥದ್ದು. ಸರ್ ನೀವು ಬರಬೇಕು ವೇದಿಕೆ ಅಂತ ರಿಕ್ವೆಸ್ಟ್ ನಂದು. ಸರ್ ಬನ್ನಿ. ಸರ್ ನನ್ನ ಮಾತನ್ನು ಮುಂದುವರಿಸ್ತೇನೆ. ನನ್ನ ಮಾತನ್ನು ಮತ್ತೆ ಆರಂಭ ಮಾಡ್ತೇನೆ. ಜಗತ್ತಲ್ಲಿ ಯಾವುದು ಕೂಡ ಇಂಪಾಸಿಬಲ್ ಅಂತ ಇಲ್ಲ. ನಾನು ಓದಿರ್ತಕ್ಕಂಥ ಸಾವಿರ ಆಟೋಬಯೋಗ್ರಫಿಗಳ ಬೇಸ್ ಮೇಲೆ ಹೇಳ್ತಾ ಇದ್ದೇನೆ, ಜಗತ್ತಲ್ಲಿ ಅಸಾಧ್ಯವಾದ್ದು ಯಾವುದೂ ಇಲ್ಲ. ಅಸಾಧ್ಯವಾದದರ ಕಲ್ಪನೆ ಸ್ಟಾರ್ಟ್ ಆಗ್ಬೇಕಾಗಿರ್ತಕ್ಕಂಥ ಏಜಲ್ಲಿ ನೀವು ಇದ್ದೀರೀಗ. ಹದಿಹರೆಯ ಉತ್ತರಾರ್ಧದ್ದು ಕಬ್ಬಿಣವನ್ನ ಕರಗಿಸುವಂತ ವಯಸ್ಸು, ಬಂಡೆಗಳನ್ನ ಕೂಡ ಕರಗಿಸುವಂತ ವಯಸ್ಸು, ಯಾರನ್ನ ಬೇಕಾದ್ರೂ ಕೂಡ ಕನ್ವಿನ್ಸ್ ಮಾಡುವಂತ ವಯಸ್ಸು. ಅಮ್ಮ ಕೂತ್ಕೋತಿರೋ ಪ್ಲೇಸ್ ಒಂದು ಸಣ್ಣ ಡಿಸ್ಟರ್ಬೆನ್ಸ್ ಇದೆ, ಮಕ್ಕಳು ಮೂವ್ ಆದ್ರೆ ಕಷ್ಟ ಆಗತ್ತೆ, ಅದಕ್ಕೋಸ್ಕರ ಮತ್ತೆ ಮಾತನ್ನ ಮುಂದುವರಿಸ್ತೇನೆ. ಕಬ್ಬಿಣವನ್ನ ಕರಗಿಸುವಂತ ವಯಸ್ಸು, ಬಂಡೆಗಳನ್ನ ಕೂಡ ಕರಗಿಸುವಂತ ವಯಸ್ಸು, ಹದಿಹರೆಯ ಅಂತ ಹೇಳಿದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಸುಂದರವಾದ ಕನಸುಗಳ ಪ್ರಾಯ ಅಂತ ನಾನು ಕರೆಯುತ್ತೇನೆ. ನಾವೆಲ್ಲ ಇದನ್ನ ದಾಟ್ಕೊಂಡ್ ಬಂದಿರತಕ್ಕಂಥವ್ರು. ಯಾರೆಲ್ಲ ವೇದಿಕೆಯಲ್ಲಿದ್ದೇವೆ, ಯಾರೆಲ್ಲ ನಿಮ್ಮ ಉಪಾಧ್ಯಾಯ ಕೆಳಗಿದ್ದಾರೆ, ಅವರೆಲ್ಲ ಈ ಹಂತವನ್ನ ದಾಟ್ಕೊಂಡ್ ಬಂದಿರತಕ್ಕಂಥವ್ರು. ನಮ್ಗೆ ಅನ್ನಿಸುವಂತಾರೆ ನಮ್ಮ ಹದಿಹರೆಯವನ್ನ ಇನ್ನಷ್ಟು ಚೆನ್ನಾಗಿ ಮಾಡಬಹುದಾಗಿತ್ತು, ಇನ್ನಷ್ಟು ತಂಟೆ ಮಾಡೋದನ್ನ ಕಮ್ಮಿ ಮಾಡಿದ್ರೆ ಜಾಸ್ತಿ ಮಾರ್ಕ್ಸ್ ತಗೋಬಹುದಾಗಿತ್ತು, ಕಾಲೇಜಿನ ಪ್ರಾಪರ್ಟಿಗಳನ್ನ ಡ್ಯಾಮೇಜ್ ಮಾಡೋದನ್ನ ಕಮ್ಮಿ ಮಾಡಿದ್ರೆ ಕಾಲೇಜ್ ಇನ್ನೂ ಜಾಸ್ತಿ ಪ್ರೀತಿ ಮಾಡಬಹುದಾಗಿತ್ತು, ನಮ್ಮ ಅಧ್ಯಾಪಕರನ್ನು ಇನ್ನಷ್ಟು ಜಾಸ್ತಿ ಪ್ರೀತಿ ಮಾಡ್ತಾ ಹೋದ್ರೆ ಹೆಚ್ಚು ಜ್ಞಾನ ಸಿಕ್ತಿತ್ತು. ಇದೆಲ್ಲ ಭಾವನೆಗಳು ಬರುವಂತದ್ದು ಕಾಲೇಜನ್ನು ಬಿಟ್ಟು ಹೋದ ನಂತರ. ಮೊದಲೇ ಬಂದ್ರೆ ಚೆನ್ನಾಗಿತ್ತು ಅಂತ ನಾನು ಭಾವಿಸ್ಕೊಳ್ತೇನೆ. ನನ್ನ ಪ್ರೀತಿ ವಿದ್ಯಾರ್ಥಿಗಳು, ಇವತ್ತು ನಾನು ನಿಮಗೆ ಕ್ರೀಡಾ ಕ್ಷೇತ್ರದ ಸಾವಿರಾರು ಎಕ್ಸಾಂಪಲ್ಸ್ ಗಳನ್ನ ಕೊಡ್ತಾ ಹೋಗ್ತೇನೆ. ಇದೆಲ್ಲ ನನಗೆ ತುಂಬಾ ಸ್ಫೂರ್ತಿ ಕೊಟ್ಟಿರ್ತಕ್ಕಂಥ ಅಂಶಗಳು. ನಾನು ನಿಮ್ಮ ಪ್ರಾಯದಲ್ಲಿ ಆಟೋಬಯೋಗ್ರಫಿ ಓದಿ ಸ್ಟಾರ್ಟ್ ಮಾಡಿದೆ. ನಾನು ಓದಿರ್ತಕ್ಕಂಥ ಆಟೋಬಯೋಗ್ರಫಿಗಳ ಸಂಖ್ಯೆ ಸುಮಾರು 3,000ಕ್ಕಿಂತ ಜಾಸ್ತಿ ಆಯಿತು. ಓದ್ತಾನೆ ಇದ್ದಾರೆ, ಇನ್ನೂ ಓದ್ತಾನೆ ಇದ್ದಾರೆ. ನನಗೆ ಪ್ರೇರಣೆ ಕೊಟ್ಟ ಅಂಶಗಳನ್ನು ಬರೀತಾ ಹೋಗ್ತೇನೆ. ಅದನ್ನ ವೇದಿಕೆಯಲ್ಲಿ ಸಿಕ್ಕಿದಾಗ ಇನ್ನೊಬ್ಬರಿಗೆ ಹೇಳುತ್ತೇನೆ. ಇವತ್ತು ನಾನು ಸಾಧಕರ ಕೆಲವು ಜೀವನದ ಕ್ಷಣಗಳನ್ನು ನೆನಪು ಮಾಡ್ತಾ ಹೋಗ್ತೇನೆ. ಇದೆಲ್ಲ ಮಕ್ಕಳಿಗೆ ಬಹಳ ಪ್ರೇರಣೆ ಕೊಡುವಂತದ್ದು, ನನ್ನನ್ನು ಇನ್ಸ್ಪೈರ್ ಮಾಡಿರ್ತಕ್ಕಂಥದ್ದು. ನನಗೆ ಇದನ್ನು ಬಹಳ ಚೆನ್ನಾಗಿ ಹೇಳಬೇಕು ಅಂತ ಆಸೆ ಇದೆ. ಸುಮಾರು 70-80 ವರ್ಷಗಳ ಹಿಂದೆ ಒಂದು ಭ್ರಮೆ ಇತ್ತು. 1 ಮೈಲು ಓಟವನ್ನ 4 ನಿಮಿಷದಲ್ಲಿ ಓಡ್ಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು. ಡಾಕ್ಟರ್ಸ್ಗಳು ಹೇಳ್ತಾ ಇದ್ರು, ಸೈಕಾಲಜಿಸ್ಟ್ ಹೇಳ್ತಾ ಇದ್ರು, ಫಿಸಿಯೋಥೆರಪಿಸ್ಟ್ ಹೇಳ್ತಾ ಇದ್ರು. 1 ಮೈಲು ಓಟವನ್ನ 4 ಮಿನಿಟ್ ಅಲ್ಲಿ ಓಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದ್ರೆ ಮೇ 6ನೇ ತಾರೀಕು 1954 ಇಸ್ವಿಯಲ್ಲಿ ಒಬ್ಬ ಬ್ರಿಟಿಷ್ ಅಥ್ಲೆಟ್, ಅವನ ಹೆಸರು ರೋಜರ್ ಬೆನಿಸ್ಟರ್. ನೆನಪಿಟ್ಕೊಂಡು ಹೆಸರನ್ನ. ಹಿಸ್ ನೇಮ್ ಈಸ್ ರೋಜರ್ ಬೆನಿಸ್ಟರ್. ಮೇಡಮ್ ಅಲ್ಲಿ ಯಾರೋ ಮಾತಾಡ್ತಾರೆ, ಪ್ಲೀಸ್ ಮತ್ತೆ ರಿಪೀಟ್ ಮಾಡ್ತೇನೆ. 1 ಮೈಲು ಓಟವನ್ನ 4 ಮಿನಿಟ್ ಅಲ್ಲಿ ಓಡ್ಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲರೂ ಹೇಳ್ತಾ ಇರುವಾಗ ಈ ಮನುಷ್ಯ ಜಿದ್ದು ಕಟ್ಕೊಂಡು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. 1 ಮೈಲು ಓಟವನ್ನ 3 ನಿಮಿಷ 59 ಸೆಕೆಂಡ್ಸ್ ಅಲ್ಲಿ ಓಡಿ ಪೂರ್ತಿ ಮಾಡ್ತಾನೆ. ಅವನ ಹೆಸರು ಇಂಗ್ಲೆಂಡ್ ನ
ರೋಜರ್ ಬೆನಿಸ್ಟರ್ ಅಂತ ಒಂದು ಹೆಸರು, ಒಬ್ಬ ಅದ್ಭುತವಾಗಿರ್ತಕ್ಕಂಥ ಅಥ್ಲೀಟರು. ಇದರ ರಿಸಲ್ಟ್ ಮುಂದಕ್ಕೆ ಏನಾಯ್ತು ಅಂತ ಹೇಳಿದ್ರೆ, ಈಗ ಜಗತ್ತಲ್ಲಿ ಆ ಸಮಯವನ್ನ ಮೀರಿಸುವಂತಹ ಓಟಗಾರರು ಸಾವಿರ ಮಂದಿ ಕ್ರಿಯೇಟ್ ಆಗಿದ್ದಾರೆ. ಅವನು ಯಾವಾಗ ಅದನ್ನ 3 ನಿಮಿಷ 59 ಸೆಕೆಂಡ್ಸ್ ಅಲ್ಲಿ ಓಡಿ ಮುಗಿಸ್ತಾನೆ, ಇವತ್ತು ಜಗತ್ತಿನಾದ್ಯಂತ ಸಾವಿರ ಮಂದಿ ಇವತ್ತು ಆ ರೇಸ್ ಅನ್ನ ಗೆದ್ದವರಿದ್ದಾರೆ, ಅದಕ್ಕಿಂತ ಕಡಿಮೆ ವೇಗದಲ್ಲಿ ಓಡಿದವರಿದ್ದಾರೆ. ನಾನು ಯಾವತ್ತೂ ಹೇಳ್ತೇನೆ ವಿದ್ಯಾರ್ಥಿಗಳಿಗೆ, ನಿಮ್ಮ ದೇಹಕ್ಕಿಂತ ಮನಸ್ಸು ಬಹಳ ಸ್ಟ್ರಾಂಗ್. ದೇಹಕ್ಕಿಂತ ಮನಸ್ಸು ಬಹಳ ಸ್ಟ್ರಾಂಗ್. ಮನಸ್ಸನ್ನ ಸ್ಟ್ರಾಂಗ್ ಮಾಡ್ಕೋತಾ ಹೋದ್ರೆ ನಮ್ಮ ಕೋರ್ ಸ್ಟ್ರಾಂಗ್ ಆಗ್ತದೆ. ಕೋರ್ ಸ್ಟ್ರಾಂಗ್ ಆದ್ರೆ ಜಗತ್ತನ್ನು ಗೆಲ್ಲಿಕ್ ಆಗ್ತದೆ. ಮುಂದೆ ನೀವೆಲ್ಲ ಯಶಸ್ವಿ ಉದ್ಯಮಿಗಳಾಗಬೇಕು ಅಂತ ನಂಗೆ ಆಸೆ ಇದೆ, ಲೆಕ್ಚರರ್ಸ್ ಆಗ್ಬೇಕು ಅಂತ ಆಸೆ ಇದೆ, ಡಾಕ್ಟರ್ಸ್ ಆಗ್ಬೇಕು ಅಂತ ಆಸೆ ಇದೆ. ಬಟ್ ಏನಾಗಬೇಕಾದ್ರೂ ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಡ್ರೀಮ್ ಅನ್ನ ಟ್ರಿಗರ್ ಮಾಡುವ ಕೆಲಸಗಳನ್ನ ಈ ಕಾಲೇಜುಗಳು ಮಾಡಬೇಕು. ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಐಕಾನ್ಸ್ಗಳು ಸಿಗ್ಬೇಕು. ನಿಮ್ಮ ಲೈಫ್ ಅಲ್ಲಿ ಸಮುದ್ರದ ಅಲೆಗಳ ಹಾಗೆ ವೇಗವಾಗಿರ್ತಕ್ಕಂತಹ ಬದಲಾವಣೆಗಳು ಬರಬೇಕು. ಆ ಬದಲಾವಣೆಗಳು ನಿಮ್ಮನ್ನ ಬಹಳ ಎತ್ತರ ಎತ್ಕೊಂಡು ಹೋಗ್ಬೇಕು. ಇದೆಲ್ಲ ನಮ್ಮ ಡ್ರೀಮ್ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಇವತ್ತು ಸರ್ ನಿಮ್ಗೋಸ್ಕರ ಏರ್ಪಡಿಸಿದ್ದಾರೆ. ನಾನು ಡಿಸ್ಟರ್ಬ್ ಆಗೋದಿಲ್ಲ, ಬಟ್ ನೀವು ಡಿಸ್ಟರ್ಬ್ ಆಗ್ತದೆ ನಂಗೆ ಆಸೆ ಇರ್ತಕ್ಕಂಥದ್ದು. ಸುಮಾರು 100 ವರ್ಷಗಳ ಹಿಂದೆ ಒಂದು ನಂಬಿಕೆ ಇತ್ತು, ಜಗತ್ತಿನ ಅತ್ಯಂತ ವೇಗವಾಗಿ ಹರಿತಾ ಇರತಕ್ಕಂಥ ನದಿ ಒಂದಿದೆ, ಅಮೆಜಾನ್ ಅಂತ ಕರೀತಾರೆ. ಅಮೆಜಾನ್ ನದಿಗೆ ಸೇತುವೆಗಳನ್ನ ಕಟ್ಟಲಿಕ್ಕೆ ಆಗೋದಿಲ್ಲ, ಅಮೆಜಾನ್ ನದಿಗೆ ಬ್ರಿಡ್ಜ್ಗಳನ್ನ ಕಟ್ಟಲಿಕ್ಕೆ ಆಗೋದಿಲ್ಲ, ಅಮೆಜಾನ್ ನದಿಗೆ ಡ್ಯಾಮ್ಗಳನ್ನ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ನಂಬಿಕೆ ಇತ್ತು. ಆದ್ರೆ ಇವತ್ತು ವಿಜ್ಞಾನ ಎಷ್ಟು ಮುಂದುವರಿಯಿತು ಅಂತ ಹೇಳಿದ್ರೆ, ಇವತ್ತು ಅಮೆಜಾನ್ ನದಿಗೆ ಹೆಜ್ಜೆ ಕೂಡ ಡ್ಯಾಮ್ಗಳನ್ನ ಕಟ್ಟಲಾಗಿದೆ, ಹೆಜ್ಜೆ ಕೂಡ ಇವತ್ತು ಬ್ರಿಡ್ಜ್ಗಳನ್ನ ಕಟ್ಟಲಾಗಿದೆ. ಯಾವುದನ್ನ ಜಗತ್ತು ಅಸಾಧ್ಯ ಅಂತ ನಂಬ್ತಾ ಇತ್ತು ಅದೆಲ್ಲವನ್ನು ಇವತ್ತು ನಮಗೆ ಪೂರ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಜಗತ್ತಿನ ಅದ್ಭುತಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ವಂಡರ್ಸ್ ಆಫ್ ಲೈಫ್ ಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ನಾನು ಪ್ರೀತಿನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿಮ್ಗೆ, 1953ನೇ ಇಸ್ವಿಗಿಂತ ಮೊದಲು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಮಾತಿತ್ತು, ಮೌಂಟ್ ಎವರೆಸ್ಟ್ ಜಗತ್ತಿನ ಎತ್ತರವಾಗಿರ್ತಕ್ಕಂಥ ಶಿಖರ, ಅದನ್ನು ಯಾರು ಏರ್ಲಿಕ್ಕಾಗಿಲ್ಲ, ಇವರಿಗೆ ಯಾರು ಏರಿಲ್ಲ ಅಂತ ಮಾತಿತ್ತು. ಆದ್ರೆ ಯಾವಾಗ ಮೇ 29ನೇ ತಾರೀಕು 1953ನೇ ಇಸ್ವಿಯಲ್ಲಿ ಜಗತ್ತಿನ 2 ಅದ್ಭುತವಾದ ವ್ಯಕ್ತಿಗಳು ಮೌಂಟ್ ಎವರೆಸ್ಟ್ ಏರಿ ಸಂಭ್ರಮಿಸ್ತಾರೆ. ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಅನ್ನ 2 ಏರಿ ಸಂಭ್ರಮವನ್ನು ಪಡ್ತಾರೆ. ಒಬ್ಬ ಎಡ್ಮಂಡ್ ಹಿಲರಿ ಮತ್ತೊಬ್ಬ ತೇನ್ಸಿಂಗ್ ಅಂತ ನಿಮ್ಗೆಲ್ಲ ಗೊತ್ತಿರತಕ್ಕಂಥದ್ದು. ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಯಾವಾಗ ಅವರಿಬ್ಬರು ಏರಿ ಮುಗಿಸ್ತಾರೆ, ಈಗ ಸಾವಿರ ಮಂದಿ ಆ ಪರ್ವತವನ್ನು ಏರಿ ಮುಗಿಸ್ಕೊಟ್ಟಾಗಿದೆ. 9 ವರ್ಷದ ಹುಡುಗ ಮೊನ್ನೆ ಮೌಂಟ್ ಎವರೆಸ್ಟ್ ಏರ್ಕೊಂಡ್ ಬಂದ. ಹ್ಯಾಂಡಿಕ್ಯಾಪ್ ಆದವರು ಮೌಂಟ್ ಎವರೆಸ್ಟ್ ಏರ್ಕೊಂಡ್ ಬಂದ್ರು. ಯಾವುದನ್ನ ಜಗತ್ತು ಅಸಾಧ್ಯ ಅಂತ ನಂಬಿತು ಅದನ್ನ ಜಗತ್ತು ಇವತ್ತು ಒಪ್ಪಿಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ಇಟ್ ಈಸ್ ಪಾಸಿಬಲ್ ಅಂತ ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ನನಗೆ ಎಡ್ಮಂಡ್ ಹಿಲರಿ ಬಗ್ಗೆ ಹೇಳಬೇಕು. ಎಡ್ಮಂಡ್ ಹಿಲರಿ ನ್ಯೂಜಿಲೆಂಡ್ ದೇಶಕ್ಕೆ ಸಂಬಂಧಪಟ್ಟವ. ಅವರು ಮೌಂಟ್ ಎವರೆಸ್ಟ್ ಏರ್ಲಿಕ್ಕೆ ಮೊದಲ ಸಲ ಪ್ರಯತ್ನ ಪಟ್ಟದಲ್ಲ, ತುಂಬಾ ಬಾರಿ ಪ್ರಯತ್ನಗಳನ್ನ ಮಾಡಿದ್ದಾರೆ. ಆದ್ರೆ ಪ್ರತಿ ಸಲ ಪ್ರಯತ್ನ ಮಾಡಿದಾಗ ಅವನು ಸೋತು ಹಿಂದಕ್ಕೆ ಹೋಗ್ತಿದ್ದ. ಹಿಂದಕ್ಕೆ ಹೋದಾಗ ಅವನ ದೇಶ ಅವರನ್ನು ಸನ್ಮಾನ ಮಾಡ್ತಿತ್ತು. ಅವರನ್ನು ಸನ್ಮಾನ ಮಾಡೋ ದೇಶ ಅದು. ಅವರ ಸನ್ಮಾನ ಮಾಡ್ತಾ ಇರುವಾಗ ಎಡ್ಮಂಡ್ ಹಿಲರಿ ಎದ್ದು ನಿಂತು ಭಾಷಣ ಮಾಡ್ತಿದ್ದ. 2ನೇ ವಾಕ್ಯ, 3ನೇ ವಾಕ್ಯವನ್ನು ಹೇಳಲಿಲ್ಲ. ಅವನು ಹೇಳಿದ 2ನೇ ವಾಕ್ಯ ಯಾವುದು ಅಂತ ಹೇಳಿದ್ರೆ, ಮೌಂಟ್ ಎವರೆಸ್ಟ್ ಈ ಬಾರಿ ನನ್ನನ್ನು ಸೋಲಿಸಿದೀಯಾ, ನೆನಪಿಟ್ಕೋ ನಾನು ನಿನ್ನನ್ನು ಖಂಡಿತವಾಗಿ ಸೋಲಿಸ್ತೇನೆ. ಮೌಂಟ್ ಎವರೆಸ್ಟ್ ನನ್ನ ಸೋಲಿಸ್ತಾ ಹೋಗ್ತಾ ಇದೆಯಾ, ನೆನಪಿಟ್ಕೋ. ಯಾಕಂತ ಹೇಳಿದ್ರೆ ನಾನು ನಿನ್ನನ್ನು ಸೋಲಿಸುವುದು ಖಂಡಿತ. ಯಾಕೆ ಸೋಲಿಸ್ತೇನೆ ಅಂತ ಹೇಳಿದ್ರೆ, ನೀನು ಬೆಳೆಯುವುದನ್ನ ಬಿಟ್ಟಿದೀಯಾ, ನಾನು ಬೆಳೀತಾ ಇದ್ದೇನೆ. ಈ ಮಾತುಗಳು ಸರಿ ಇದೆಯಾ? ನೀನು ಬೆಳೆಯುವುದನ್ನ ಬಿಟ್ಟಿದೆಯಾ ಮೌಂಟ್ ಎವರೆಸ್ಟ್, ನಾನು ಬೆಳೀತಾ ಇದ್ದೇನೆ ಅಂತ ಯಾಕೆ ಹೇಳ್ತೇನೆ ಎಡ್ಮಂಡ್ ಹಿಲರಿ? ಯೋಚನೆ ಮಾಡಿ. ನಾವೆಲ್ಲ ಈಗ ಬೆಳವಣಿಗೆ ಹಂತದಲ್ಲಿ ಇದ್ದೇವೆ, ವಿಕಾಸಗೊಳ್ತಾ ಇದ್ದೇವೆ, ಡೆವಲಪ್ಮೆಂಟ್ ಆಗ್ತಾ ಇದ್ದೇವೆ. ಇದರ ಒಟ್ಟು ರಿಸಲ್ಟ್ ಅಂತ ಹೇಳಿದ್ರೆ ನಿಮ್ಮ ವ್ಯಕ್ತಿತ್ವವನ್ನು ರೂಪುಗೊಳಿಸುವಂತ ಒಂದು ಪ್ರಕ್ರಿಯೆ, ನಿಮ್ಮನ್ನ ಬಲಾಢ್ಯವಾದ ಶಕ್ತಿಗಳನ್ನ ಮಾಡುವಂತ ಪ್ರತಿಕ್ರಿಯೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಇವತ್ತು ಏರ್ಪಡಿಸಿರ್ತಕ್ಕಂಥದ್ದು. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಏಕದಿನ ಪಂದ್ಯಗಳಲ್ಲಿ 400 ಸ್ಕೋರ್ ಅನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಜಗತ್ತು ನಂಬಿತ್ತು. ಯಾವ ತಂಡವೂ ಮಾಡಿರಲಿಲ್ಲ. 400 ಸ್ಕೋರ್ ಇದು ಹೈಲಿ ಇಂಪಾಸಿಬಲ್ ಅಂತ ಜಗತ್ತು ನಂಬಿಕೊಂಡಿರ್ತಕ್ಕಂಥ ಕಾಲ. ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಆಶ್ಚರ್ಯ, ಭಾರತ ಮೊದಲು 402 ಸ್ಕೋರ್ ಮಾಡಿತು. 400 ಗಡಿಯನ್ನು ದಾಟಿದ ಮೊದಲ ರಾಷ್ಟ್ರ ಭಾರತ. ಅಲ್ಲಿಂದ ಬದಲಾವಣೆ ಸ್ಟಾರ್ಟ್ ಆಯಿತು.
ಈಗ ಜಗತ್ತಲ್ಲಿ 40ಕ್ಕಿಂತ ಹೆಚ್ಚು ತಂಡಗಳು 400 ಸ್ಕೋರ್ ದಾಟಿ ಮುಂದಕ್ಕೆ ಹೋಗಿ ಆಗಿದೆ. ವಿದ್ಯಾರ್ಥಿಗಳು ಗಮನಿಸ್ಕೊಳ್ಳಿ, ಹುಡುಗರು ಗಮನಿಸ್ಕೊಳ್ಳಿ, ಈಗ 498 ವರ್ಲ್ಡ್ ರೆಕಾರ್ಡ್ ಆಗಿದೆ. 50 ಓವರ್ಸ್ ಅಲ್ಲಿ 498 ದಾಟುವಂತ ಒಂದು ಪ್ರಯತ್ನವನ್ನ ಇಂಗ್ಲೆಂಡ್ ತಂಡ ಮಾಡ್ತು. ನಾಳೆ 500 ಸ್ಕೋರ್ ಬರ್ತದೆ, 600 ಸ್ಕೋರ್ ಬಂದ್ರೆ ಆಶ್ಚರ್ಯ ಇಲ್ಲ. ಯಾವುದನ್ನ ಜಗತ್ತು ಇಂಪಾಸಿಬಲ್ ಅಂತ ನಂಬಿತೋ ಅದೆಲ್ಲ ಇವತ್ತು ಪೂರ್ತಿ ಆಗ್ತಾ ಮುಂದಕ್ಕೆ ಹೋಗಿರ್ತಕ್ಕಂಥದ್ದು. ಒನ್ ಡೇ ಮ್ಯಾಚ್ ನಲ್ಲಿ ಸೆಂಚುರಿ, ಡಬಲ್ ಸೆಂಚುರಿ ಕಷ್ಟ ಅಲ್ಲ, ತುಂಬಾ ಜನ ಮಾಡಿದ್ದಾರೆ. ಅದರಲ್ಲಿ ಕೂಡ ವಿಶೇಷವಾಗಿ ಏಕದಿನ ಪಂದ್ಯಗಳಲ್ಲಿ ಡಬಲ್ ಸೆಂಚುರಿ ಆಗೋದಿಲ್ಲ, ಸೆಂಚುರಿನೇ ಬಹಳ ಕಷ್ಟ ಅಂತ ಹೇಳ್ತಾ ಇದ್ರು. ಮೊದಲ ಬಾರಿಗೆ ಸಚಿನ್ ತೆಂಡೂಲ್ಕರ್ ಡಬಲ್ ಸೆಂಚುರಿ ಹೊಡಿತಾನೆ. ಯಾವಾಗ ಸಚಿನ್ ಹೊಡೆದ ಬಾಕಿದ ಉತ್ಸಾಹ ಬರ್ತಾ ಹೋಯ್ತು. ಈಗ 11 ಜನ ಡಬಲ್ ಸೆಂಚುರಿ ದಾಟ್ಕೊಂಡು ಮುಂದಕ್ಕೆ ಹೋಗಿ ಆಗಿದೆ. 11 ಮಂದಿ ಹೊಡೆದಾಗಿದೆ. ರೋಹಿತ್ ಶರ್ಮಾ 3 ಬಾರಿ ಡಬಲ್ ಸೆಂಚುರಿ ಹೊಡೆದಾಗಿದೆ. ಗ್ರೇಟ್ ಅಂತ ನಿಮ್ಗೆ ಅನಿಸ್ತಾ ಇದೆ? ಹೌದಾ ಹುಡುಗರು? ಹೌದಾ? 11 ಮಂದಿ ಡಬಲ್ ಸೆಂಚುರಿ ಹೊಡೆದಾಗಿದೆ. ಇಟ್ ವಾಸ್ ಇಂಪಾಸಿಬಲ್ ಅಂತ ಜನ ಭಾವಿಸ್ಕೊಂಡಿದ್ರು. ಇಟ್ ಇಸ್ ಪಾಸಿಬಲ್ ಅಂತ ಜಗತ್ತು ನಂಬ್ಕೊಳ್ಳಿ ಸ್ಟಾರ್ಟ್ ಆಗಿದೆ. ರೋಹಿತ್ ಶರ್ಮಾ 3 ಬಾರಿ ಡಬಲ್ ಸೆಂಚುರಿ ಬಾರಿಸ್ಕೊಂಡಾಗಿದೆ. ಇನ್ನೊಂದು 2 ವರ್ಷ ಆಳ್ಲಿಕ್ಕೆ ಸಿಕ್ಕಿದ್ರೆ ಟ್ರಿಪಲ್ ಸೆಂಚುರಿ ಕೂಡ ಬರೋ ಸಾಧ್ಯ ಇದೆ. ಬಹಳ ಗಮ್ಮತ್ ಏನು ಅಂತ ಹೇಳಿದ್ರೆ, ಟೆಸ್ಟ್ ಮ್ಯಾಚ್ ಅಲ್ಲಿ ಒಂದು ಇನ್ನಿಂಗ್ಸ್ ಅಲ್ಲಿ 10 ವಿಕೆಟ್ ಆಗೋದಿಲ್ಲ ಅಂತ ಜನ ಹೇಳ್ತಾ ಇದ್ರು. ಸಾಧ್ಯನೇ ಇಲ್ಲ ಸರ್, 10 ವಿಕೆಟ್ ಒಬ್ಬನೇ ಪಡೆಯೋ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ 1956ರಲ್ಲಿ ಜಿಮ್ ಲೇಕರ್ ಇಂಗ್ಲೆಂಡ್ನವ 10 ವಿಕೆಟ್ ತಕೊಂಡ. ಆಗ ಜಗತ್ತು ನಂಬಲಿ ಸ್ಟಾರ್ಟ್ ಆಯ್ತು. ಹೌದಲ್ಲ, ಸಾಧ್ಯ ಆಗುತ್ತಲ್ಲ. 1999ರಲ್ಲಿ ಅನಿಲ್ ಕುಂಬ್ಳೆ 10 ವಿಕೆಟ್ ತಕೊಂಡ ಫಿರೋಜ್ ಶಾ ಕೋಟ್ಲಾದಲ್ಲಿ. ಅಲ್ಲಿಗೆ ಮುಗಿದು ಹೋಗ್ಲಿಲ್ಲ. 2021ರಲ್ಲಿ ನ್ಯೂಜಿಲೆಂಡ್ನ ಎಜಾಜ್ ಪಟೇಲ್ ಮತ್ತೆ 10 ವಿಕೆಟ್ ತಕೊಂಡ. ಯಾವುದನ್ನ ಜಗತ್ತು ಇಂಪಾಸಿಬಲ್ ಅಂತ ನಂಬಿತೋ ಅದನ್ನ ಪೂರ್ತಿ ಮಾಡ್ತಾ ಹೋಗ್ತಾ ಇದೆ. ಅದನ್ನ ಸರ್ಪಾಸ್ ಮಾಡಿಕೊಂಡು ನೆಕ್ಸ್ಟ್ ಬೆಂಚ್ ಮಾರ್ಕ್ ಅನ್ನು ಹುಡುಕ್ತಾ ಇದೆ. ವಿದ್ಯಾರ್ಥಿಗಳು ಗಮನಿಸ್ಕೊಳ್ಳಿ, ಜಗತ್ತಲ್ಲಿ ಯಾವತ್ತೂ ಕೂಡ ಹೀಗೆ 2013ರವರೆಗೆ SSLC ಎಕ್ಸಾಮ್ ಅಲ್ಲಿ 625 ಮಾರ್ಕ್ಸ್ ಅಲ್ಲಿ 625 ಮಾರ್ಕ್ಸ್ ಯಾರು ಪಡೆದೇ ಇರಲಿಲ್ಲ. ಸಾಧ್ಯನೇ ಇಲ್ಲ, ಜನ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. 85 ವರ್ಷ ಆಗಿತ್ತು SSLC ಎಕ್ಸಾಮ್ ಸ್ಟಾರ್ಟ್ ಆಗಿ, ಯಾರು 625 ಮಾರ್ಕ್ಸ್ ತೆಗೆದಿರಲಿಲ್ಲ. ಆದ್ರೆ 2013ರಲ್ಲಿ ಭದ್ರಾವತಿಯ ಪೂರ್ಣ ಪ್ರಜ್ಞೆ ವಿದ್ಯಾಸಂಸ್ಥೆ ಹುಡುಗ ರಂಜನ್ 625 ಮಾರ್ಕ್ಸ್ ತಗೊಂಡು ರಾಜ್ಯಕ್ಕೆ ಫಸ್ಟ್. ನನ್ನ ಮಾತನ್ನ ಬಿಲಿ ಮಾಡ್ಕೊಳ್ಳಿ, ಇವತ್ತು ಕರ್ನಾಟಕದಲ್ಲಿ 625 ಮಾರ್ಕ್ಸ್ ತಗೊಂಡಂತಹ 3000 ವಿದ್ಯಾರ್ಥಿಗಳಿದ್ದಾರೆ ಕರ್ನಾಟಕದಲ್ಲಿ. ಗ್ರೇಟಾ? ಹೌದಾ? ಯಾರಾದ್ರೂ ಅವರು ಬೆಂಚ್ ಮಾರ್ಕ್ ಅನ್ನ ಕ್ರಿಯೇಟ್ ಮಾಡ್ತಾನೆ, ನೆಕ್ಸ್ಟ್ ಅದನ್ನ ಸರ್ಪಾಸ್ ಮಾಡ್ಲಿಕ್ಕೋಸ್ಕರ ಮನುಷ್ಯನ ಪ್ರತಿಭೆ ಮುಂದಕ್ಕೆ ಹೋಗ್ತದೆ. ಕರೆಕ್ಟ್ ಇದೆಯಾ? ನನ್ನ ಮಾತುಗಳು ಸರಿ ಇದೆಯಾ? ಯಾರಾದ್ರೂ ಬೆಂಚ್ ಮಾರ್ಕ್ ಅನ್ನ ಕ್ರಿಯೇಟ್ ಮಾಡ್ತಾನೆ, ಇದು ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಸಾಧ್ಯ ಅಂತ ಪ್ರೂವ್ ಮಾಡಿ ತೋರಿಸ್ತಾನೆ. ಮುಂದೆ ಸಾವಿರಾರು ಮಂದಿ ಅದನ್ನ ಸರ್ಪಾಸ್ ಮಾಡಿ ಮುಂದಕ್ಕೆ ಹೋಗ್ತಾ ಹೋಗ್ತಾರೆ. ನನ್ನ ಪ್ರೀತಿ ವಿದ್ಯಾರ್ಥಿಗಳು ಗಮನಿಸ್ಕೊಳ್ಳಿ, ಕಾರ್ಲ್ ಲೂಯಿಸ್ ಅಂತ ಬಹಳ ಅದ್ಭುತವಾಗಿರ್ತಕ್ಕ ಒಬ್ಬ ಅಥ್ಲೀಟ್ ಇದ್ದಾನೆ ಅಮೆರಿಕಾದಲ್ಲಿ, ಈಗಲೂ ಜೀವಂತ ಇದ್ದಾನೆ. ಅವನ ಹೆಸರು ಕಾರ್ಲ್ ಲೂಯಿಸ್. 1984ನೇ ಇಸ್ವಿಯ ಒಲಿಂಪಿಕ್ ಗೇಮ್ಸ್ ಅಲ್ಲಿ, ಲಾಸ್ ಏಂಜಲ್ಸ್ ಒಲಿಂಪಿಕ್ ಗೇಮ್ಸ್ ಅಲ್ಲಿ 9.99 ಸೆಕೆಂಡ್ಸ್ ಅಲ್ಲಿ ಮೊದಲ ಬಾರಿ 100 ಮೀಟರ್ ರೇಸ್ ಅನ್ನು ಕಂಪ್ಲೀಟ್ ಮಾಡ್ತಾನೆ. ಅದರ ಯಾರು ಮಾಡಿರಲಿಲ್ಲ, 10 ಸೆಕೆಂಡ್ಸ್ಗಿಂತ ಕೆಳಗೆ ಯಾರು ಬಂದಿರಲಿಲ್ಲ. ಫಸ್ಟ್ ಟೈಮ್ ಕಾರ್ಲ್ ಲೂಯಿಸ್ 9.99 ಸೆಕೆಂಡ್ಸ್ ಪೂರ್ತಿ ಮಾಡ್ತಾನೆ. ಅದೇ ಕಾರ್ಲ್ ಲೂಯಿಸ್ ನೆಕ್ಸ್ಟ್ ಒಲಿಂಪಿಕ್ಸ್ ಪುನಃ ಬರ್ತಾನೆ, 9.92 ಸೆಕೆಂಡ್ಸ್ ಅಲ್ಲಿ ಪೂರ್ತಿ ಮಾಡ್ತಾನೆ. ಅದೇ ಕಾರ್ಲ್ ಲೂಯಿಸ್ 3ನೇ ಒಲಿಂಪಿಕ್ಸ್ ಬರ್ತಾನೆ, 9.86 ಅಲ್ಲಿ ಅದೇ ರೇಸ್ ಅನ್ನ ಗೆಲ್ತಾ ಹೋಗ್ತಾನೆ. ಅವನ ಟೈಮಿಂಗ್ಸ್ ನೋಡ್ತಾ ಬನ್ನಿ, ಅವನ ಟೈಮಿಂಗ್ಸ್ ಕಡಿಮೆ ಆಗ್ತಾ ಇದೆ. ಇದು ಅದ್ಭುತ ಅಂತ ಜನ ಭಾವಿಸ್ಕೊಂಡ್ರು. ಆದ್ರೆ ಮುಂದೆ ಏನಾಯ್ತು ಅಂದ್ರೆ 2009ರಲ್ಲಿ ಜಮೈಕಾದ ಕ್ರೀಡಾಪಟು ಎತ್ಕೊಂಡ್ ಬರ್ತಾನೆ, ಉಸೇನ್ ಬೋಲ್ಟ್ ಅಂತ ಅವನ ಹೆಸರು. ಉಸೇನ್ ಬೋಲ್ಟ್ ಅದೇ ರೇಸ್ ಅನ್ನ 9.58 ಸೆಕೆಂಡ್ಸ್ ಅಲ್ಲಿ ಓಡಿ ಕಂಪ್ಲೀಟ್ ಮಾಡ್ತಾನೆ. ವರ್ಲ್ಡ್ ರೆಕಾರ್ಡ್ ಅದು. ಇದ್ರಾಗ ಯಾರು ಬೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯೋಚನೆ ಮಾಡಿ, 9.99 ಸೆಕೆಂಡ್ಸ್ ಅಲ್ಲಿ ಓಡಿರ್ತಕ್ಕಂಥ ಕಾರ್ಲ್ ಲೂಯಿಸ್ ಜೀವಂತ ಇದ್ದಾನೆ. 9.58 ಸೆಕೆಂಡ್ಸ್ ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಉಸೇನ್ ಬೋಲ್ಟ್ ಆ ರೇಸ್ ಅನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತಾನೆ. ಟೆಸ್ಟ್ ಕ್ರಿಕೆಟ್ ಅಲ್ಲಿ 10,000 ರನ್ ಯಾರು ಮಾಡಿರ್ಲಿಲ್ಲ, ಯಾರಿಗೂ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಸುನಿಲ್ ಗವಾಸ್ಕರ್ ಮೊದಲ ಬಾರಿ ಆ ರೇಸ್ ಅನ್ನ ಕಂಪ್ಲೀಟ್ ಮಾಡ್ತಾನೆ. 10,000 ರನ್ ಕಂಪ್ಲೀಟ್ ಮಾಡಿಬಿಡ್ತಾನೆ. ಆಮೇಲೆ ಮುಂದಕ್ಕೆ ಏನಾಯ್ತು ಅಂತ ಹೇಳಿದ್ರೆ, ಒಂದು 40 ವರ್ಷ 25 ವರ್ಷಗಳಾದ ನಂತರ ಅಲನ್ ಬೋರ್ಡರ್
ಆಸ್ಟ್ರೇಲಿಯಾದ ಬಹಳ ಅದ್ಭುತವಾಗಿರ್ತಕ್ಕಂಥ ಬ್ಯಾಟ್ಸ್ಮನ್ 10,000 ದಾಟಿ ಮುಂದಕ್ಕೆ ಹೋಗ್ತಾನೆ. ಸುನಿಲ್ ಗವಾಸ್ಕರ್ ರೆಕಾರ್ಡ್ ಅನ್ನ ಅಲನ್ ಬೋರ್ಡರ್ ಮುರಿತಾನೆ. ಅಲನ್ ಬೋರ್ಡರ್ ಆ ರೇಸ್ ಅನ್ನ ಪೂರ್ತಿ ಮಾಡಿದಾಗ, ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದಾಗ, ಸುನಿಲ್ ಗವಾಸ್ಕರ್ ಇರ್ತಾನೆ ಗ್ರೌಂಡ್ ಅಲ್ಲಿ. ಅವನು ಹೋಗಿ ಎಂಬ್ರೇಸ್ ಮಾಡ್ತಾನೆ, ಅಭಿನಂದನೆ ಮಾಡ್ತಾನೆ ಬಾರ್ಡರ್ ಅನ್ನ. ಒಂದು ಮಾತನ್ನು ಹೇಳ್ತಾನೆ ಕೇಳಿ. ಅವನು ಹೇಳ್ತಾನೆ, ರೆಕಾರ್ಡ್ಸ್ ಆರ್ ದೇರ್ ಟು ಬಿ ಬ್ರೋಕನ್. ಈ ಮಾತು ಕರೆಕ್ಟ್ ಇದೆಯಾ? ರೆಕಾರ್ಡ್ಸ್ ಆರ್ ದೇರ್ ಟು ಬಿ ಬ್ರೋಕನ್. ಯಾವ ರೆಕಾರ್ಡ್ಸ್ಗಳಿದೆ ಅದು ರೆಕಾರ್ಡ್ ಆಗಿ ಉಳಿಯುವುದಿಲ್ಲ, ಅದನ್ನು ಮುಂದೆ ಯಾರಾದರೂ ಮುರಿತಾರೆ ಖಂಡಿತ ಅಂತ ಸುನಿಲ್ ಗವಾಸ್ಕರಿಗೆ ಗೊತ್ತಿತ್ತು. ಈ ಮಾತನ್ನ ಪ್ರಜ್ಞಾಪೂರ್ವಕವಾಗಿ ಸುನಿಲ್ ಗವಾಸ್ಕರ್ ಹೇಳ್ತಾ ಹೇಳ್ತಾ ಹೋಗ್ತಾನೆ. ಬಹಳ ಅದ್ಭುತ ಸಂಗತಿ ನಾನು ನಿಮ್ಗೆ ಹೇಳ್ತೇನೆ. 1984ನೇ ಇಸಲು ಒಂದು ಘಟನೆ ಆಯಿತು. ನಿಮ್ಮ ವಯಸ್ಸಿನ ಹುಡುಗಿ ಕತೆ ಹೇಳ್ತೇನೆ ನಿಮ್ಗೆ. ಬಹಳ ರೋಚಕ, ಬಹಳ ರೋಮಾಂಚಕ ಇದೆ. ಅವಳ ಹೆಸರು ಫ್ಲಾರೆನ್ಸ್ ಗ್ರಿಫಿ ಜಾಯ್ನರ್. 1984 ಇಸ್ವಿಯಲ್ಲಿ ಒಲಿಂಪಿಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಳೆ. ಅಮೆರಿಕಾದ ಹುಡುಗಿ. ಅವಳಿಗೆ ಯಾವ ಪದಕವೂ ಸಿಗೋದಿಲ್ಲ. ಚಿನ್ನ, ಬೆಳ್ಳಿ, ಕಂಚು, ಕಬ್ಬಿಣ ಯಾವುದೂ ಸಿಗೋದಿಲ್ಲ. ಡಿಪ್ರೆಸ್ ಆಗ್ತಾಳೆ. ಮನೆಗೆ ಬಂದು ಅಳ್ತಾ ಕೂತ್ಕೋತಾಳೆ. ನಾನು ಒಲಿಂಪಿಕ್ಸ್ಗೆ ಹೋಗೋದಿಲ್ಲ ಅಂತ ಹೇಳ್ತಾ ಕೂತ್ಕೋತಾಳೆ. ಆದ್ರೆ ಅವಳ ಕೋಚ್ ಬಿಡೋದಿಲ್ಲ. ಕೋಚ್ ಹೇಳ್ತಾರೆ, ನನ್ನ ಪ್ರೀತಿ ಹುಡುಗಿ, ನೆಕ್ಸ್ಟ್ ಒಲಿಂಪಿಕ್ಸ್ 88ರಲ್ಲಿ ರೆಡಿ ಇದೆ, ಅದು ಸಿಯೋಲ್ ಒಲಿಂಪಿಕ್ಸ್, ನೀನು ಪಾರ್ಟಿಸಿಪೇಟ್ ಮಾಡಬೇಕು. ಪಾರ್ಟಿಸಿಪೇಟ್ಸ್ ಮಾಡೋದು ಮಾತ್ರ ಅಲ್ಲ, ನಿನ್ನ ಟಾರ್ಗೆಟ್ ಅನ್ನ ದಿನ ಬರಲಿಕ್ಕೆ ಸ್ಟಾರ್ಟ್ ಮಾಡು, ಅದನ್ನು ಅಚೀವ್ಮೆಂಟ್ ಮಾಡೋ ಪ್ರಯತ್ನವನ್ನ ಮಾಡು, ನಾನು ಹೇಳಿದನ್ನ ಫಾಲೋ ಮಾಡು ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಆ ಕೋಚ್ ಅವಳಿಗೆ 4 ವಾಕ್ಯವನ್ನ ಡೈಲಿ ಬರಲಿಕ್ಕೆ ಹೇಳ್ತಾರೆ. ಬಹಳ ಅದ್ಭುತ ಇದೆ, ಗಮ್ಮತ್ತಿದೆ ಕೇಳಿ. ಇದು ಕೋಚ್ ಹೇಳಿದ 4 ವಾಕ್ಯಗಳನ್ನು ಅವಳು 4 ವರ್ಷ ಬರೀತಾಳೆ. ಅಮೆರಿಕಾದ ಕ್ರೀಡಾಪಟು ಫ್ಲಾರೆನ್ಸ್ ಗ್ರಿಫಿ ಜಾಯ್ನರ್ ಅವಳನ್ನ ಫ್ಲೋಜೋ ಅಂತ ಕರೆಯುತ್ತಾರೆ. 4 ವಾಕ್ಯ ದಿನಾಲು ಬರೀತಾಳೆ. ಅವಳು ಬರ್ತಾ ಮೊದಲ ವಾಕ್ಯ 1988 ಸಿಯೋಲ್ ಒಲಿಂಪಿಕ್ಸ್, ಫಸ್ಟ್ ಸೆಂಟೆನ್ಸು. 2ನೇ ವಾಕ್ಯ 100 ಮೀಟರ್ ರೇಸ್ ಚಿನ್ನದ ಪದಕ, 200 ಮೀಟರ್ ರೇಸ್ ಚಿನ್ನದ ಪದಕ, 2ನೇ ವಾಕ್ಯ. 3ನೇ ವಾಕ್ಯ ಬರೀತಾಳೆ, 100 ಮೀಟರ್ ರೇಸ್ ಅಲ್ಲಿ ನನ್ನ ಟೈಮಿಂಗ್ಸು 10.49 ಸೆಕೆಂಡ್ಸ್ ಬರೀತಾಳೆ. 4ನೇ ವಾಕ್ಯವನ್ನು ಬರೀತಾಳೆ, 200 ಮೀಟರ್ ರೇಸ್ ನನ್ನ ಟೈಮಿಂಗ್ಸು 21.34 ಸೆಕೆಂಡ್ಸು ಬರೀತಾಳೆ. 4 ವರ್ಷ ಬರೀತಾಳೆ, ಕೋಚಿಗೆ ತೋರಿಸ್ತಾಳೆ, ಸಿಗ್ನೇಚರ್ ಮಾಡ್ತಾಳೆ. ಕೋಚ್ ಹೇಳಿದ ಎಲ್ಲವನ್ನ ಫಾಲೋ ಮಾಡಿ ಸ್ಟಾರ್ಟ್ ಮಾಡಿ 4 ವರ್ಷ ಉಸಿರು ಬಿಗಿ ಹಿಡ್ಕೊಂಡು ಕೋಚಿಂಗ್ ತಗೊಳ್ತಾಳೆ. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, 1988 ಬಂತು ಸಿಯೋಲ್ ಒಲಿಂಪಿಕ್ಸು. ಆ ಒಲಿಂಪಿಕ್ಸ್ ಅಲ್ಲಿ ಫ್ಲೋಜೋ ಭಾಗವಹಿಸ್ತಾಳೆ. ಅಮೆರಿಕಾದ ಕ್ರೀಡಾಪಟು ಭಾಗವಹಿಸ್ತಾಳೆ. 2 ಚಿನ್ನದ ಪದಕವನ್ನು ತಗೊಳ್ತಾಳೆ. ನನಗದು ಆಶ್ಚರ್ಯ ಅಲ್ಲ. ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಯಾವ ಟೈಮಿಂಗ್ಸ್ ಅವಳು ಬರೀತಾ ಇದ್ದು 4 ವರ್ಷ, ಆ ಟೈಮಿಂಗ್ಸ್ ಅನ್ನ ಪೂರ್ತಿ ಮಾಡ್ತಾಳೆ. 10.49 ಸೆಕೆಂಡ್ಸ್ ಇನ್ 100 ಮೀಟರ್ ರೇಸ್ ಅವಳು ಬರೆದ ಟೈಮಿಂಗ್ಸು. 200 ಮೀಟರ್ಸ್ ಅಲ್ಲಿ ಟೈಮಿಂಗ್ಸ್ ಅವಳದು 21.34 ಸೆಕೆಂಡ್ಸು. ಆ ಟೈಮಿಂಗ್ಸ್ ಅನ್ನು ಅವಳು ಅಚೀವ್ಮೆಂಟ್ ಮಾಡಿಕೊಂಡು ಚಿನ್ನದ ಪದಕವನ್ನ ಮಾಡಿ ವರ್ಲ್ಡ್ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಹಿಂದಕ್ಕೆ ಬರ್ತಾಳೆ. ಗ್ರೇಟಾ? ಅವಳ ವಯಸ್ಸು 18 ವರ್ಷ. 2 ಚಿನ್ನದ ಪದಕವನ್ನ ಪಡ್ಕೊಂಡು 2 ವರ್ಲ್ಡ್ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡುವಾಗ ಅಮೆರಿಕಾದ ಅಥ್ಲೇಟ್ ಫ್ಲೋರೆನ್ಸ್ ಗ್ರಿಫಿ ಜಾಯ್ನರ್ನ ವಯಸ್ಸು ನಿಮ್ಮ ವಯಸ್ಸು 18 ವರ್ಷ. ನಾನು ಬಹಳ ಪ್ರೀತಿಯಿಂದ ಹೇಳ್ತೇನೆ, ಯಾವುದನ್ನು ಭಾವನಾತ್ಮಕವಾಗಿ ತಗೋತೀರಿ, ಯಾವುದನ್ನ ಕಮಿಟ್ಮೆಂಟ್ ಆಗಿ ತಗೊಳ್ತೀರಿ, ಯಾವುದನ್ನ ಸಾಧನೆ ಮಾಡಬೇಕು ಅಂತ ಬಲವಾದ ಕನಸುಗಳನ್ನ, ತೀವ್ರವಾದ ಬಯಕೆಯನ್ನು ಹೊಂದಿರ್ತೀರಿ, ನೀವು ಯಾವುದು ನಿಮ್ಮ ಪ್ಯಾಷನ್ ಆಗಿ ಕನ್ವರ್ಟ್ ಮಾಡ್ತೀರಿ, ಅದೆಲ್ಲವೂ ಸಕ್ಸಸ್ಫುಲ್ ಆಗ್ತದೆ. ಅದಕ್ಕೆ ದೇವರ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಗೆ ಸಿಗುತ್ತಾ ಹೋಗುತ್ತೆ ಅಂತ ಬಲವಾಗಿ, ಅತ್ಯಂತ ಬಲವಾಗಿ ನಂಬಿದ್ದೇನೆ, ತುಂಬಾ ಬಲವಾಗಿ ನಂಬಿದ್ದೇನೆ. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ನಾನು ನಿಮ್ಗೆ ಇನ್ನೊಂದು ಸಂಗತಿ ಹೇಳಬೇಕು. ನಿಮ್ಮ ಹತ್ರ ಪುಸ್ತಕ ಇಲ್ಲ ಇದ್ರೆ ಬರ್ಕೋಬಹುದಾಗಿತ್ತು. ತುಂಬಾ ರೋಮಾಂಚಕ ಇದೆ ಅದು. 2006ರಲ್ಲಿ ಒಂದು ಒನ್ ಡೇ ಮ್ಯಾಚ್ ಆಯ್ತು. ಯಾವ ಅದ್ಭುತವಾದ ಒನ್ ಡೇ ಮ್ಯಾಚು! ಹುಡುಗಿಯರಿಗೆ ಆಸಕ್ತಿ ಇದೆಯಾ ಮ್ಯಾಚಲ್ಲಿ? ಮ್ಯಾಚ್ ನೋಡ್ತೀರಾ ಹುಡುಗಿಯರು? ನನ್ಗೆ ಗೊತ್ತಿಲ್ಲ. 2006 ಅಲ್ಲಿ ಒಂದು ಅದ್ಭುತವಾದ ಒನ್ ಡೇ ಮ್ಯಾಚ್ ಆಯ್ತು. ದ ಮ್ಯಾಚ್ ಬಿಟ್ವೀನ್ ಸೌತ್ ಆಫ್ರಿಕಾ ಅಂಡ್ ಆಸ್ಟ್ರೇಲಿಯಾ. ನಿಮ್ಗೆಲ್ಲ ಗೊತ್ತಿಲ್ಲಿ, ಜಗತ್ತಿನ ನಂಬರ್ 1 ಟೀಮ್ ಆಗಿರ್ತಕ್ಕಂಥ ಆಸ್ಟ್ರೇಲಿಯಾ, ನಂಬರ್ 8ನೇ ಟೀಮ್ ಆಗಿ ಸೌತ್ ಆಫ್ರಿಕಾ ಮಧ್ಯೆ ಆಗ ಮ್ಯಾಚ್ ಆಗಿರ್ತಕ್ಕಂಥದ್ದು. ಬೆಳಿಗ್ಗೆ ಮೊದಲ ಬಾರಿ ಆಸ್ಟ್ರೇಲಿಯಾ ತನ್ನ ಇನ್ನಿಂಗ್ಸ್ ಅನ್ನ ಮುಗಿಸ್ತು. 434 ವರ್ಲ್ಡ್ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿತು. 434 ವಾಸ್ ದ ವರ್ಲ್ಡ್ ರೆಕಾರ್ಡ್. ಆ ಕಾಲಕ್ಕೆ ರೆಕಾರ್ಡ್, ವರ್ಲ್ಡ್ ರೆಕಾರ್ಡ್. ರಿಕಿ ಪಾಂಟಿಂಗ್ 164 ಹೊಡಿತಾನೆ. ಆ ರೆಕಾರ್ಡ್ ಅನ್ನ ಬೇರೆ ಯಾರಿಗೂ ಬೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಜಗತ್ತು ನಂಬಲಿ ಸ್ಟಾರ್ಟ್ ಮಾಡ್ತು. ರವಿಶಾಸ್ತ್ರಿ ಕಮೆಂಟ್ರಿ ಹೇಳ್ತಾನೆ, ಸೌತ್ ಆಫ್ರಿಕಾ ಮಧ್ಯಾಹ್ನ ಆಡುವಂತ ಅಗತ್ಯ ಇಲ್ಲ, ಅವ್ರು ಖಂಡಿತ ಮಾಡ್ಲಿಕ್ಕೆ ಆಗೋದಿಲ್ಲ. ದಿಸ್ ಇಸ್ ದ ಮೌಂಟ್ ಎವರೆಸ್ಟ್.
ರವಿಶಾಸ್ತ್ರಿ ಹೇಳಿದ ದಿಸ್ ಇಸ್ ದ ಮೌಂಟ್ ಎವರೆಸ್ಟ್, ಇದನ್ನು ಯಾರು ಬೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕಮೆಂಟ್ರಿ ಹೇಳ್ತಾ ರವಿಶಾಸ್ತ್ರಿ ಹೇಳ್ತಾನೆ. ಅದು ಸೌತ್ ಆಫ್ರಿಕಾದ ಪುಟ್ಟ ಕ್ಯಾಪ್ಟನ್, 26 ವರ್ಷ ಅವನಿಗೆ. ಅವನ ಹೆಸರು ಗ್ರೇಮ್ ಸ್ಮಿತ್, 26 ವರ್ಷ ಅವನಿಗೆ. ಲಂಚ್ ಬ್ರೇಕ್ ಅಲ್ಲಿ ಮಧ್ಯಾಹ್ನ ತನ್ನ ಪ್ಲೇಯರ್ಸ್ ಅನ್ನ ರೌಂಡ್ ಕೂರಿಸ್ತಾನೆ, ಎಲ್ಲರ ಕೈಯಲ್ಲಿ ಪ್ಯಾಡ್ ಕೊಡ್ತಾನೆ, ಪೆನ್ ಕೊಡ್ತಾನೆ, 4 ವಾಕ್ಯವನ್ನ ಬರೆಸ್ತಾನೆ. ಅವನು ಹೇಳ್ತಾನೆ ದೀಸ್ ಆರ್ ದ 4 ಸ್ಟ್ರಾಟಜೀಸ್ ಫಾರ್ ದ ಆಫ್ಟರ್ನೂನ್ ಸೆಷನ್, 4 ಸ್ಟ್ರಾಟಜಿಗಳು ಅಂತ ಹೇಳ್ತಾನೆ. ಅವ್ನು ಹೇಳಿದ ನಿಮ್ಗೆ ಹೇಳ್ತಾನೆ, ಮೊದಲನ ಸ್ಟ್ರಾಟಜಿ ಕೈತರ ಬರ್ಕೊಳ್ಳಿ. ಅವ್ನು ಹೇಳಿದ ಮೊದಲ ಸ್ಟ್ರಾಟಜಿ ಅವನು ಹೇಳ್ತಾನೆ, ಸ್ಟಾರ್ಟ್ ಬಿಲೀವಿಂಗ್ ದಟ್ ಯು ಕ್ಯಾನ್ ಡಿಫೀಟ್ ಈವನ್ ಆಸ್ಟ್ರೇಲಿಯಾ. ಚೆನ್ನಾಗಿತ್ತ ಇದು? ಯೋಚನೆ ಮಾಡಿ, ನಾನು ನಿಮ್ಗೆ ಯೋಚನೆ ಮಾಡ್ಲಿಕ್ಕೆ ಗ್ಯಾಪ್ಸ್ ಕೊಡ್ತೇನೆ. ಸ್ಟಾರ್ಟ್ ಬಿಲೀವಿಂಗ್ ದಟ್ ವಿ ಕ್ಯಾನ್ ಡಿಫೀಟ್ ಈವನ್ ಆಸ್ಟ್ರೇಲಿಯಾ. ಜಗತ್ತಿನ ಬಲಿಷ್ಠ ತಂಡವಾಗಿರ್ತಕ್ಕಂಥ ಆಸ್ಟ್ರೇಲಿಯಾವನ್ನ ಕೂಡ ಸೋಲಿಸಬಲ್ಲೆ ಅಂತ ನಂಬಲಿ ಸ್ಟಾರ್ಟ್ ಮಾಡಿ. ಈ ವಾಕ್ಯ ಚೆನ್ನಾಗಿದೆಯಾ? ನಂಬಲಿ ಸ್ಟಾರ್ಟ್ ಮಾಡಿ. ಈ ವಾಕ್ಯ ಚೆನ್ನಾಗಿದೆಯಾ? ಅವನು 2ನೇ ವಾಕ್ಯವನ್ನು ಹೇಳ್ತಾನೆ, ರಿಮೆಂಬರ್ ದಟ್ ವಿ ಶುಡ್ ಪ್ಲೇ ಟಿಲ್ ದ ಎಂಡ್ ಆಫ್ ದ ಗೇಮ್. ಇವತ್ತಿನ ಕೊನೆಯ ಚೆಂಡಿನವರೆಗೂ ಆಡಿಕೊಂಡ ಹೇಳೋದನ್ನ ಬಲವಾಗಿ ರಿಮೆಂಬರ್ ಮಾಡ್ಕೊಳ್ಳಿ. ಅವನು 3ನೇ ವಾಕ್ಯವನ್ನು ಹೇಳ್ತಾನೆ, ಕನ್ವರ್ಟ್ ದ ಬಿಗರ್ ಗೋಲ್ಸ್ ಇಂಟು ದ ಸ್ಮಾಲರ್ ಗೋಲ್ಸ್. ದೊಡ್ಡ ದೊಡ್ಡ ಗೋಲುಗಳನ್ನ ಸಣ್ಣ ಸಣ್ಣ ಗೋಲ್ಗಳ ಕನ್ವರ್ಟ್ ಮಾಡಿ. ಈಗ 50 ಓವರಲ್ಲಿ 434 ಮಾಡಬೇಕು, ಇಟ್ ಈಸ್ ಇಂಪಾಸಿಬಲ್, ಸಾಧ್ಯ ಇಲ್ಲ. ಆದರೆ 1 ಓವರಿಗೆ 9 ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಇಟ್ ಇಸ್ ಪಾಸಿಬಲ್. 1 ಬಾಲಿಗೆ 1.5 ಸ್ಕೋರ್ ಮಾಡೋದು ಇನ್ನೂ ಸುಲಭ ಟಾರ್ಗೆಟ್ ಆಯ್ತು. ದೊಡ್ಡ ಗೋಲನ್ನು ಸಣ್ಣ ಗೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ತಾನೆ ಗ್ರೇಮ್ ಸ್ಮಿತ್. 4ನೇದು ಇನ್ನು ಅದ್ಭುತ ಇದೆ, ವಿದ್ಯಾರ್ಥಿಗಳಿಗೆ ಬೇಕಾದ ಪಾಯಿಂಟ್ ಇದು. 4ನೇದು, ಫಾರ್ಗೆಟ್ ಅಬೌಟ್ ದ ರಿಸಲ್ಟ್ಸ್ ಅಂಡ್ ಎಂಜಾಯ್ ಕ್ರಿಕೆಟ್. ಸರಿ ಇದೆಯಾ? ಫಾರ್ಗೆಟ್ ಅಬೌಟ್ ದ ರಿಸಲ್ಟ್ಸ್. ಸೆಕೆಂಡ್ PUC ರಿಸಲ್ಟ್ ಬಂದ ನಂತರ ಏನಾಗ್ತದೆ, ಇಡೀ ಊರಿಗೆ ಸ್ವೀಟ್ ಹಂಚ್ತೀರಾ, ಏನ್ ಮಾಡ್ಕೋತೀರಾ, ಆ ವಿಷಯವನ್ನ ಮರೆತು ಬಿಡಿ, ಓದೋದನ್ನ ಖುಷಿಯಿಂದ ಮಾಡಿ. ಕರೆಕ್ಟ್ ಇದೆಯಾ? ಚಪ್ಪಾಳೆ ಬರಲಿಲ್ಲ ಇವತ್ತು. ಸೆಕೆಂಡ್ PUC ರಿಸಲ್ಟ್ ಬಂದಾಗ ಆ ದಿವಸ ಏನ್ ಮಾಡ್ತೀರಿ? ಎಷ್ಟು ಪಶ್ಚಾತ್ತಾಪ ಪಡ್ಕೋತೀರಿ, ಎಷ್ಟು ಅಳ್ತೀರಿ, ಎಷ್ಟು ಊರಿಗೆ ಸ್ವೀಟ್ ಹಂಚ್ತೀರಿ, ಎಷ್ಟು ಕಿಲೋ ಸ್ವೀಟ್ ಆರ್ಡರ್ ಕೊಡ್ತೀರಿ, ಎಷ್ಟು ಪಾರ್ಟಿಗಳನ್ನ ಮಾಡ್ತೀರಿ, ಇದರ ಬಗ್ಗೆ ವರಿಗಳನ್ನ ಮಾಡ್ಕೋಬೇಡಿ ಸರ್, ಓದೋದನ್ನ ಖುಷಿಯಿಂದ ಮಾಡಿ. ನಾನು ಸೆಕೆಂಡ್ PUC ವಿದ್ಯಾರ್ಥಿಗಳನ್ನ ಕೇಳುವಂತದ್ದು, ಓದೋದನ್ನ ಖುಷಿಯಿಂದ ಓದ್ತಾ ಇದ್ದೀರಾ? ಖುಷಿಯಿಂದ ಓದ್ತಾ ಇದ್ದೀರಾ? ನಾನು ಬಹಳ ಸೀರಿಯಸ್ ಆಗಿ ಕೇಳ್ಬೇಕು, ಖುಷಿಯಿಂದ ಓದ್ತಾ ಇದ್ದೀರಾ? 9ನೇ ಕ್ಲಾಸ್ ನಾನು ಮಕ್ಕಳಿಗೆ ಗ್ರಾವಿಟೇಷನ್ ಪಾಠವನ್ನ ಮಾಡ್ತೇನೆ. ಆಗ 9th ಒಂದು ಚಿಲ್ಟ್ ಹುಡುಗಿ ಎದ್ದು ನಿಂತು ಪ್ರಶ್ನೆ ಕೇಳ್ತಾಳೆ, ಸರ್ 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 ಆ ದರಿದ್ರ ನ್ಯೂಟನ್ ಯಾಕೆ ಹುಟ್ಟಿದ? ಹುಟ್ಟಿದ್ರು ಪರವಾಗಿಲ್ಲ ಸರ್, ಅವನ್ ಯಾಕೆ ತೋಟಕ್ಕೆ ಹೋದ? ತೋಟಕ್ಕೆ ಹೋದ್ರು ಪರವಾಗಿಲ್ಲ ಸರ್, ಅವನ್ ಯಾಕೆ ಆಪಲ್ ಮರದ ಬುಡದಲ್ಲಿ ಕೂತ? ಅವನ ತೋಟದಲ್ಲಿ ಹಲಸಿನ ಹಣ್ಣು ಇರ್ಲಿ, ಹಲಸಿನ ಮರ ಇರ್ಲಿಲ್ವಾ? ಎಷ್ಟು ಯೋಚನೆ ಮಾಡಿದ್ದು ನೋಡಿ. ಆಪಲ್ ಮರದ ಬುಡದಲ್ಲಿ ಕೂತ್ಲು, ತಲೆ ಮೇಲೆ ಆಪಲ್ ಬಿತ್ತು, ಗುರುತ್ವಾಕರ್ಷಣೆ ಹೊರಗೆ ಬಂತು. ಈ ಪಾಠ ದರಿದ್ರ ಪಾಠ ಓದ್ಬೇಕಾಯ್ತು ನಾನು. ಅದೇ ತಲೆಯ ಮೇಲೆ ಹಲಸಿನ ಹಣ್ಣು ಬಿದ್ದಿದ್ರೆ ಈ ಪಾಠ ಓದೋ ಪ್ರಸಂಗ ಬರ್ತಿರ್ಲಿಲ್ಲ. ಕರೆಕ್ಟ್ ಅವಳ ಯೋಚನೆಗಳು? ಈ ರೀತಿ ಭಾವನೆಯಿಂದ ವಿದ್ಯಾರ್ಥಿಗಳು ಓದ್ತಾರೆ ಅಂತಾದ್ರೆ ನಿಮ್ಗೆ ರಿಸಲ್ಟ್ ಬರಬಹುದಾ? ನೀವು ಯಾವುದೇ ಮ್ಯಾಚ್ ಅಲ್ಲಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ವಿಕೆಟ್ಗಳ ಹಿಂದೆ MS ಧೋನಿ ಕ್ಯಾಪ್ಟನ್ ಆಗಿದ್ದಾಗ ತಣ್ಣಗೆ ಕೂತಿರ್ತಾನಲ್ಲ, ತಲೆ ಒಳಗೆ ಅದ್ಭುತವಾದ ಐಸ್ ಫ್ಯಾಕ್ಟರಿ ಇರುತ್ತಲ್ಲ, ಪ್ರೆಷರ್ ಮಾಡ್ಕೊಳ್ಳೋದಿಲ್ಲಲ್ಲ, ಸ್ಟ್ರೆಸ್ ಮಾಡ್ಕೊಳ್ಳೋದಿಲ್ಲಲ್ಲ, ಯಾರ್ಯಾರಿಗೆ ಶಾಪ ಕೊಡೋದಿಲ್ಲಲ್ಲ, ನೆಲಕ್ಕೆ ಕೈ ಹೊಡೆಯೋದಿಲ್ಲಲ್ಲ, ಹೌದಲ್ಲ? ವಿರಾಟ್ ಕೊಹ್ಲಿ ಇದನ್ನೆಲ್ಲ ಮಾಡ್ತಾನೆ. ಕ್ಯಾಪ್ಟನ್ಶಿಪ್ ಅನ್ನ ಕಂಪೇರ್ ಮಾಡಿದಾಗ ಇವತ್ತು MS ಧೋನಿ ಒಳ್ಳೆ ಕ್ಯಾಪ್ಟನ್ ಆಗ್ತಾನೆ, ವಿರಾಟ್ ಕೊಹ್ಲಿ ಒಳ್ಳೆ ಕ್ಯಾಪ್ಟನ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವನು ಅಗ್ರೆಸಿವ್ ಆಗಿ ಆಡ್ತಾನೆ, ಅಗ್ರೆಷನ್ ನಡೆಯುವುದಿಲ್ಲ ಇವತ್ತು. ನಾನು ಮತ್ತೆ ಹೇಳ್ತೇನೆ, ನಾನು ತುಂಬಾ ಪಾಠಗಳನ್ನು ಕಲ್ತ್ಕೊಳ್ಳಿಕ್ಕೆ ಇದೆ. ಈ 4 ಸ್ಟ್ರಾಟಜಿಗಳನ್ನು ಇವತ್ತು ಗ್ರೇವ್ ಸ್ಮಿತ್ ನ ಸ್ಟ್ರಾಟಜಿಗಳು ಅಂತ ಕರೆಯುತ್ತಾರೆ. ಇನ್ನೊಮ್ಮೆ ಓದಿ ಹೇಳ, ನಾನು ತುಂಬಾ ಚೆನ್ನಾಗಿತ್ತು, ಓದಿ ಹೇಳ. ಮೊದಲನೇದು, ಸ್ಟಾರ್ಟ್ ಬಿಲೀವಿಂಗ್ ದಟ್ ವಿ ಕ್ಯಾನ್ ಡಿಫೀಟ್ ಈವನ್ ಆಸ್ಟ್ರೇಲಿಯಾ. ಮೊದಲನೇದು. 2ನೇದು, ರಿಮೆಂಬರ್ ದಟ್ ವಿ ಶುಡ್ ಪ್ಲೇ ಟಿಲ್ ದ ಎಂಡ್ ಆಫ್ ದ ಗೇಮ್. ಸರಿ ಇದೆಯಾ? 3ನೇದು, ಕನ್ವರ್ಟ್ ದ ಬಿಗರ್ ಗೋಲ್ಸ್ ಇಂಟು ದ ಸ್ಮಾಲರ್ ಗೋಲ್ಸ್. ಕರೆಕ್ಟ್ ಇದೆಯಾ? 4ನೇದು ಬಹಳ ಇಂಪಾರ್ಟೆಂಟು, ಫಾರ್ಗೆಟ್ ಅಬೌಟ್ ದ ರಿಸಲ್ಟ್ಸ್. ಗೋಲಿ ಮಾರೋ ರಿಸಲ್ಟ್ಗೆ ಎಂಜಾಯ್ ಮಾಡಿ ಕ್ರಿಕೆಟ್ ಅನ್ನ, ಎಂಜಾಯ್ ಮಾಡಿ ಇಕಾನಮಿಕ್ಸ್ ಅನ್ನ, ಎಂಜಾಯ್ ಮಾಡಿ ಫಿಸಿಕ್ಸ್ ಅನ್ನ, ಎಂಜಾಯ್ ಮಾಡಿ ಮ್ಯಾಥಮೆಟಿಕ್ಸ್ ಅನ್ನ. ಮಾಡ್ಲಿಕ್ಕೆ ಆಗ್ತಾ ಇದೆಯಾ ನಮ್ಗೆ?
ಈ 4 ಸ್ಟ್ರಾಟಜಿಗಳನ್ನ ಗ್ರೇಮ್ ಸ್ಮಿತ್ ಕೊಟ್ಟ ಸ್ಟ್ರಾಟಜಿಗಳು ಅಂತ ಹೇಳ್ತಾರೆ. ಮಧ್ಯಾಹ್ನ ಸೌತ್ ಆಫ್ರಿಕಾ ಮ್ಯಾಚ್ ಆಡ್ತದೆ. ಸೌತ್ ಆಫ್ರಿಕಾ ಮ್ಯಾಚ್ ಗೆದ್ದಿತಾ ಸೋತಿದ? ಗೆಸ್ ಆದ್ರೂ ಮಾಡಿ. ಜೊಹಾನ್ಸ್ಬರ್ಗ್ ಅಲ್ಲಿ ಆಗಿರ್ತಕ್ಕಂಥ 2006 ಮ್ಯಾಚ್ ಅಲ್ಲಿ ಸೌತ್ ಆಫ್ರಿಕಾ ಮಧ್ಯಾಹ್ನ ಗೆದ್ದಿತ. ಯಾವುದನ್ನ ಮೌಂಟ್ ಎವರೆಸ್ಟ್ ಅಂತ ರವಿ ಶಾಸ್ತ್ರಿ ಕರೀತಾ ಇದ್ದ, ಅದು ಪಾಸಿಬಲ್ ಆಯ್ತಾ? ಪಾಸಿಬಲ್ ಆಯ್ತಾ? ನನ್ನ ಪ್ರೀತಿ ವಿದ್ಯಾರ್ಥಿಗಳ ಚಪ್ಪಾಳೆಗಳು ಮತ್ತೆ ಹೇಳ್ತಾ ಇದ್ದೇನೆ, ಸೌತ್ ಆಫ್ರಿಕಾ ಮ್ಯಾಚ್ ಅನ್ನ ಗೆದ್ದಿತ್ತು. ಗೆದ್ದ ರೀತಿ ಹೇಗಿತ್ತು ಅಂತ ಹೇಳಿದ್ರೆ, ಲಾಸ್ಟ್ ಬಾಲಿಗೆ ಬೌಂಡ್ರಿ ಬೇಕಾಗಿತ್ತು, ಕೊನೆಯ ವಿಕೆಟ್ ಬಾಕಿ ಇತ್ತು, ಲಾಸ್ಟ್ ವಿಕೆಟ್ ಬಾಕಿ ಇತ್ತು. ಎಲ್ಲ ಫೀಲ್ಡರ್ಸ್ಗಳು ಬೌಂಡ್ರಿ ಗೆರೆ ಹತ್ರ ನಿಂತ್ಕೊಂಡಿದ್ದಾರೆ, ಬೌಂಡ್ರಿ ಕೊಡೋದಿಲ್ಲ ಅಂತ ಕಾದು ಕೂತಿದ್ದಾರೆ. ಬಟ್ ಅವರ ವಿಕೆಟ್ ಕೀಪರ್ ಹತ್ತನೇ ಬ್ಯಾಟ್ಸ್ಮನ್ ಅವತ್ತು ಬೌಂಡ್ರಿ ಹೊಡಿತಾನೆ, ಮ್ಯಾಚ್ ಗೆಲ್ತಾನೆ ಸೌತ್ ಆಫ್ರಿಕಾ. ಆ ಸೆಲೆಬ್ರೇಷನ್ ಹೇಗಿತ್ತು ಗೊತ್ತಾ? ರಿಸಲ್ಟ್ ಬಂದಾಗ ಶಾಲಿನಿ ಕಾಲೇಜಿನ ವಿದ್ಯಾರ್ಥಿಗಳ ಸೆಲೆಬ್ರೇಷನ್ ಆ ಥರ ಇರಬೇಕು ಅಂತ ಭಾವಿಸ್ಕೊಳ್ತಾನೆ. ಸಣ್ಣ ಹುಡುಗರು ತಮ್ಮ ಆಫ್ರಿಕಾದ ಫ್ಲಾಗ್ ಅನ್ನು ಹಾರಿಸ್ತಾರೆ, ರೋಲ್ ಆಗ್ತಾರೆ ಗ್ರೌಂಡ್ ಅಲ್ಲಿ, ಇಡೀ ಗ್ರೌಂಡ್ ಕುಣಿದು ಕುಪ್ಪಳಿಸ್ತಾರೆ. ಅವರು ಡಿಫೀಟ್ ಮಾಡಿದ ಯಾರನ್ನ? ಆರ್ಡಿನರಿ ಟೀಮ್ ಅನ್ನಲ್ಲ, ಜಗತ್ತಿನ ನಂಬರ್ 1 ಟೀಮ್ ಅನ್ನ. ಅರ್ಥ ಆಗತ್ತಾ ನಮ್ಗೆ? ನನ್ನ ಮಾತು ಅರ್ಥ ಆಗತ್ತೇನ್ರಿ? ನಾನು ಪ್ರೀತಿಯಿಂದ ಹೇಳ್ತೇನೆ ಸರ್, ಈ ರೀತಿ ಮ್ಯಾಚ್ ಅನ್ನ ಗೆಲ್ಬೇಕು ಅಂತ ನೀವಂತ ಆಸೆ ಪಡ್ತೇನೆ. ಜಿಮ್ನಾಸ್ಟಿಕ್ ಅಂತ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ರೀಡೆ ಇದೆ. ಅದರಲ್ಲಿ 10 ಪಾಯಿಂಟ್ಸ್ ಯಾರಿಗೂ ಕೊಡೋದಿಲ್ಲ, ಯಾರು ತಗೊಂಡಿಲ್ಲ. 10 ಪಾಯಿಂಟ್ಸ್ ಯಾರು ತಗೊಂಡಿಲ್ಲ. ಜನ ಹೇಳ್ತಾ ಇದ್ರು ಇಟ್ ಇಸ್ ನಾಟ್ ಪಾಸಿಬಲ್ ಅಂತ ಹೇಳ್ತಾ ಇದ್ರು. ಆದ್ರೆ 1976ನೇ ಇಸ್ವಿಯಲ್ಲಿ ರೊಮೇನಿಯಾದ ಹುಡುಗಿ ನಾಡಿಯಾ ಕಮ್ಯಾನಿಸಿ ಮೊದಲ ಬಾರಿ 10 ಪಾಯಿಂಟ್ಸ್ ತಗೊಳ್ತಾಳೆ. ಆಶ್ಚರ್ಯ ಆಗತ್ತೆ ನಂಗೆ. ಇದನ್ನ ಕಂಪ್ಲೀಟ್ ಮಾಡಿದಾಗ ಹರ್ ಏಜ್ ವಾಸ್ ಜಸ್ಟ್ 12 ಇಯರ್ಸ್. 12ನೇ ವರ್ಷ ಪ್ರಾಯದ ಹುಡುಗಿ ಒಲಿಂಪಿಕ್ಸ್ ಅಲ್ಲಿ ಚಿನ್ನದ ಪದಕ ತಗೊಳ್ತಾಳೆ. ಜಿಮ್ನಾಸ್ಟಿಕ್ ಅಲ್ಲಿ 10 ಪಾಯಿಂಟ್ಸ್ ತಗೊಳ್ತಾಳೆ. ವರ್ಲ್ಡ್ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡ್ತಾಳೆ. ಆ ಹುಡುಗಿ ವಯಸ್ಸು 12 ವರ್ಷ. ಉತ್ಸಾಹ ಬರುತ್ತೆ ನಿಮ್ಗೆ? ಹೌದೇನ್ರಿ? ಖುಷಿ ಆಗತ್ತೆ ಇದನ್ನು ಕೇಳುವಾಗ? ನಾನು ಪ್ರೀತಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ನಿಮ್ಗೆ ಹೇಳಬೇಕು ತುಂಬಾ ರೋಚಕ ಸಂಗತಿ ಒಂದನ್ನ, ವಿದ್ಯಾರ್ಥಿಗಳು ಕೇಳಬೇಕು ಇದನ್ನ. 1936ನೇ ಇಸ್ವಿ ಒಲಿಂಪಿಕ್ಸ್ ಬಹಳ ಸ್ಪೆಷಲ್ ಆಗಿರ್ತಕ್ಕಂಥದ್ದು. ಅದಾಗಿರ್ತಕ್ಕಂಥದ್ದು ಎಲ್ಲಿ? ಬರ್ಲಿನ್ನಲ್ಲಿ. ನಿಮ್ಗೆಲ್ಲ ಗೊತ್ತಿದೆ, ಹಿಟ್ಲರ್ ಆಗ ಜೀವಂತ ಇದ್ದ, ಸರ್ವಾಧಿಕಾರಿದ ಹಿಟ್ಲರ್ ಜೀವಂತ ಇದ್ದ. ಅವನು ಏನು ಪ್ಲಾನ್ ಮಾಡ್ತಾನೆ ಅಂತ ಹೇಳಿದ್ರೆ, ಎಲ್ಲ ಮೆಡಲ್ಗಳು ಕೂಡ ಜರ್ಮನಿಗೆ ಸಿಗಬೇಕು, ಅಮೆರಿಕಾಗೆ ಒಂದು ಮೆಡಲ್ ಸಿಗಬಾರದು ಅಂತ ಅವನು ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡ್ತಾನೆ. ಅಮೆರಿಕವನ್ನು ದ್ವೇಷ ಮಾಡ್ತಿದ್ದ. ಏನ್ ಮಾಡ್ತಾನೆ? ಅಮೆರಿಕದ ಕ್ರೀಡಾಪಟುಗಳಿಗೆ ಒಳ್ಳೆ ಶೂಗಳನ್ನ ಕೊಡ್ಲಿಲ್ಲ, ಒಳ್ಳೆ ಡ್ರೆಸ್ಗಳನ್ನ ಕೊಡ್ಲಿಲ್ಲ, ಒಳ್ಳೆ ಫುಡ್ ಅನ್ನ ಕೊಡ್ಲಿಲ್ಲ, ಒಳ್ಳೆ ಶೆಲ್ಟರ್ ಅನ್ನ ಕೊಡ್ಲಿಲ್ಲ. ಅವರನ್ನ ಓಡಿಸ್ತಾನೆ, ಬಿಸಿಲಿಗೆ ಓಡಿಸ್ತಾ ಹೋಗ್ತಾನೆ. ಈ ಎಲ್ಲ ನಿರುತ್ಸಾಹಗಳ ಮಧ್ಯೆ, ಎಲ್ಲ ನೆಗೆಟಿವ್ಗಳ ಮಧ್ಯೆ, ಎಲ್ಲ ಟಾರ್ಚರ್ಗಳ ಮಧ್ಯೆ ಕೂಡ ಜೆಸ್ಸಿ ಓವೆನ್ಸ್ ಅದ್ಭುತವಾದ ಕ್ರೀಡಾಪಟು ಸತತವಾಗಿ ಓಡ್ತಾ 3 ಚಿನ್ನದ ಪದಕ ತಗೊಂಡ್ಬಿಡ್ತಾನೆ. 100 ಮೀಟರ್ ಚಿನ್ನದ ಪದಕ ಬಂತು, 200 ಮೀಟರ್ ಚಿನ್ನದ ಪದಕ ಬಂತು, ಆಮೇಲೆ ಅವನಿಗೆ ರಿಲೇಯಲ್ಲಿ ಚಿನ್ನದ ಪದಕ ಬಂತು. ಲಾಸ್ಟ್ ಅವನು ಶಾರ್ಟ್ ಪುಟ್ ಹಾರಬೇಕು. ಶಾರ್ಟ್ ಪುಟ್ ಹಾರುವಾಗ ನೋಡ್ತಾನೆ, ಕಾಲುಗಳಿಗೆ ಶೂಸ್ ಇಲ್ಲ, ಕಾಲುಗಳಿಗೆ ಬೊಕ್ಕೆ ಬಂದಿದೆ, ಹಾರ್ಲಿಕ್ಕೆ ಆಗೋದಿಲ್ಲ. ಅವನು 2 ಬಾರಿ ಫೌಲ್ ಆಗಿ ಅಳ್ತಾ ಕೂತು ಬಿಡ್ತಾನೆ. ಆಗೋದಿಲ್ಲ ಅಂತ ಅಳುತ್ತಾನೆ. ಕಾಲಿ ಬೊಕ್ಕೆ ಬಂದಿದೆ, ಲಾಂಗ್ ಜಂಪ್ ಹಾರ್ಲಿಕ್ಕೆ ಆಗ್ತಾ ಇಲ್ಲ. ಆಗ ಅದೇ ಹಿಟ್ಲರ್ನ, ಅದೇ ಜರ್ಮನಿ ಒಬ್ಬ ಕ್ರೀಡಾಪಟು, ಜಸ್ಲಾಂಗ್ ಅಂತ ಅವನ ಹೆಸರು, ಅದೇ ಕರಿಯ ಕ್ರೀಡಾಪಟು, ಅದೇ ಬಿಳಿಯ ಕ್ರೀಡಾಪಟು ಬರ್ತಾರೆ, ಎಂಬ್ರೇಸ್ ಮಾಡ್ಕೊಡ್ತಾರೆ. ಜಸ್ಲಾಂಗ್ ತನ್ನ ಶೂಸ್ ಅನ್ನು ಅವನಿಗೆ ಕೊಡ್ತಾನೆ, ಅವನ ಬೆನ್ ತಡ್ತಾನೆ, ಹಾರ ಪುಣ್ಯಾತ್ಮ ಅಂತ ಹೇಳ್ತಾನೆ. ಜೆಸ್ಸಿ ಓವೆನ್ಸ್ ಲಾಂಗ್ ಜಂಪ್ ಅಲ್ಲಿ ಕೂಡ ಚಿನ್ನದ ಪದಕ ತಗೊಳ್ತಾನೆ. 4 ಪದಕವನ್ನ ಕುತ್ತಿಗೆ ಹಾಕೊಂಡು ಸಂಭ್ರಮಿಸುವಾಗ ಅವನು ಯಾರನ್ನು ಹುಡುಕ್ತಾನೆ? ಜಸ್ಲಾಂಗ್ ಅನ್ನು ಹುಡುಕ್ತಾನೆ. ಜಸ್ಲಾಂಗ್ ತನ್ನ ಫ್ರೆಂಡ್ ಅನ್ನು ಹುಡುಕೊಂಡು ಕಂಬನಿ ಮಿಡಿತಾನೆ, ಬಾಸ್ಟ್ ಆಗ್ತಾನೆ. ಆ ಆನಂದ ಬಾಷ್ಪ ಸುರಿಸ್ತಾ ಜಸ್ಲಾಂಗ್ ಅನ್ನ ಹುಡುಕಿಕೊಂಡೋಗಿ ಎಂಬ್ರೇಸ್ ಮಾಡ್ಕೊಳ್ತಾನೆ. ಆ ದೃಶ್ಯವನ್ನ ನೋಡ್ಲಿಕ್ಕಾಗದೆ ಹಿಟ್ಲರ್ ಎದ್ದುಕೊಂಡು ಹೋದ ಅಂತ ಕತೆ ಹೇಳ್ತಾರೆ. ಗ್ರೇಟಾ? ಕ್ರೀಡೆ ಯಾವತ್ತೂ ಹಾಗೆ ವಿದ್ಯಾರ್ಥಿಗಳೇ, ನೀವು ಸ್ಪೋರ್ಟ್ಸ್ ಬಹಳ ಪ್ರೀತಿ ಮಾಡ್ತೀರಿ. ಆದ್ರಿಂದ ಹೇಳೋದು ನಾನು, ಸ್ಪೋರ್ಟ್ಸ್ ಯಾವತ್ತೂ ಕೂಡ ನಮ್ಮನ್ನ ಕನೆಕ್ಟ್ ಮಾಡ್ತದೆ, ನಮ್ಮನ್ನ ಬ್ರೇಕ್ ಮಾಡೋದಿಲ್ಲ, ಸಪರೇಟ್ ಮಾಡೋದಿಲ್ಲ. ಕ್ರೀಡೆ ಯಾವತ್ತು ನಮ್ಮನ್ನು ಒಟ್ಟು ಮಾಡುವಂತಹದ್ದು. ಆದ್ರಿಂದ ಜಸ್ಲಾಂಗಿಗೆ ಮತ್ತು ಜೆಸ್ಸಿ ಓವೆನ್ಸ್ಗೆ ಒಂದು ಚಪ್ಪಾಳೆ ಸುರಿದು ಮುಂದಕ್ಕೆ ಹೋಗೋಣ. ನನಗೆ ಚೆನ್ನಾಗಿ ನೆನಪಿರ್ತಕ್ಕಂಥದ್ದು,
ಇವತ್ತು ಸ್ವಿಮ್ಮಿಂಗ್ ಅಂತ ಹೇಳಿದಾಗ, ಈಜು ಅಂತ ಹೇಳಿದಾಗ ಒಬ್ಬ ನೆನಪಾಗ್ತಾನೆ, ಅಮೆರಿಕಾದವ ಮೈಕಲ್ ಫೆಲ್ಪ್ ಅಂತ ಅವನ ಹೆಸರು. ಸರ್, 1 ಮೆಡಲ್ ತಗೊಳ್ಳಿಕ್ಕೆ ಭಾರತ ಕಣ್ಣೀರು ಹಾಕ್ತದೆ. 2 ಮೆಡಲ್ ಬಂದಾಗ ನರೇಂದ್ರ ಮೋದಿ ಬಹಳ ಖುಷಿ ಪಡ್ತಾರೆ. ಸರ್, ಒಬ್ಬ ಕ್ರೀಡಾಪಟು ಸ್ವಿಮ್ಮಿಂಗ್ ಅಲ್ಲಿ 28 ಮೆಡಲ್ಸ್ ತಗೋತಾನೆ ಸರ್. 23 ಚಿನ್ನದ ಪದಕ. ಗ್ರೇಟಾ? 23 ಚಿನ್ನದ ಪದಕ, 28 ಮೆಡಲ್ ಪಡ್ಕೊಂಡಿರ್ತಕ್ಕಂತಹ ಮೈಕಲ್ ಫೆಲ್ಪ್ ಈ ಸಾಧನೆ ಹೇಗೆ ಮಾಡ್ತಾನೆ? ಯೋಚನೆ ಮಾಡಿ. ಅವನ ದಿವಸಕ್ಕೆ 16 ಗಂಟೆಗಳ ಕಾಲ ಅವನು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕಳೀತಾನೆ. ಬದುಕಿನ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ಈಜುತ್ತಾ ಕಳೆದಿದ್ದಾನೆ. ನಿಮ್ಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ, 2001ರಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಅಮೆರಿಕಾದಲ್ಲಿ. ಟ್ವಿನ್ ಟವರ್ಸ್ ಉಡಾಯಿಸಲಾಯಿತು, ಭಯೋತ್ಪಾದಕ ದಾಳಿ ಆಗಿರ್ತಕ್ಕಂಥದ್ದು. ಆ ದಿವಸ ಕೂಡ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೂತಿರ್ತಕ್ಕಂಥ ಫೆಲ್ಪ್ ತನ್ನ ಕೋಚಿಗೆ ಫೋನ್ ಮಾಡ್ತಾನೆ, ಎಲ್ಲಿದ್ಯಾ ಪುಣ್ಯಾತ್ಮ, ಬೇಗ ಬಾ, ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ಲಿಕ್ಕಿದೆ. ಕರೆಕ್ಟ್ ಇದೆಯಾ ಸರ್? ಯಾವುದೇ ಒಬ್ಬ ಕ್ರೀಡಾ ಸಾಧಕ ಸುಮ್ಮನೆ ಮೆಡಲ್ಸ್ ತಗೊಳ್ಳೋದಿಲ್ಲ. ಅದರ ಹಿಂದೆ ಅಪಾರವಾದ ಪರಿಶ್ರಮ ಇರ್ತದೆ, ಕಷ್ಟಪಡ್ಲಿಕ್ಕೆ ಹೊರಡಿರ್ತಾರೆ, ಡೆಡಿಕೇಶನ್ ಮಾಡ್ತಾರೆ, ತ್ಯಾಗವನ್ನು ಮಾಡ್ಲಿಕ್ಕೆ ಹೊರಡಿರ್ತಾರೆ, ಬದ್ಧತೆ ಒಡ್ಡಿ ಕೆಲಸಗಳನ್ನು ಮಾಡ್ತಾರೆ. ನೀವು ಮಾಡಿದ್ರೆ ನೀವು ಕೂಡ ಸಾಧನೆ ಮಾಡ್ತೀರಿ ಅಂತ ಹೇಳೋದನ್ನ ಮೈಕಲ್ ಫೆಲ್ಪ್ ತೋರಿಸ್ಕೊಟ್ಟಿದ್ದಾನೆ. ನನ್ನ ಪ್ರೀತಿ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ. ನಾನು ಇನ್ನೊಬ್ಬ ಕ್ರೀಡಾಪಟು ಉಲ್ಲೇಖವನ್ನ ಮಾಡ್ತೇನೆ. ಹುಡುಕಿ ಇವತ್ತು ಗೂಗಲ್ ಅಲ್ಲಿ. ಸರ್ಗೆ ಬೂಬ್ಕಾ ಅಂತ ಅವನ ಹೆಸರು. ಸಣ್ಣ ದೇಶ ಯುಕ್ರೇನ್. ಆ ಯುಕ್ರೇನ್ ಒಬ್ಬ ಪೋಲ್ ವಾಲ್ಟರ್ ಸರ್ಗೆ ಬೂಬ್ಕಾ ಏನು ಸಾಧನೆ ಮಾಡಿದ ಅಂತ ಹೇಳಿದ್ರೆ 35 ಬಾರಿ ವರ್ಲ್ಡ್ ರೆಕಾರ್ಡ್ ಅನ್ನು ಮುರಿತಾ ಹೋದ. ಜಗತ್ತಲ್ಲಿ ಬೇರೆ ಯಾರಿಲ್ಲ. ಸೊ 35 ಬಾರಿ ವರ್ಲ್ಡ್ ರೆಕಾರ್ಡ್ ಅನ್ನು ಮುರಿದಿರ್ತಕ್ಕಂಥ ಕ್ರೀಡಾಪಟು ಜಗತ್ತಲ್ಲಿ ಇಲ್ಲ, ಸರ್ಗೆ ಬೂಬ್ಕಾ ಮಾತ್ರ. ಆಶ್ಚರ್ಯ ಆಗ್ತದೆ ಮೇಡಮ್. ಆಶ್ಚರ್ಯ ಏನು ಅಂತ ಹೇಳಿದ್ರೆ ಅವನು ಅಷ್ಟು ಬಾರಿ ಮುರಿದದ್ದು ಅವಂದೇ ರೆಕಾರ್ಡ್ಗಳನ್ನು. ಚಪ್ಪಾಳೆ ಬರಲಿಲ್ಲ ಇವತ್ತು. ಸರ್ಗೆ ಬೂಬ್ಕಾ 35 ಬಾರಿ ತನ್ನದೇ ರೆಕಾರ್ಡ್ಸ್ ಅನ್ನು ಮುರಿತಾ ಹೊಸ ವರ್ಲ್ಡ್ ರೆಕಾರ್ಡ್ ಅನ್ನು ಮಾಡ್ತಾ ಹೋಗ್ತಾನೆ. 6 ಸಲ ವರ್ಲ್ಡ್ ಕಪ್ ಅನ್ನ ಗೆಲ್ತಾನೆ. 35 ಸಲ ವರ್ಲ್ಡ್ ರೆಕಾರ್ಡ್ ಅನ್ನು ಮುರಿತಾ ಹೋಗ್ತಾನೆ. 6.15 ಮೀಟರ್ ಎತ್ತರಕ್ಕೆ ಅವನು ಪೋಲ್ ವಾಲ್ಟ್ ಮೂಲಕ ಹಾರ್ತಾನೆ. ಅವನು ರಿಟೈರ್ಡ್ ಆಗುವಾಗ ಅವನ ಮುಂದೆ ಜನ ಮೈಕ್ ಹಿಡಿತಾರೆ. ಏನ್ ಹೇಳ್ತೀಯಪ್ಪ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನನ್ನ ಅಲ್ಟಿಮೇಟ್ ಹೈಟ್ ಇನ್ನೂ ಇದೆ, ನಾನು ಇನ್ನೂ ಹಾರಿಲ್ಲ ಅದನ್ನ. ಈ ಮಾತು ಹೇಳಿದ ಯಾವಾಗ? ರಿಟೈರ್ಮೆಂಟ್ ಆಗುವಾಗ. ನನ್ನ ಅಲ್ಟಿಮೇಟ್ ಹೈಟ್ ಇನ್ನೂ ಇದೆ, ನಾನು ಇನ್ನೂ ಹಾರಿಲ್ಲ, ಸರ್ಗೆ ಬೂಬ್ಕಾ ಹೇಳ್ತಾನೆ ಸರ್. ಆ ರೆಕಾರ್ಡ್ ಅನ್ನ ಮಾಡ್ತಾ ತನ್ನ ಬದುಕನ್ನ ಪೂರ್ತಿ ಮಾಡ್ತಾನೆ. ಆಶ್ಚರ್ಯ ತಗೊಳ್ಳಿ ವಿದ್ಯಾರ್ಥಿಗಳು, ಅರ್ಥ ಮಾಡ್ಕೊಳ್ಳಿ. ನೀವು ಯಾರೊಟ್ಟಿಗೂ ಕಾಂಪೀಟ್ ಮಾಡಬೇಕು ಅಂತಿಲ್ಲ, ನಿಮ್ಮೊಟ್ಟಿಗೆ ಕಾಂಪೀಟ್ ಮಾಡಿದ್ರೆ ಸಾಕು. ನಾನು ಶಾಲೆಗೆ ಫಸ್ಟ್ ಬರಬೇಕು, ಯೂನಿವರ್ಸಿಟಿ ಟಾಪರ್ ಆಗಬೇಕು, ಈ ರೀತಿ ಕನಸುಗಳನ್ನ ಕಾಣೋದಕ್ಕಿಂತ ನಿಮ್ಮ ಪ್ರೀವಿಯಸ್ ರೆಕಾರ್ಡ್ಸ್ ಏನಿದೆ ಅದನ್ನ ಬೀಟ್ ಮಾಡ್ತಾ ನೀವು ಮುಂದಕ್ಕೆ ಹೋದ್ರೆ ನೀವು ಚಾಂಪಿಯನ್ ಆಗ್ತೀರಿ, ಲೆಜೆಂಡ್ ಆಗ್ತೀರಿ. ಸರ್ಗೆ ಬೂಬ್ಕಾ ಕೊಟ್ಟ ಪಾಠ ಇದು. ಸರ್ಗೆ ಬೂಬ್ಕಾ ಬಹಳ ಅದ್ಭುತ ಅಂತ ನಂಗೆ ಅನಿಸ್ತಾ ಇದೆ. ಇನ್ನೊಬ್ಬನ ಬಗ್ಗೆ ಹೇಳ್ತೇನೆ. ಸೋಟೋಮೇಯರ್ ಅಂತ ಅವನ ಹೆಸರು. ಹೈ ಜಂಪರ್, ಕ್ಯೂಬಾ ದೇಶದವ. ಅವನು 2.45 ಮೀಟರ್ ಅಲ್ಲಿ ಹೈ ಜಂಪ್ ಅನ್ನ ಪೂರ್ತಿ ಮಾಡ್ತಾರೆ. 2.45 ಮೀಟರ್ಸ್. ಅದ್ಭುತ. ಅದು ಜಗತ್ತಲ್ಲಿ ಯಾರೂ ಹಾರಿಲ್ಲ ಅದನ್ನು. 40 ವರ್ಷಗಳ ಕಾಲದ ಮುಂದೆ ಯಾರು ಬೀಟ್ ಮಾಡ್ಲಿಕ್ಕಾಗಿಲ್ಲ. ವರ್ಲ್ಡ್ ರೆಕಾರ್ಡ್ ಆಗಿತ್ತು. ಆಗ ಜನ ಕೇಳ್ತಾರೆ, ನಿನಗಿಂತ ಜಾಸ್ತಿ ಹೈಟ್ ಹೇಗೆ ಹಾರ್ತೀಯ ಪುಣ್ಯಾತ್ಮ? ಸುಲಭ ಅಲ್ಲ, ಹೈ ಜಂಪ್ ಹಾರಬೇಕಲ್ಲ, ಭೂಮಿ ಗುರುತ್ವಾಕರ್ಷಣೆ ಇದೆಯಲ್ಲ, ಅಷ್ಟು ಹೈಟ್ ಹೇಗೆ ಹಾರತೀಯ ಪುಣ್ಯಾತ್ಮ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಕೇಳಿ ಸೋಟೋಮೇಯರ್ ಹೇಳಿದ ಮಾತು, ನಾನು ಪ್ರತಿ ಸಲ ಹಾರುವಾಗ ನನ್ನ ದೇಹ ಆಮೇಲೆ ಹಾರ್ತದೆ, ನನ್ನ ಹೃದಯ ಮೊದಲು ಹಾರ್ತದೆ. ಸರಿ ಇದೆ ಈ ಮಾತು? ಅರ್ಥ ಆಯ್ತು ವಿದ್ಯಾರ್ಥಿಗಳಿಗೆ? ಹೇಗೆ ಹಾರ್ತೀಯ ಪುಣ್ಯಾತ್ಮ ಅಂತ ಕೇಳಿದಾಗ ಸೋಟೋಮೇಯರ್ ಹೇಳಿದ ಮಾತು, ಮೈ ಬಾಡಿ ಫಾಲೋಸ್, ಮೈ ಹಾರ್ಟ್ ಜಂಪ್ಸ್ ಫಸ್ಟ್. ನನ್ನ ಹೃದಯ ಮೊದಲು ಹಾರ್ತದೆ. ಕರೆಕ್ಟ್ ಇದೆಯಾ? ಈ ಮಾತುಗಳು ಸರಿ ಇದೆಯಾ? ನಾನು ಮತ್ತೆ ಹೇಳ್ತೇನೆ, ನಮ್ಗೆಲ್ಲ ಈ ಕ್ರೀಡಾಪಟುಗಳು ಅದ್ಭುತವಾದನ್ನ ಕೊಡ್ತಾ ಹೋಗಿದ್ದಾರೆ. ಸಾಯಂಕಾಲ ಇವತ್ತು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಹೋಗಿ ಒಂದು ಸರ್ಚ್ ಮಾಡಬೇಕಾದ ಅವಶ್ಯಕತೆ ಇದೆ. ವಿಲ್ಮಾ ರೊಡಾಲ್ಫ್. ನಂಗೆ ಮರಲಿಕ್ಕೆ ಸಾಧ್ಯ ಆಗೋದಿಲ್ಲ ಮಹಿಳೆಯನ್ನು. ವಿಲ್ಮಾ ರೊಡಾಲ್ಫ್ ಯಾಕೆ ಗ್ರೇಟ್ ಅಂತ ಹೇಳಿದ್ರೆ 1960 ಒಲಿಂಪಿಕ್ಸ್ ಅಲ್ಲಿ, ರೋಮ್ ಒಲಿಂಪಿಕ್ಸ್ ಅಲ್ಲಿ ಶಿ ವಾಸ್ ದ ವರ್ಲ್ಡ್ ಚಾಂಪಿಯನ್.
ಜಗತ್ತಿನ ಅತ್ಯಂತ ಬಲಿಷ್ಠವಾಗಿರತಕ್ಕಂಥ ಕ್ರೀಡಾಪಟು ಅಂತ ಅವಾರ್ಡ್ ತಗೋತಾರೆ. 3 ಚಿನ್ನದ ಪದಕ ತಕೊಂಡು ರಿಟೈರ್ಡ್ ಆಗ್ತಾರೆ 1960 ರೋಮ್ ಒಲಿಂಪಿಕ್ಸ್ ಅಲ್ಲಿ. ಅವಳ ಬಾಲ್ಯದ ಕತೆ ಕೇಳಿ. ಅವಳ ಅಪ್ಪ ಅವಳನ್ನು ಬಿಟ್ಟು ಹೋಗಿದ್ದಾರೆ. ಅಮ್ಮನಿ 14 ಜನ ಮಕ್ಕಳು, ಅಷ್ಟೂ ಮಕ್ಕಳನ್ನಮ್ಮ ನೋಡ್ಕೊಳ್ಬೇಕು. ಇವಳು ನಂಬರ್ 13. 14 ಜನ ಮಕ್ಕಳಲ್ಲಿ ಇವಳು ನಂಬರ್ 13. ಅಮ್ಮನಿ ಪ್ರೀತಿ ಮಗಳು. ಯಾವಾಗಲೂ ಅಮ್ಮ ಅವಳ ಹೆಗಲ್ ಮೇಲೆ ಕೂರಿಸ್ಕೊಂಡು ಒಂದು ಕಡೆ ಮತ್ತು ಕಡೆ ತಗೊಂಡು ಹೋಗಬೇಕು. ಯಾಕಂದ್ರೆ ಹುಡುಗಿಗೆ ಪೋಲಿಯೋ ಆಗಿದೆ, ಒಂದು ಕಾಲು ವರ್ಕ್ ಆಗೋದಿಲ್ಲ. ಯಾವಾಗ ನೋಡಿದ್ರು ಮಂಚದ ಮೇಲೆ ಮಲಗಿರ್ತಕ್ಕಂಥದ್ದು. ವಾರಕ್ಕೆ 3 ದಿನ ಆಸ್ಪತ್ರೆಗೆ ಹೋಗುವಂತಹದ್ದು. ಆಸ್ಪತ್ರೆ ದೂರ ಇತ್ತು. ಅಮ್ಮ ತಾಳ್ಮೆಯಿಂದ ತಕೊಂಡು ಹೋಗ್ತಾ ಇದ್ರು ಆಸ್ಪತ್ರೆಗೆ. ಕಾಲು ಪೋಲಿಯೋ ಆಗಿದೆ, ಹಾರ್ಲಿಕ್ಕೆ ಆಗೋದಿಲ್ಲ, ಓಡ್ಲಿಕ್ಕೆ ಆಗೋದಿಲ್ಲ, ಜಂಪ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಂಥದ್ದು ಆಗೋದಿಲ್ಲ. ವಿಲ್ಮಾ ರುಡಾಲ್ಫ್ ಹೇಳ್ತಾಳೆ, ಅಮ್ಮ ಕೆಳಗಡೆ ಕಾಲೇಜಿನ ಮಕ್ಕಳು ಆಡ್ತಾರೆ ಗ್ರೌಂಡ್ ಅಲ್ಲಿ, ನಂಗೆ ನೋಡಬೇಕು ಅಂತ ಆಸೆ ಇದೆ. ನನ್ನ ಮಂಚವನ್ನ ಕಿಟಕಿ ಪಕ್ಕ ಹಾಕಿಬಿಡಿ, ನಂಗೆ ನೋಡಬೇಕು. ಕೆಳಗಡೆ ಮಕ್ಕಳು ಆಡ್ತಾರೆ, ಹಾರ್ತಾರೆ, ಓಡ್ತಾರೆ, ಬೀಳ್ತಾರೆ, ಜಂಪ್ಸ್ಗಳನ್ನ ಮಾಡ್ತಾರೆ. ಇವಳು ನಿಂತು ಖುಷಿ ಪಡ್ತಾಳೆ ಮಂಚದ ಮೇಲೆ. ಇವಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ. 14ನೇ ವರ್ಷ ಪ್ರಾಯದಲ್ಲಿ ಮೊದಲ ಬಾರಿ ಅವಳು ನೆಲದ ಮೇಲೆ ಕಾಲಿಡ್ತಾಳೆ. ಒಂದು ಕಾಲು ಹ್ಯಾಂಡಿಕ್ಯಾಪ್ ಆಗಿದೆ, ಕರೆಕ್ಟ್ ಆಗಿ ಅವಳಿಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 15ನೇ ವರ್ಷ ಪ್ರಾಯಕ್ಕೆ ಅವಳು ಗೋಡೆ ಹಿಡಿದು ನಡೆಯುವುದನ್ನು ಪ್ರಯತ್ನ ಮಾಡ್ತಾಳೆ. 15ನೇ ವರ್ಷ ಪ್ರಾಯಕ್ಕೆ ವೀಲ್ ಚೇರ್ ಬಂತು, ವೀಲ್ ಚೇರ್ ಮೇಲೆ ನಡೆಯುವ ಪ್ರಯತ್ನವನ್ನ ಮಾಡ್ತಾಳೆ. 18ನೇ ವರ್ಷ ಪ್ರಾಯಕ್ಕೆ ಅವಳು ಸ್ಪೋರ್ಟ್ಸ್ ತರಬೇತಿಯನ್ನು ಸ್ಟಾರ್ಟ್ ಮಾಡ್ತಾಳೆ. ಒಂದು ಕಾಲು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್, ಒಂದು ಕಾಲು ಪೋಲಿಯೋ ಆಗಿರ್ತಕ್ಕಂಥದ್ದು. ಆಶ್ಚರ್ಯ 1960 ಒಲಿಂಪಿಕ್ಸ್ ಅಲ್ಲಿ ಇದೇ ಹುಡುಗಿ 3 ಚಿನ್ನದ ಪದಕವನ್ನು ತಗೋತಾಳೆ. ಗ್ರೇಟ್ ಇದೆಯಾ? ವಿಲ್ಮಾ ರುಡಾಲ್ಫ್ ಬಗ್ಗೆ ನಾನು ಫೇಸ್ಬುಕ್ ಅಲ್ಲಿ ಬರ್ದೆ ಸ್ನೇಹಿತರೆ, ದಯವಿಟ್ಟು ಓದಿ, ಸಾಧ್ಯವಾದರೆ ಓದಿ. ಅವಳ ಬದುಕು ತುಂಬಾ ಪ್ರೇರಣೆ ಕೊಡುವಂತಹದ್ದು. ಒಂದು ಕಾಲು ಪೋಲಿಯೋ ಆಗಿರ್ತಕ್ಕಂಥ ಹುಡುಗಿ, ದೇಹವನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗದ ಹುಡುಗಿ ಸರ್ ಅದ್ಭುತ ಸಾಧನೆಗಳನ್ನ ಮಾಡ್ತಾಳೆ. ಮೌಂಟ್ ಎವರೆಸ್ಟ್ ಸಾಧನೆಗಳನ್ನ ಮಾಡ್ತಾ ಮಹೋನ್ನತ ಕ್ರೀಡಾಪಟುವಾಗಿ ಮೂಡಿ ಬರ್ತಾಳೆ. ಗ್ರೇಟಾ? ನಿಮ್ಮೊಳಗೆ ವಿಲ್ಮಾ ರುಡಾಲ್ಫ್ ಇದ್ದಾರಾ? ನಿಮ್ಮೊಳಗೆ ಸೊಟೋಮೇಯರ್ ಇದ್ದಾರಾ? ಹೇಳಿ ಸರ್, ನಿಮ್ಮೊಳಗೆ ಸೊಟೋಮೇಯರ್ ಇದ್ದಾರಾ? ಯೋಚನೆ ಮಾಡಿ, ಸ್ಟಾರ್ಟ್ ಮಾಡಿ. ನಿಮಗೆ ಸಾಧ್ಯ ಉಂಟು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಸಾಧ್ಯವಾದ್ರೆ ಈ ಸಲ ಜಿ ಶಂಕರ್ ಅವರ ಕಾಲೇಜಿನ ಕಾಲೇಜ್ ಡೇ ಕಾರ್ಯಕ್ರಮಕ್ಕೆ ನೀವೊಂದು ಮಹಿಳೆಯನ್ನು ಕರಿಬೇಕು ಅಂತ ನಂಗೆ ಆಸೆ ಇದೆ. ದಯವಿಟ್ಟು ಕರೀರಿ, ಬರ್ತಾರೆ. ಶೀಸ್ ಇನ್ ಬ್ಯಾಂಗ್ಳೂರ್. ಯಾಕೆ ಅವ್ರು ಬರಬೇಕು ಅಂತ ಹೇಳಿದ್ರೆ, ಉಡುಪಿ ಜಿಲ್ಲೆಯ ಕೋಟದವರು, ಕೋಟದಲ್ಲಿ ಹುಟ್ಟಿ ತನ್ನ ಬಾಲ್ಯವನ್ನ ಕಳೆದಿರ್ತಕ್ಕಂಥವ್ರು. ಸರ್ ಅವರ ವಯಸ್ಸು ಸಣ್ಣ ವಯಸ್ಸಿಗೆ ಅವರು ಸಾಧನೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ. 1ನೇ ವರ್ಷ ಪ್ರಾಯಕ್ಕೆ ಡಾಕ್ಟರ್ ಯಾವುದು ಇಂಜೆಕ್ಷನ್ ಕೊಡ್ತಾರೆ. ಇಂಜೆಕ್ಷನ್ ಸೈಡ್ ಇಫೆಕ್ಟ್ ಆಯಿತು, ದೇಹದ ಕೆಳಗಿನ ಭಾಗ ಪ್ಯಾರಲೈಸ್ ಆಯಿತು. ಯೋಚನೆ ಮಾಡಿ. ಅಪ್ಪ ಹೋಟೆಲ್ ಕಾರ್ಮಿಕ, ಅಮ್ಮ ಕಷ್ಟಪಡುವಂತ ಗೃಹಿಣಿ, 4 ಜನ ಮಕ್ಕಳು, ತುಂಬಾ ಪ್ರೀತಿ ಮಾಡೋ ಮಗಳು. ಒಂದು ಇಂಜೆಕ್ಷನ್ ಕೊಟ್ಟ ರಿಸಲ್ಟ್ ಅಲ್ಲಿ ದೇಹ ಪ್ಯಾರಲೈಸ್ ಆಯಿತು. ದೇಹದ ಮೇಲ್ಭಾಗ ಆಕ್ಟಿವ್ ಇದೆ, ಕೆಳಗಿನ ಭಾಗ ಪ್ಯಾರಲೈಸ್ ಆಗಿದೆ. ನಿಮ್ಮ ಹಾಗೆ ನಡಿಲಿಕ್ಕೆ ಆಗೋದಿಲ್ಲ, ನಿಮ್ಮ ಹಾಗೆ ಹಾರ್ಲಿಕ್ಕೆ ಆಗೋದಿಲ್ಲ. ಅವಳ ಹೆಸರು ಮಾಲತಿ ಹೊಳ್ಳ. 14ನೇ ವರ್ಷ ಪ್ರಾಯಕ್ಕೆ ಅವಳು ಶಿಫ್ಟ್ ಆಗ್ತಾಳೆ ಬೆಂಗಳೂರಿಗೆ. ಮೊದಲ ಬಾರಿ ಶಾಲೆಗೆ ಬಂದಾಗ ಇಡೀ ಶಾಲೆಯ ಮಕ್ಕಳನ್ನು ಎದ್ದು ನಿಂತು ಸ್ವಾಗತ ಮಾಡ್ತಾರೆ. ಯಾಕಂದ್ರೆ ಅವಳು ವೀಲ್ ಚೇರ್ ಮೇಲೆ ಬಂದಿರತಕ್ಕಂಥದ್ದು. ಪ್ರಿನ್ಸಿಪಾಲ್ ಸಪೋರ್ಟ್ ಮಾಡ್ತಾರೆ ಅವಳಿಗೆ. ಕೆಳಗಿನ ಫ್ಲೋರಲ್ಲಿ ಕ್ಲಾಸ್ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ವೀಲ್ ಚೇರ್ ಮೇಲೆ ಪಾಠವನ್ನು ಕೇಳುವಂತ ಹುಡುಗಿ. ಸಾಯಂಕಾಲ ಆದ್ಕೊಳ್ಳೆ ಗ್ರೌಂಡಿಗೆ ಬರ್ತಾ ಇದ್ದು ಬೇರೆ ಮಕ್ಕಳು ಆಡೋದನ್ನು ನೋಡ್ತಾ ಇದ್ರು ಮಾಲತಿ ಹೊಳ್ಳ. ಒಂದ್ ದಿವಸ ಅವಳು ಆಸೆ ಕಣ್ಣಲ್ಲಿ ಕೂತು ನೋಡ್ತಾ ಇದ್ದಾಳೆ, ಕನಸು ಕಣ್ಣಲ್ಲಿ ಕೂತು ನೋಡ್ತಾ ಇದ್ದಾಳೆ. ವಿದ್ಯಾರ್ಥಿಗಳು ಓಡ್ತಾರೆ, ನನಗೆ ಓಡ್ಲಿಕ್ಕೆ ಆಗೋದಿಲ್ಲ, ನನಗೆ ಜಾವಲಿನ್ ಬಿಸಾಡ್ಲಿಕ್ಕೆ ಆಗೋದಿಲ್ಲ, ಶಾರ್ಟ್ ಪುಟ್ ಬಿಸಾಡ್ಲಿಕ್ಕೆ ಆಗೋದಿಲ್ಲ. ನೋಡ್ತಾ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಿಂದ್ಗಡೆ ನಿಂತಿರ್ತಕ್ಕಂಥ PT ಸರ್ ಹತ್ರ ಬಂದು ಹೇಳ್ತಾರೆ, ಅಳ್ಬೇಡ ಮಗ, ನಿನ್ನಂತಹ ಕ್ರೀಡಾಪಟುಗಳಿಗೆ ಒಂದು ಕ್ರೀಡಾಕೂಟ ಇದೆ. ಹ್ಯಾಂಡಿಕ್ಯಾಪ್ ಆದವರಿಗೆ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಲಿಂಪಿಕ್ಸ್ ಅನ್ನ ಮಾಡ್ತಾರೆ, ಪ್ಯಾರಾ ಒಲಿಂಪಿಕ್ಸ್ ಅಂತ ಕರೀತಾರೆ. ನಿನಗೆ ನಿನಗೆ ಸಾಧ್ಯ ಆಗ್ತದೆ, ನಾಳೆಯಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡು. ವೀಲ್ ಚೇರ್ ಮೇಲೆ ಓಡುವಂತ ರೇಸ್ ಇದೆ, ವೀಲ್ ಚೇರ್ ಮೇಲೆ ಶಾರ್ಟ್ ಪುಟ್ ಬಿಸಾಡುವಂತ ರೇಸ್ ಇದೆ, ವೀಲ್ ಚೇರ್ ಮೇಲೆ ಜಾವೆಲಿನ್ ಬಿಸಾಡುವಂತ ರೇಸ್ ಇದೆ. ಪ್ರಾಕ್ಟೀಸ್ ಮಾಡು. 4 ವರ್ಷ 5 ವರ್ಷ 6 ವರ್ಷಗಳು ಪ್ರಾಕ್ಟೀಸ್ ಮಾಡ್ತಾಳೆ. ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸ್ತಾ ಹೋಗ್ತಾಳೆ. ಇಂಡಿಯಾವನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾಳೆ. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿ. ಆಕೆ ಸಾಧನೆ ಬಹಳ ಅದ್ಭುತವಾಗಿದೆ. ಇವತ್ತು ಮಾಲತಿ ಹೊಳ್ಳ ಅವರ ಶೋಕೇಸ್ ಅಲ್ಲಿ ನಾನು ಅವರ ಮನೆಗೆ ಹೋಗಿ ಹೇಳ್ತಾ ಇದ್ದೇನೆ, 397 ಚಿನ್ನದ ಪದಕಗಳಿದೆ.
27 ಸಿಲ್ವರ್ ಮೆಡಲ್ಸ್ಗಳಿದೆ, ಅಂತಾರಾಷ್ಟ್ರೀಯ ಮೆಡಲ್ಗಳು, ಸಾಮಾನ್ಯದಲ್ಲ, ಎಲ್ಲ ಅಂತಾರಾಷ್ಟ್ರೀಯ ಮೆಡಲ್ಗಳು. ಅವರು ಇವತ್ತು ಸ್ಪ್ರಿಂಟ್ ಅಲ್ಲಿ, ವೀಲ್ ಚೇರ್ ಮೇಲೆ ಸ್ಪ್ರಿಂಟ್ ಅಲ್ಲಿ ಇವತ್ತು ವರ್ಲ್ಡ್ ಚಾಂಪಿಯನ್ ಆಗಿದ್ದಾಳೆ. ಪದಕದ ಮೇಲೆ ಪದಕವನ್ನು ತಗೋತಾ ಹೋದಾಳೆ. ಗ್ರೇಟಾ. 67 ವರ್ಷ ಆಗಿದೆ ಅವರಿಗೆ. ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿದ್ದುಕೊಂಡು ಈಗ ರಿಟೈರ್ಡ್ ಆಗಿದ್ದಾರೆ, ನಿವೃತ್ತರಾಗಿದ್ದಾರೆ. ಕಾರ್ಯಕ್ರಮ ಕರೆದ್ರೆ ಖಂಡಿತ ಬರ್ತಾರೆ. ಅವ್ರು ಬರಬೇಕು ಅಂತ ನಂಗೆ ಆಸೆ ಇದೆ. ಅವರ ಆಟೋಬಯೋಗ್ರಫಿ ವಿದ್ಯಾರ್ಥಿಗಳು ಓದಿ ದಯವಿಟ್ಟು. ಎ ಡಿಫರೆಂಟ್ ಸ್ಪಿರಿಟ್, ಅವರ ಆತ್ಮಚರಿತ್ರೆ ಪುಸ್ತಕ. 67 ವರ್ಷ. ಅವ್ರು ಯಾಕೆ ಗ್ರೇಟ್ ನಾನು ನಿಮ್ಗೆ ಹೇಳ್ತೇನೆ. ಯಾಕೆ ಗ್ರೇಟ್ ಅಂತ ಹೇಳಿದ್ರೆ, ಅವರಾಗಿರ್ತಕ್ಕಂಥ 54 ಜನ ಚಾಲೆಂಜ್ಡ್ ಮಕ್ಕಳಿಗೆ ಅವರು ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ದಾರೆ. ಗ್ರೇಟಾ. ಗ್ರೇಟಾ. ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ, ಅವ್ರಿಗೆ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೋಬೇಕು ಅಂತ ಆಸೆ ಇತ್ತು. ಕಾರ್ ಇತ್ತು ಅವ್ರ ಹತ್ರ, ಡ್ರೈವ್ ಮಾಡ್ತಾ ಇದ್ರು. DL ಪಡಿಬೇಕು ಅಂತ ಆಸೆ ಪಟ್ರು. ಯಾರು DL ಕೊಡ್ಲಿಲ್ಲ. ಹ್ಯಾಂಡಿಕ್ಯಾಪ್ ಆದವರಿಗೆ, ದೇಹದ ಕೆಳಗಿನ ಭಾಗ ಎಬಿಲಿಟಿ ಇಲ್ಲದವರಿಗೆ ಯಾರು DL ಕೊಡೋದಿಲ್ಲ. ಆಗ ನೇರವಾಗಿ ಅವಳು ಪ್ರಧಾನಮಂತ್ರಿ ಹತ್ರ ಹೋಗ್ತಾಳೆ. ಸರ್, ನಾನು ಅಂತಾರಾಷ್ಟ್ರೀಯ ಕ್ರೀಡಾಪಟು, ಇಷ್ಟು ಮೆಡಲ್ಸ್ ತಗೊಂಡಿದ್ದೇನೆ, ನನಗೆ DL ಮಾಡಿ ಕೊಡಬೇಕು ಅಂತ ಪ್ರಧಾನಮಂತ್ರಿಯ ಮನೆಯ ಬಾಗಿಲು ತಡ್ತಾಳೆ. ಪ್ರಧಾನಮಂತ್ರಿ ಹೇಳ್ತಾರೆ, ನಿನ್ನ ಮೆಡಲ್ ತೋರಿಸು ನನಗೆ. ಇವಳೆಲ್ಲ ಮೆಡಲ್ ತೆಗೆದವರ ಟೀಪಾಯಿ ಮೇಲೆ ಇಡ್ತಾರೆ. 397 ಮೆಡಲ್ಸ್ಗಳು. ಆಗ ಪ್ರಧಾನಮಂತ್ರಿ ಕೇಳ್ತಾರೆ, ಇಷ್ಟು ಮೆಡಲು ನೀನೇ ಗೆದ್ದಿ ಅನ್ನೋದಕ್ಕೆ ಪ್ರೂಫ್ ಇದೆಯಾ? ಕೇಳಿ, ಇಷ್ಟು ಮೆಡಲು ನೀನೇ ಗೆದ್ದಿ ಅನ್ನೋದಕ್ಕೆ ಪ್ರೂಫ್ ಇದೆಯಾ ಅಂತ ಪ್ರಧಾನಮಂತ್ರಿಗಳು ಕೇಳಿದ. ಯಾರಂತ ಕೇಳ್ಬಿಡಿ ನೀವು, ನಾನು ಹೇಳೋದಿಲ್ಲ. ಪ್ರೂಫ್ ಇದೆಯಾ ಅಂತ ಕೇಳ್ತಾರೆ. ಆಗ 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 ಮಾಲತಿ ಹೊಳ್ಳ ಸಿಡಿದು ಹೇಳ್ತಾರೆ, ನೀ ಪ್ರಧಾನಮಂತ್ರಿ ಹೇಳೋದಕ್ಕೆ ಪ್ರೂಫ್ ಕೊಡಿ ನನಗೆ, ಮತ್ತೆ ಪ್ರೂಫ್ ನಾನು ಕೊಡ್ತೇನೆ. ಮೇಡಮ್ ಸರಿ ಇದೆಯಾ? ನೀ ಪ್ರಧಾನಮಂತ್ರಿ ಹೇಳೋದಕ್ಕೆ ಮೊದಲು ಪ್ರೂಫ್ ಕೊಡಿ ನನಗೆ, ಆಮೇಲೆ ಪ್ರೂಫ್ ಕೊಡ್ತೇನೆ. ಪ್ರಧಾನಮಂತ್ರಿಗಳು ನೇರವಾಗಿ ಅವರಿಗೆ DL ಅನ್ನು ಕೊಟ್ಟು ಕಳಿಸ್ತಾರೆ. ಇವತ್ತು ಕಾರ್ ಡ್ರೈವ್ ಮಾಡ್ಕೊಂಡು ಓಡಾಡ್ತಾರೆ ಮಹಿಳೆ. ಅದ್ಭುತ ಅಂತ ಭಾವಿಸ್ಕೊಳ್ತಾನೆ. ನೀವು ಕರೆದ್ರೆ ನಿಮ್ಮ ಕಾಲೇಜ್ ಡೇಗೆ ಬರ್ತಾರೆ. ಮಾಲತಿ ಹೊಳ್ಳ ಅವರು ಬೇಕು, ಮಕ್ಕಳ ಜೊತೆ ಮಾತಾಡಬೇಕು ಅಂತ ಆಸೆ ಇರ್ತಕ್ಕಂಥದ್ದು. ನನ್ನ ಪ್ರೀತಿ ವಿದ್ಯಾರ್ಥಿಗಳಿಗೆ ಇಂಥ ತುಂಬ ಎಕ್ಸಾಂಪಲ್ಸ್ ಇದೆ. ಇವತ್ತು ನಾನು ನಿಮ್ಗೆ ಕೊಟ್ಟದೆಲ್ಲ ಕ್ರೀಡಾ ಕ್ಷೇತ್ರ ಸಾಧನೆಗಳು. ತುಂಬ ಎಕ್ಸಾಂಪಲ್ಸ್ ಇನ್ನೂ ಕೊಡ್ಲಿಕ್ಕೆ ಆಗತ್ತೆ ನನಗೆ. ತುಂಬ ಎಕ್ಸಾಂಪಲ್ಸ್ಗಳಿದೆ. 1974, 75, 76ನೇ ಇಸ್ವಿನಲ್ಲಿ ಒಬ್ಬ ಮುಂಬೈಲಿ ಒಬ್ಬ ಹುಡುಗ ಇದ್ದ. ಅವನ ವಯಸ್ಸು 9 ವರ್ಷ. 9 ವರ್ಷದ ಹುಡುಗ. ಅವನಿಗೆ ಕ್ರಿಕೆಟ್ ಆಡಬೇಕು ಅಂತ ಡ್ರೀಮ್ ಸ್ಟಾರ್ಟ್ ಆಯಿತು. ಡ್ರೀಮ್ ಟ್ರಿಗರ್ ಆಯಿತು ಹೇಗೆ ಅಂತ ಹೇಳಿದ್ರೆ, ಅವನ ಬರ್ಡೇಗೆ ಅವನ ಅಜ್ಜ ಒಂದು ಕ್ರಿಕೆಟ್ ಬ್ಯಾಟನ್ನು ಗಿಫ್ಟ್ ಹಾಕೊಟ್ಟಿದ್ರು. ಆ ಬ್ಯಾಟನ್ನು ಹಿಡಿದು ಫೋಟೋ ತೆಗೆಸ್ಕೊಂಡ. ಆ ಫೋಟೋನ ಫ್ರೇಮ್ ಹಾಕಿ ಇಡ್ಲಿ ಸ್ಟಾರ್ಟ್ ಮಾಡಿದ. ಅವನಿಗೆ ಡ್ರೀಮ್ ಸ್ಟಾರ್ಟ್ ಆಯಿತು, ಕ್ರಿಕೆಟರ್ ಆಗಬೇಕು ಅಂತ ಹೇಳಿ. ಮುಂದೇನಾಯಿತು, 9ನೇ ಕ್ಲಾಸಿಗೆ ಬಂದಿದ್ದ. ಹಿಸ್ ಏಜ್ ವಾಸ್ 14 ಇಯರ್ಸ್, 14 ವರ್ಷ. ಶಾಲೆಗೆ ಬರ್ತಾ ಇರುವಾಗ ಹೊರಗಡೆ ಒಂದು ಫ್ಲೆಕ್ಸ್ ನೋಡ್ತಾನೆ. ಏನಿತ್ತು ಆ ಫ್ಲೆಕ್ಸ್ ಅಲ್ಲಿ? ರಮಾಕಾಂತ್ ಆಚ್ರೇಕರ್ ಅವರ ಕ್ರಿಕೆಟ್ ಕೋಚಿಂಗ್ ಕ್ಯಾಂಪ್ ಸ್ಟಾರ್ಟ್ ಆಗಿದೆ, ಎನಿಬಡಿ ಕ್ಯಾನ್ ಜಾಯಿನ್ ಅಂತ ಹೊರಗಡೆ ಬೋರ್ಡ್ ಹಾಕಿದ್ರು. ಆಚ್ರೇಕರ್ ಅವರ ಫೋಟೋವನ್ನು ಹಾಕಿದ್ರು. ಹುಡುಗ ನೋಡ್ತಾ ಡಿಸೈಡ್ ಮಾಡ್ಕೊಳ್ತಾನೆ. ಮನೆಗೆ ಬರ್ತಾನೆ, ಅಪ್ಪನ ಮುಂದೆ ನಿಂತ್ಕೋತಾನೆ, ಗಟ್ಟಿಯಾಗಿ ಹೇಳ್ತಾನೆ, ಅಪ್ಪ ನಂಗೆ ನಾಳೆ ಶಾಲೆಗೆ ಹೋಗಿ ಏನು ಮಾಡ್ಲಿಕ್ಕಿಲ್ಲ, ನಾನು ಕ್ರಿಕೆಟರ್ ಆಗ್ತೇನೆ, ಕೋಚಿಂಗ್ ಕ್ಯಾಂಪಿಗೆ ಸೇರಿಸಿ. ನನ್ನ ಮಾತನ್ನು ಬಿಲೀವ್ ಮಾಡಿ, ದಡ್ಡ ಅಲ್ಲ, ಕ್ಲಾಸಲ್ಲಿ ಟಾಪರ್ ಆಗಿದ್ದ, ಮ್ಯಾಥ್ಸ್ ಒಳ್ಳೆ ಮಾರ್ಕ್ಸ್ ತಗೊಳ್ತಿದ್ದ, ಇಂಗ್ಲಿಷ್ ಅದ್ಭುತ ಮಾತಾಡ್ತಿದ್ದ, ತಲೆ ಗುಂಗುರು ಕೂದಲಿತ್ತು. ಹೋಗಿ ಹೇಳ್ತಾನೆ, ಅಪ್ಪ ನಾನು ನಾಳೆ ಶಾಲೆಗೆ ಹೋಗೋದಿಲ್ಲ, ನನ್ನ ಕ್ರಿಕೆಟ್ ಕೋಚಿಂಗ್ ಕ್ಯಾಂಪಿಗೆ ಸೇರಿಸಿ. ಆಗಪ್ಪ ಬಹಳ ಗ್ರೇಟ್ ಅಪ್ಪ ಒಂದು ಪ್ರಶ್ನೆ ಕೇಳ್ತಾರೆ, ನನ್ನ ಪ್ರೀತಿ ಹುಡುಗ ನಿಂಗೆ ನಂಬಿಕೆ ಇದೆಯಾ? ನನಗೆ ನಂಬಿಕೆ ಉಂಟಂತ ಅಪ್ಪ ಹೇಳಲೇ ಇಲ್ಲ. ನಿಂಗೆ ನಂಬಿಕೆ ಇದೆಯಾ ಅಂತ ಹೇಳ್ತಾರೆ. ಈ ಮಾತನ್ನ ಸ್ಟ್ರಾಂಗ್ ಆಗಿ ಎಸ್ ಅಂತ ಹುಡುಗ ಹೇಳ್ತಾನೆ. ಮರುದಿವಸ ರಮಾಕಾಂತ್ ಆಚ್ರೇಕರ್ ಅವರ ಕೋಚಿಂಗ್ ಕ್ಯಾಂಪಿಗೆ ಸೇರ್ತಾನೆ. 3 ತಿಂಗಳ ಕೋಚಿಂಗ್ ಕ್ಯಾಂಪನ್ನು ಮುಗಿಸ್ಕೊಂಡು ಬರ್ತಾನೆ. ಕ್ರಿಕೆಟ್ನ ಎಲ್ಲ ಸ್ಟ್ರೋಕ್ಗಳನ್ನು ಗೆಲ್ತಾ ಹೋಗ್ತಾನೆ. ಎಲ್ಲ ಸ್ಕಿಲ್ಸ್ಗಳನ್ನು ಕಲಿತಾನೆ. ಬಲಿಷ್ಠವಾಗಿರ್ತಕ್ಕಂಥ ಬ್ಯಾಟಿಂಗ್ ಅನ್ನು ಸ್ಟಾರ್ಟ್ ಮಾಡ್ತಾನೆ. 16 ವರ್ಷ ಪ್ರಾಯಕ್ಕೆ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಸೆಲೆಕ್ಟ್ ಆಗ್ತಾನೆ. ಮೊದಲ ಮ್ಯಾಚ್ ಪಾಕಿಸ್ತಾನದ ವಿರುದ್ಧ ಮ್ಯಾಚ್ ಆಗಿತ್ತು. ಆ ಮ್ಯಾಚ್ ಅಲ್ಲಿ ಬೌನ್ಸರ್ನ ಪೆಟ್ಟು ತಿಂತಾನೆ. ರಕ್ತ ಸುರಿತದೆ. ಹುಡುಗ ಕೇರ್ ಮಾಡೋದಿಲ್ಲ. ಬ್ಯಾಟಿಂಗ್ ಮಾಡ್ತಾ ಲೆಜೆಂಡ್ ಆಗಿ ಮೌಲ್ಡ್ ಆಗ್ತಾನೆ. ಮುಂದೆ ಭಾರತಕ್ಕೋಸ್ಕರ 24 ವರ್ಷ ಆಡ್ತಾನೆ. 100 ಸೆಂಚುರಿಗಳನ್ನು ಕಂಪ್ಲೀಟ್ ಮಾಡ್ತಾನೆ. ಭಾರತಕ್ಕೆ ವಿಶ್ವಕಪ್ ಅನ್ನು ಗೆಲ್ಲಿಸ್ಕೊಡ್ತಾನೆ. ಮುಂಬೈಗೆ IPL ಟ್ರೋಫಿಯನ್ನು ಗೆಲ್ಲಿಸ್ಕೊಡ್ತಾನೆ. ಕ್ರಿಕೆಟ್ನ ಎಲ್ಲ ರೆಕಾರ್ಡ್ಸ್ ಅನ್ನ ಧೂಳಿಪಟ ಮಾಡ್ತಾ ಹೋಗ್ತಾನೆ. ಯಾವುದೆಲ್ಲ ರೆಕಾರ್ಡ್ಸ್ ಇದೆ ಎಲ್ಲ ರೆಕಾರ್ಡ್ಸ್ ಅನ್ನ ಸರ್ ಮೀರಿನಿಲ್ಲ ಪ್ರಯತ್ನಗಳನ್ನ ಮಾಡ್ತಾನೆ. ಆ ಹುಡುಗನನ್ನ ಸಚಿನ್ ತೆಂಡೂಲ್ಕರ್ ಅಂತ ಕರೀತಾರೆ. ವಿದ್ಯಾರ್ಥಿಗಳು
ಸಚಿನ್ ಆಟವನ್ನ ನೋಡಿದಾರ ಗೊತ್ತಿಲ್ಲ ನಂಗೆ, ನಾನು ನೋಡಬೇಕು ಅಂತ ಹೇಳೋದಿಲ್ಲ. ಆದ್ರೆ ಯಾವಾಗ ಅವನು ರಿಟೈರ್ಡ್ ಆದ ಆ ಮ್ಯಾಚ್ ಒಂದು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಮಕ್ಕಳು ನೋಡ್ಬೇಕು ಆ ಮ್ಯಾಚ್ ಅನ್ನ, ದಯವಿಟ್ಟು ವಿದ್ಯಾರ್ಥಿಗಳು ನೋಡ್ಬೇಕಾದ್ದು. ಅವನ ಲಾಸ್ಟ್ ಗ್ರಾಟಿಟ್ಯೂಡ್ ಮ್ಯಾಚ್ ಇದೆಯಲ್ಲ, ಕೊನೆ ಮ್ಯಾಚ್ ಅನ್ನ ನೀವು ನೋಡ್ಬೇಕು ಅಂತ ಆಸೆ ಇದೆ. ಯಾಕಂದ್ರೆ ಅವನು 67 ಸ್ಕೋರಿಗೆ ಔಟ್ ಆಗ್ತಾನೆ. ಅವತ್ತು ಔಟ್ ಆದಾಗ ಗಾರ್ಡ್ ಆಫ್ ಆನರ್ನ ಮೂಲಕ ಅವನ ತಂಡ ಸನ್ಮಾನ ಮಾಡ್ತದ ಅವನಿಗೆ. ಹುಡುಗ ಮೈಕ್ ಹಿಡಿದು ಸ್ಟಾರ್ಟ್ ಮಾಡ್ತಾನೆ. ಸಚಿನ್ 40 ವರ್ಷ ಆಗಿದ್ದಾಗ ಮೈಕ್ ಹಿಡಿದು ಸ್ಟಾರ್ಟ್ ಮಾಡ್ತಾನೆ. ಅವನು ಮಾತಾಡ್ತಾ ಏನು ಹೇಳ್ತಾನೆ ಗೊತ್ತಾ? ಅವನು ಹೇಳ್ತಾನೆ, ನನ್ನ ಇಷ್ಟೂ ಸಾಧನೆಗಳಿಗೆ ಕಾರಣ ನನ್ನಮ್ಮ. ಒಂದು ಸಲವೂ ಅಮ್ಮ ನನ್ನ ಮ್ಯಾಚ್ ನೋಡಲಿಲ್ಲ, ಗ್ರೌಂಡಿಗೆ ಬರಲಿಲ್ಲ. ಮೊದಲ ಬಾರಿ ಬಂದಿದ್ದಾರೆ, ಫಸ್ಟ್ ಟೈಮ್ ಬಂದಿದ್ದಾರೆ. ಅಮ್ಮ ಮುಂದಕ್ಕೆ ಬನ್ನಿ ಅಂತ ಅಮ್ಮ ನನ್ನ ಹತ್ರ ಕರ್ಕೊಂಡ್ಬರ್ತಾನೆ, ಹತ್ರ ನಿಲ್ಲಿಸ್ಕೊಂಡು ಮಾತಾಡಿಸ್ತಾನೆ. ನನ್ನ ಕನಸುಗಳನ್ನ ಪ್ರೇರೇಪಣೆ ಮಾಡತಕ್ಕಂಥ ಅಪ್ಪನಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ನನ್ನಲ್ಲಿ ಭರವಸೆ ಇಟ್ಟಿರ್ತಕ್ಕಂಥ ಅಪ್ಪನಿಗೆ ಥ್ಯಾಂಕ್ ಯು ಅಪ್ಪ ಅಂತ ಹೇಳ್ತಾನೆ. ತನ್ನ ಅಣ್ಣನಿಗೆ ಥ್ಯಾಂಕ್ಸ್ ಹೇಳ್ತಾನೆ, ಕ್ರಿಕೆಟ್ನ ಅಭಿಮಾನಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಸ್ಪೆಷಲಿ ಕನೆಕ್ಟ್ ಆಗಿರ್ತಕ್ಕಂಥದ್ದು ಅಮ್ಮನ ಬಗ್ಗೆ ಅವನು ಆಡಿರ್ತಕ್ಕಂಥ ಮಾತುಗಳು. ಗ್ರೇಟಾ? ಸಚಿನ್ 40 ವರ್ಷ ಪ್ರಾಯದಲ್ಲಿ ಭಾರತ ರತ್ನವನ್ನು ಪಡಿತಾ ಕ್ರಿಕೆಟ್ನ ತನ್ನ ಕೊನೆಯ ಮ್ಯಾಚ್ ಅನ್ನ ಪೂರ್ತಿ ಮಾಡ್ತಾನೆ. ಬ್ರಬೌನ್ ಸ್ಟೇಡಿಯಂ ಅನ್ನ ಕಿಸ್ ಮಾಡ್ತಾ ವಾಪಸ್ ಬರ್ತಾನೆ. ಆಗ ಹೇಳಿದ ಅಮ್ಮನ ಮಾತು ಬಹಳ ಅದ್ಭುತ ಇದೆ. ಅವನು ಹೇಳ್ತಾನೆ, ನನ್ನಮ್ಮ ಒಂದ್ ದಿವಸ ನನ್ನ ಮ್ಯಾಚ್ ನೋಡ್ಲಿಕ್ಕೆ ಬರಲಿಲ್ಲ. ನನ್ನ ಸಾಧನೆ ಬಗ್ಗೆ ಅಮ್ಮನಿಗೆ ಏನು ಗೊತ್ತಿಲ್ಲ, ಕ್ರಿಕೆಟರ್ ಅಂತ ಗೊತ್ತಿದೆ, ನನ್ನ ಬಗ್ಗೆ ಎಂಥದ್ದು ಗೊತ್ತಿಲ್ಲ ಅಮ್ಮನಿಗೆ. ಆದ್ರೆ ಅಮ್ಮ ನನ್ನ ಎಲ್ಲ ಕನಸುಗಳಿಗೆ ಪ್ರೇರೇಪಣೆ ಕೊಡ್ತಾ ಇದ್ರು. ಮಧ್ಯರಾತ್ರಿ ಹೋಗಿ ಬಾಗಿಲು ಬಡಿದ್ರು, ಅಮ್ಮ ಬಾಗಿಲು ತೆಗೆದು ಊಟ ಬಡಿಸ್ತಾ ಇದ್ರು, ಬಹಳ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ನನ್ನ ಎಲ್ಲ ಸಾಧನೆಗಳನ್ನು ಇವತ್ತು ಒಂದು ಹರಿವಾಣದಲ್ಲಿ ಇಟ್ಕೊಂಡು ನನ್ನ ಅಮ್ಮನ ಕಾಲಿಗೆ ಇಡ್ಲಿಕ್ಕೆ ಆಸೆ ಪಡ್ತೇನೆ. ಸರಿ ಇದೆಯಾ? ನನ್ನ ಜೀವನದ ಮಹಾ ಸಾಧನೆಗಳನ್ನ ನನ್ನ ಸಾಧನೆ ಅಂತ ಹೇಳೋದಿಲ್ಲ ನಾನು. ಇದನ್ನ ಒಂದು ಹರಿವಾಣ ತಟ್ಟೆಲಿ ಇಟ್ಕೊಂಡು ನನ್ನ ಅಮ್ಮನಿಗೆ ಡೆಡಿಕೇಟ್ ಮಾಡ್ಲಿಕ್ಕೆ ಆಸೆ ಪಡ ಸಚಿನ್ ಹೇಳ್ತಾನೆ. ಸರ್, ಈ ಮಾತು ಗ್ರೇಟ್ ಇದೆಯಾ? ಈ ಮಾತುಗಳು ಸರಿ ಇದೆಯಾ? ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಒಬ್ಬ ಲಂಬು ಸಿನಿಮಾ ನಟ ಇದೆ, ನಿಮ್ಗೆಲ್ಲ ಗೊತ್ತಿದೆ, ಅಮಿತಾಬ್ ಬಚ್ಚನ್ ಅಂತ ಕರೀತಾರೆ. ಸಣ್ಣದಿರುವಾಗ ಶಾಲೆಗೆ ಹೋದಾಗ ಎಲ್ಲರೂ ತಮಾಷೆ ಮಾಡೋರು. ಲಂಬು ಡ್ಯಾನ್ಸ್ ಮಾಡು, ಲಂಬು ಫೈಟ್ ಮಾಡು, ಲಂಬು ಹಾಗೆ ಮಾಡು ಅಂತ ದಿನಾಲವನಿಗೆ ಇರಿಟೇಟ್ ಮಾಡ್ತಾ ಇದ್ರು, ಹಿಂಸೆ ಕೊಡ್ತಾ ಇದ್ರು. ಆಗೆಲ್ಲ ಹುಡುಗ ಅಳ್ತಾ ಮನೆಗೆ ಬರ್ತಿದ್ದ. ಅಳ್ತಾ ಮನೆಗೆ ಬರ್ತಾ ಇದ್ದಾಗ ನಮ್ಮ ತೇಜಿ ಬಚ್ಚನ್ ಒಂದು ಮಾತನ್ನು ಹೇಳೋರು. ತೇಜಿ ಬಚ್ಚನ್ ಹೇಳ್ತಾ ಇದ್ರು, ನನ್ನ ಪ್ರೀತಿಯ ಲಂಬು, ನನ್ನ ಪ್ರೀತಿಯ ಅಮಿತಾಬ್, ನಾಳೆಯಿಂದ ಚಾಡಿ ತಗೊಂಡ್ಬರ್ಬೇಡ. ಯಾವ ಯುದ್ಧವನ್ನು ಸ್ಟಾರ್ಟ್ ಮಾಡಿದಿ ಅದನ್ನ ಎಂಡ್ ಮಾಡಿ ಬಾ. ಕರೆಕ್ಟ್ ಇದೆಯಾ? ನೀನು ಯಾವ ಯುದ್ಧವನ್ನು ಸ್ಟಾರ್ಟ್ ಮಾಡಿದ್ದಿ ಪುಣ್ಯಾತ್ಮ, ಅದನ್ನ ಪೂರ್ತಿ ಮಾಡ್ಕೊಂಬ ಅಂತ ಅಮ್ಮ ತೇಜಿ ಬಚ್ಚನ್ ಒಂದು ಮಾತನ್ನು ಹೇಳ್ತಾರೆ. ಹುಡುಗನಿಗೆ ಅರ್ಥ ಆಯ್ತು. ನೆಕ್ಸ್ಟ್ ಡೇ ಇಂದ ಫೈಟ್ ಮಾಡಿ ಸ್ಟಾರ್ಟ್ ಮಾಡ್ತಾನೆ. ಯಾರು ಲಂಬೋ ತಮಾಷೆ ಮಾಡ್ತಾರೆ, ಫೈಟ್ ಮಾಡಿ ಸ್ಟಾರ್ಟ್ ಮಾಡ್ತಾನೆ. ಪ್ರತಿ ಮ್ಯಾಚ್ ಅನ್ನ ಗೆಲ್ತಾ ಹೋಗ್ತಾನೆ. ಸರ್, ಇವತ್ತು ಅಮಿತಾಬ್ ಬಚ್ಚನ್ 84 ವರ್ಷ ಆಗಿದೆ. ಇವತ್ತಿಗೂ ಒಂದು ಸಿನಿಮಾಕ್ಕೆ 10 ಕೋಟಿ ಸಂಭಾವನೆ ಪಡ್ಕೋತಾ ಇದ್ದಾನೆ. ಗ್ರೇಟಾ? ಆಕಾಶವಾಣಿ ವಾರ್ತೆ ಓದಲಿಕ್ಕಂತ ಹೋಗ್ತಾನೆ, ರಿಜೆಕ್ಟ್ ಆಗ್ತಾನೆ. ಟಿವಿನಲ್ಲಿ ವಾರ್ತೆ ಓದಲಿಕ್ಕೆ ಹೋಗ್ತಾನೆ, ರಿಜೆಕ್ಟ್ ಆಗ್ತಾನೆ. ಸಿನಿಮಾದಲ್ಲಿ ಅಭಿನಯ ಮಾಡ್ಲಿಕ್ಕಂತ ರಿಜೆಕ್ಟ್ ಆಗ್ತಾನೆ. ಎಲ್ಲ ಕಡೆ ರಿಜೆಕ್ಟ್ ಆಗ್ತಾ ಹೋದ ರಿಜೆಕ್ಷನ್ ನ ಹುಡುಗ ಮುಂದೆ ಜಗತ್ತನ್ನ ಗೆಲ್ತಾ ಹೋಗ್ತಾನೆ. ಸರ್, ಇವತ್ತು ಅಮಿತಾಬ್ ಬಚ್ಚನಿಗೆ ಎಷ್ಟು ಸಲ ನ್ಯಾಷನಲ್ ಅವಾರ್ಡ್ ಸಿಕ್ಕಿತ್ತು ಕೌಂಟ್ ಮಾಡಿ ಸ್ಟಾರ್ಟ್ ಮಾಡಿ. ಹೌದಲ್ಲ? ಜಗತ್ತಿನ ಮಹಾನ್ ನಟ ಅಮಿತಾಬ್ ಬಚ್ಚನ್ನ ಬದುಕಿನ ಕಥೆಯಿಂದ ನಾನು 1000 ಪ್ರೇರಣೆ ತಗೊಳ್ತಾ ಹೋಗಿದ್ದೇನೆ. ತಗೊಳ್ಬೇಕು ನೀವು ಅಂತ ನಂಗೆ ಆಸೆ ಇರತಕ್ಕಂಥದ್ದು. ನಾನು ಅತಿ ಹೆಚ್ಚು ಸರ್ ಪ್ರೇರಣೆ ಪಡ್ಕೊಂಡಿರ್ತಕ್ಕಂಥ ಅಬ್ದುಲ್ ಕಲಾಂ ಅವರ ಲೈಫಿನಿಂದ. 2 ಘಟನೆ ನನ್ನ ಮಾತನ್ನು ಟೈಮ್ ಮುಗೀತು ಹೇಳಬೇಕು. ನಾನು ಅಬ್ದುಲ್ ಕಲಾಂ ಅವರ ಬದುಕು ನನ್ನ ಲೈಫನ್ನು ಚೇಂಜ್ ಮಾಡ್ತು. ನನ್ನ ಬದುಕನ್ನು ಚೇಂಜ್ ಮಾಡತಕ್ಕಂಥ ವ್ಯಕ್ತಿತ್ವ ಅಂದ್ರೆ ಅಬ್ದುಲ್ ಕಲಾಂ ಅವರು. ಪ್ರತ್ಯಕ್ಷವಾಗಿ ಅವ್ರ ಜೊತೆ ಮಾತಾಡಿದ್ದೇನೆ, ಅವ್ರ ಜೊತೆ ಟೀ ಕುಡಿದು ನಾನು ಈ ಮಾತನ್ನು ಹೇಳ್ತೇನೆ. ಅಬ್ದುಲ್ ಕಲಾಂ ಬಹಳ ಗ್ರೇಟ್ ಅಂತ ಹೇಳುವಂಥದ್ದು. ನಾನು ಮಣಿಪಾಲದಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಫಿಲ್ಮ್ ನೋಡ್ತಾ ಇದ್ದೆ, ಬಾಹುಬಲಿ ಸಿನಿಮಾ ಮುಗಿಸ್ಕೊಂಡು ಹೊರಗೆ ಬರ್ತೇನೆ. ನನ್ನ ಮೊಬೈಲ್ 10ಕ್ಕೂ ಜಾಸ್ತಿ ಮಿಸ್ ಕಾಲ್ಗಳಿದೆ. ವಾಪಸ್ ಮಾಡಿದಾಗ ಅವಿನಾಶ್ ಕಾಮತ್ ಹೇಳ್ತಾರೆ, ಸರ್ ವಿಷಯ ಗೊತ್ತಿದ್ಯಾ, ಅಬ್ದುಲ್ ಕಲಾಂ ಈಸ್ ನೋ ಮೋರ್. ಒಂದು ಶೋ ಮಾಡಬೇಕು ಅಂತ ಆಸೆ, ಟಿವಿ ಶೋ ಮಾಡಬೇಕು ಅಂತ ಆಸೆ ಇದೆ, ಬರ್ತೀರಾ? ಸ್ಪಂದನ ಟಿವಿ ಒಂದು ಲೈವ್ ಶೋ ಮಾಡ್ಲಿಕ್ಕಿದೆ, ಬರ್ತೀರಾ ಅಂತ ಕೇಳ್ತಾರೆ. ನಾನು ಮತ್ತು ಅವಿನಾಶ್ ಕಾಮತ್ ಕೂತ್ಕೊಂಡು ಅಬ್ದುಲ್ ಕಲಾಂ ಅವರ ಬಗ್ಗೆ 2 ಗಂಟೆ ಶೋಗಳನ್ನು ಅವತ್ತು ಮಾಡಿದ್ದೇವೆ. ಎಷ್ಟು ನಮ್ಮ ಕಾಲೇಜ್ ಮಕ್ಕಳ ಫೋನ್ ಬಂತು ಅಂತ ಹೇಳಿದ್ರೆ, ಮಕ್ಕಳು ಅಳ್ತಾ ಇದ್ರು, ಬ್ಲಾಸ್ಟ್ ಆಗ್ತಾ ಇದ್ರು, ಗಂಟಲು ಕಟ್ಟಿ ಬರ್ತಿತ್ತು, ಮಕ್ಕಳಿಗೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸರ್, ಈ ಫೀಲಿಂಗ್ ಯಾಕೆ ಬಂತು? ಯೋಚನೆ ಮಾಡಿ. ಅಬ್ದುಲ್ ಕಲಾಂ ಗ್ರೇಟ್ ಆಗ್ಲಿಕ್ಕೆ ಕಾರಣಗಳೇನು?
ರಾಷ್ಟ್ರಪತಿ ಎಂಬ ಕಾರಣಕ್ಕ ಅಲ್ಲ, ವಿಜ್ಞಾನಿ ಎಂಬ ಕಾರಣಕ್ಕ ಅಲ್ಲ, ಕ್ಷಿಪಣಿ ಹಾರಿಸಿದೆಂಬ ಕಾರಣಕ್ಕ ಅಲ್ಲ, ಭಾರತ ರತ್ನ ಮತ್ತು ಈ ಕಾರಣಕ್ಕ ಅಲ್ಲ, ಇಸ್ರೋದಲ್ಲಿ ಕೆಲಸ ಮಾಡಿದ ಈ ಕಾರಣಕ್ಕ ಅಲ್ಲ ಸರ್. ಇದು ಯಾವುದು ಅಲ್ಲ. ಅಬ್ದುಲ್ ಕಲಾಂ ಅನ್ನ ಪ್ರೀತಿ ಮಾಡ್ಲಿಕ್ಕೆ ನಿಮ್ಗೆ 1001 ಕಾರಣ ಕೊಡ್ತಾ ಹೋಗ್ತೇನೆ ಸರ್. 1001 ಕಾರಣ. ನೀವು ದಯವಿಟ್ಟು ಓದಿ ಇಗ್ನೈಟೆಡ್ ಮೈಂಡ್ಸ್, ನೀವು ದಯವಿಟ್ಟು ಓದಿ ವಿಂಗ್ಸ್ ಆಫ್ ಫೈರ್ ಓದಿಷ್ಟು ನಿಮಗೆ 1001 ಕಾರಣ ಸಿಗ್ತದೆ. ಎರಡನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅಬ್ದುಲ್ ಕಲಾಂ ಅವರು ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿಗೆ ಬಂದಿದ್ದಾಗ 1300 ನಿಮ್ಮ ಪ್ರಾಯದ ಮಕ್ಕಳರ ಮುಂದೆ ಕೂತಿದ್ರು. ಅಬ್ದುಲ್ ಕಲಾಂ ಹೇಳ್ತಾರೆ, ನಾನು ಇವತ್ತು ಭಾಷಣ ಮಾಡೋದಿಲ್ಲ. ಯು ಆಸ್ಕ್ ಮೀ ಕ್ವಶನ್ಸ್, ಈ ಪ್ರಶ್ನೆ ಕೇಳಿ, ನಾನು ಭಾಷಣ ಮಾಡ್ಲಿಕ್ಕೆ ಬಂದಿಲ್ಲ. ಹಿ ವಾಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದೆನ್. ಅವರು ಭಾರತದ ಅಧ್ಯಕ್ಷ ಆಗಿರ್ತಕ್ಕಂಥ ಟೈಮ್ ಅದು. ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಎಲ್ಲದಕ್ಕೂ ಅಬ್ದುಲ್ ಕಲಾಂ ಅವರು ತಾಳ್ಮೆಯಿಂದ ಉತ್ತರ ಕೊಡ್ತಾ ಹೋಗ್ತಾರೆ. ಕೊನೆಗೆ ಒಂದು ಹುಡುಗಿ ಕೇಳಿದ್ದು, 9ನೇ ಕ್ಲಾಸ್ನ ಹುಡುಗಿ ಅವಳು ಕೇಳ್ತಾಳೆ, ಮಿಸ್ಟರ್ ಪ್ರೆಸಿಡೆಂಟು, ನೀವು ಅದ್ಭುತವಾಗಿರ್ತಕ್ಕಂಥ ಪ್ರೆಸಿಡೆಂಟ್ ಆಗಿದ್ದೀರಿ, ನಾನೊಂದು ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಲೈಫಲ್ಲಿ ಬಹಳ ಖುಷಿ ಕೊಟ್ಟ ಘಟನೆ ಯಾವುದು ಹೇಳ್ತೀರಾ? ಆನಂದ ಭಾಷ್ಪವನ್ನು ಕೊಟ್ಟ ಘಟನೆ ಹೇಳ್ತೀರಾ? ಆಗ ಎಲ್ಲರೂ ಎಣಿಸ್ಕೊಂಡಿದ್ರು. ಭಾರತರನ್ನು ಸಿಕ್ಕಿದ್ದನ್ನು ಹೇಳ್ತಾರೆ, ಕ್ಷಿಪಣಿ ಹಾರಿಸಿದ್ದನ್ನು ಹೇಳ್ತಾರೆ, ವಿಕ್ರಮ್ ಸಾರಾಭಾಯ್ ಬಗ್ಗೆ ಹೇಳ್ತಾರೆ, ಹೀಗೆಲ್ಲ ಭಾವಿಸ್ಕೊಂಡಿದ್ರು. ಅದು ಯಾವುದೂ ಅಬ್ದುಲ್ ಕಲಾಂ ಹೇಳೋದಿಲ್ಲ. ಅವ್ರು ಹೇಳ್ತಾರೆ, ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಹೈದರಾಬಾದ್ ಒಂದು ಆಸ್ಪತ್ರೆಗೆ ಹೋಗಿದ್ದೆ. ಆಸ್ಪತ್ರೆಯ ಕಾರಿಡಾರ್ ಒಳಗಡೆ ಒಬ್ಳು ಪುಟ್ಟ ಹುಡುಗಿ ನಡ್ಕೊಂಡು ಹೋಗ್ತಾ ಇದ್ಲು. 2 ಕಾಲಿಗೆ ಪೋಲಿಯೋ ಆಗಿತ್ತು, 2 ಕಾಲಿಗೆ ಕ್ರಚರ್ಸ್ಗಳನ್ನು ಹಾಕಿದ್ರು. ಅವಳು ಕಾಲುಗಳನ್ನು ಡ್ರ್ಯಾಗ್ ಮಾಡ್ತಾ ಹೋಗ್ತಾ ಇದ್ಲು. ನನ್ನ ಮನಸ್ಸು ಟ್ರಿಗರ್ ಆಯಿತು. ನಾನು ವಿಜ್ಞಾನಿ ಇದಕ್ಕೆ ಪರಿಹಾರ ಕೊಡಬೇಕು, ವಿಜ್ಞಾನಿ ಪರಿಹಾರ ಕೊಡಬೇಕು, ನಾನು ಸುಮ್ಮನೆ ಬಿಡಬಾರ್ದು. ಮನೆಗೆ ಬಂದೆ, 72 ಗಂಟೆ ನಿದ್ರೆ ಬಿಟ್ಟು ಕೆಲಸಗಳನ್ನು ಮಾಡಿದೆ, ಮಲಗಲಿಲ್ಲ ನಾನು. ಅವಳ ಕ್ಯಾಲಿಪರ್ಸ್ಗಳು 5 kg ಭಾರ ಇತ್ತು ಕಾಲಿಗೆ ಹಾಕಿದ್ದು, ಅದನ್ನು ಅರ್ಧ kg ಬರುವ ತನಕ ಬಿಡಲಿಲ್ಲ. ಬೇರೆ ಬೇರೆ ಲೋಹಗಳನ್ನ ಮಾಡ್ತಾ ಅರ್ಧ kg ತೂಕದ ಕ್ಯಾಲಿಪರ್ಸ್ ಅನ್ನ ಮಾಡ್ಲಿಕ್ಕೆ ನನಗೆ ಸಾಧ್ಯ ಆಯಿತು. ಸುಮ್ಮನೆ ಕೂತ್ಕೊಳ್ಳಿಲ್ಲ ನಾನು. ನಾನೇನು ಮಾಡಿದೆ, ಆ ಹುಡುಗಿಯ ಮನೆ ಹುಡ್ಕೊಂಡು ಹೋದೆ. ಗುಡಿಸಲ ಮನೆ ಅದು, ಬಾಗಿಲು ತಟ್ಟಿದೆ. ಹುಡುಗಿ ಓಡ್ಕೊಂಬಂದ್ಲು. ಅವಳ ಕಾಲಿನ ಭಾರವಾಗಿರ್ತಕ್ಕಂಥ ಕ್ಯಾಲಿಪರ್ಸ್ ಅನ್ನ ಡಿಟ್ಯಾಚ್ ಮಾಡಿದೆ. ಹಗುರವಾದ ಕ್ಯಾಲಿಪರ್ಸ್ ಅನ್ನ ಫಿಟ್ ಮಾಡಿದೆ. ನಡೆದು ತೋರಿಸಮ್ಮ ಅಂತ ಕೇಳಿದೆ. ಹುಡುಗಿ ಜಿಗ್ಗೆ ಮರಿತರ ಕುಣಿತಾ ಅಡಿಗೆ ಮನೆಗೆ ಹೋದ್ಲು. ಅಂಕಲಿಗೆ, ಆಂಟಿಗೆ, ಅಜ್ಜಿಗೆ, ಅಮ್ಮನಿಗೆ ಎಲ್ಲ ತೋರಿಸ್ತಾ ಮತ್ತೆ ವಾಪಸ್ ಬಂದು. ನಾನು ಬಾಗಿಲ ಬಳಿ ನಿಂತಿದ್ದೆ. ನಾನು ರಾಷ್ಟ್ರಪತಿ ಅಂತ ಗೊತ್ತಿಲ್ಲ ಅವಳಿಗೆ, ಟಿವಿ ನೋಡುವಂತ ಹುಡುಗಿ ಅಲ್ಲ ಅವಳು. ನಿಂತ್ಕೊಂಡಿದ್ದೆ ನಾನು. ಹತ್ರ ಬರ್ತಾಳೆ, ಬಗ್ಗಿ ಅಂಕಲ್ ಅಂತ ಹೇಳಿದ್ಲು. ನಾನು ಬಗ್ಗಿದೆ. ಆ ಪುಟ್ಟ ಹುಡುಗಿ ನನ್ನ ಭುಜದ ಮೇಲೆ ಕೈ ಇಟ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಥ್ಯಾಂಕ್ ಯು ಅಂಕಲ್ ಅಂತ ಹೇಳಿದ್ದು. ನನಗೆ ಕಣ್ಣೀರು ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಅಬ್ದುಲ್ ಕಲಾಂ ಹೇಳ್ತಾರೆ, ನನ್ನ ಜೀವನದ ಅತ್ಯಂತ ರೋಮಾಂಚಕವಾದ ಘಟನೆ ಯಾವುದು? ಥ್ಯಾಂಕ್ ಯು ಅಂಕಲ್. ಈ ಕಾರಣಕ್ಕೆ ಅಬ್ದುಲ್ ಕಲಾಂ ಅವರು ಗ್ರೇಟ್ ಆಗ್ತಾರೆ. ಈ ಕಾಲಕ್ಕೆ ಅಬ್ದುಲ್ ಕಲಾಂ ಅವರು ಗ್ರೇಟ್ ಆಗ್ತಾರೆ. ಅಬ್ದುಲ್ ಕಲಾಂ ಅವರ ಒಂದು ಮ್ಯೂಸಿಯಂ ಇದೆ ಅವರ ಊರಲ್ಲಿ, ಸಾಧ್ಯವಾದ ನೋಡ್ಕೊಂಬನ್ನಿ. ಅದ್ಭುತವಾದ ಮ್ಯೂಸಿಯಂ ಇದೆ. ಅಬ್ದುಲ್ ಕಲಾಂ ಅವರ ಪ್ರತಿಮೆ ಸ್ಥಾಪನೆ ಮಾಡಿದ್ದಾರೆ. ಅದ್ಭುತವಾದ ಪ್ರತಿಮೆ ಇದೆ. ಆ ಪ್ರತಿಮೆ ಕೈಯಲ್ಲಿ ಒಂದು ರುದ್ರವೀಣೆ ಇದೆ. ರುದ್ರವೀಣೆ ಯಾಕೆ ಬಂತು ಅವರ ಕೈಯಲ್ಲಿ? ಮ್ಯೂಸಿಕ್ ಕಲ್ತಿದ್ದಾರೆ ಅವರು ಅಂತ ಪ್ರಶ್ನೆ ಬಂದಾಗ ಉತ್ತರ ಸಿಕ್ಕಿತ್ತು ನನಗೆ. ಆನ್ಸರ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಅಬ್ದುಲ್ ಕಲಾಂ ಅವರಿಗೆ ಬಾಲ್ಯದಿಂದ ಕೂಡ ರುದ್ರವೀಣೆ ಕಲಿಬೇಕು ಅಂತ ಆಸೆ ಇತ್ತು. ಕಲ್ತ್ಕೊಳ್ಳಿಕ್ಕೆ ಆಗಿಲ್ಲ, ಬಡತನ ಇತ್ತು ಅವರಿಗೆ. ತೀವ್ರವಾದ ಬಡತನ ಇತ್ತು. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಹೈದರಾಬಾದಿನ ಒಂದು ಸ್ಕೂಲ್ ಡೇ ಕಾರ್ಯಕ್ರಮಕ್ಕೆ ಅವ್ರು ಹೋಗಿದ್ರು. ಇಡೀ ಸಭಾ ಕಾರ್ಯಕ್ರಮ ಆದ್ಮೇಲೆ ರಾಷ್ಟ್ರಪತಿಯವರು ಎದುರುಗಡೆ ಕೂತು ಮಕ್ಕಳ 3 ಗಂಟೆ ಶೋ ಅನ್ನು ನೋಡ್ತಾ ಹೋಗ್ತಾರೆ. 3 ಗಂಟೆ ಪ್ರೋಗ್ರಾಮ್ ನೋಡ್ತಾರೆ. ನೋಡ್ತಾ ಕಾರ್ಯಕ್ರಮ ಎಂಡ್ ಆಯ್ತು. ಲಾಸ್ಟಿಗೆ ಒಂದು ಟೀಚರು, ಲತಾ ಮೇಡಮ್ ಅಂತ ಅವ್ರ ಹೆಸರು, ವೇದಿಕೆ ಮೇಲೆ ಕೂತ್ಕೊಂಡವರು ರುದ್ರವೀಣೆ ಕಚೇರಿಯನ್ನು ಮಾಡ್ತಾರೆ. ಕಚೇರಿ ಪೂರ್ತಿ ಆದ್ಮೇಲೆ ಅಬ್ದುಲ್ ಕಲಾಂ ಅವರನ್ನ ಹುಡುಕಿಕೊಂಡು ಗ್ರೀನ್ ರೂಮಿಗೆ ಬರ್ತಾರೆ. ಕೈ ಮುಗಿದು ಕೇಳ್ತಾರೆ, ಮೇಡಮ್ ನಂಗೆ ರುದ್ರವೀಣೆ ಕಲಿಬೇಕು ಅಂತ ಆಸೆ, ಸಪೋರ್ಟ್ ಮಾಡ್ತೀರಾ? ಕಲಿಸ್ಕೊಡ್ತೀರಾ? ಆ ಟೀಚರ್ ಹೇಳ್ತಾರೆ, ಅಂಗನವಾಡಿ ಟೀಚರ್ ಅವ್ರು ಹೇಳ್ತಾರೆ, ನೀವು ರಾಷ್ಟ್ರಪತಿ, ನಿಮ್ ಬರ್ಲಿ ಟೈಮ್ ಆಗ್ತದ ಹೈದರಾಬಾದಿಗೆ? ನಾನು ಬರ್ತೇನೆ ಮೇಡಮ್, ನಾನು ಯಾವಾಗ ಬರ್ತೀನಿ ಮನೆಗೆ ಬರ್ತೇನೆ, ನಂಗೆ ಕಲಿಸ್ಕೊಡ್ತೀರಾ? ಯಾವಾಗೆಲ್ಲ ಹೈದರಾಬಾದಿಗೆ ಅಬ್ದುಲ್ ಕಲಾಂ ಬರ್ತಾರೆ, ರಾಷ್ಟ್ರಪತಿ ಆಗಿದ್ದವರು ಪ್ರೋಟೋಕಾಲ್ ಅನ್ನ ಬಿಟ್ಟು ಆ ಟೀಚರ್ ಮನೆಗೆ ಬರ್ತಾರೆ. ನೆಲದ ಮೇಲೆ ಪದ್ಮಾಸನ ಹಾಕೊಂಡು ಕೂತ್ಕೊಳ್ತಾರೆ.
ರುದ್ರವೀಣೆ ಕಚೇರಿ ಮಾಡೋದನ್ನ ಕಲಿತಾ ಹೋಗ್ತಾರೆ. ಆ ಟೀಚರ್ ಬಹಳ ಪ್ರೀತಿಯಿಂದ ಕಲಿಸ್ತಾ ಹೋಗ್ತಾರೆ. ಒಂದು ಸಲವಾದ್ರೂ ಕಚೇರಿ ಮಾಡಬೇಕು ಅಂತ ಅಬ್ದುಲ್ ಕಲಾಂ ಅವರಿಗೆ ಆಸೆ ಇತ್ತು, ಮಾಡ್ಲಿಕ್ಕಾಗಿಲ್ಲ. ಬಟ್ ಇವತ್ತು ಅವರ ಕೈಯಲ್ಲಿ ರುದ್ರವೀಣೆ ಅದ್ಭುತವಾದ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದರೆ. ಗ್ರೇಟಾ? ಅಬ್ದುಲ್ ಕಲಾಂ ಅವರು ತೀರಿ ಹೋದಾಗ ಆ ಲತಾ ಮೇಡಮ್ ಬರ್ತಾರೆ ಟಿವಿಗಳ ಮುಂದೆ. ಅವ್ರು ಹೇಳ್ತಾರೆ, ನನ್ನ ಮನೆಗೆ ಅವರು ಬಂದಿದ್ದಾಗ ನನಗೆ ರಾಷ್ಟ್ರಪತಿ ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಸಣ್ಣ ಒಂದು ಮಗು ಬರ್ತಿತ್ತು, ಪದ್ಮಾಸನ ಹಾಕೊಂಡು ಕೈ ಮುಗಿದು ಕುತ್ಕೊಳ್ತಿತ್ತು. ರಾಷ್ಟ್ರಪತಿ ಅಂತ ತೋರಿಸ್ಕೊಟ್ಟಿಲ್ಲ. ನನ್ನ ಮುಂದೆ ಕುತ್ಕೊಂಡು ಕಣ್ಣೀರು ಹಾಕ್ತಾ ರುದ್ರವೀಣೆಯನ್ನು ನುಡಿಸ್ಕೊಂಡು ಕಲ್ತರು ಅಂತ ಲತಾ ಮೇಡಮ್ ಹೇಳುವಾಗ ಬ್ಲಾಸ್ಟ್ ಆಗ್ತಾ ಹೇಳ್ತಾರೆ, ದುಃಖ ಪಡ್ತಾ ಹೇಳ್ತಾರೆ. ಗ್ರೇಟಾ ಸರ್? ಈ ಕಾರಣಕ್ಕೆ ಅಬ್ದುಲ್ ಕಲಾಂ ಅವರು ಗ್ರೇಟ್ ಆದ್ರು. ನಾನು ನಿಮಗೆ 101 ಘಟನೆ ಹೇಳ್ತೇನೆ ಸ್ನೇಹಿತರೆ ಬೇಕಾದ್ರೆ. ಅಬ್ದುಲ್ ಕಲಾಂ ಅವರ ಲೈಫ್ ಅದ್ಭುತವಾದ ಈ ಕಾರಣಕ್ಕೋಸ್ಕರ. ಈಗ ಸಪೋಸ್ ನಿಮ್ಗೇನಾದ್ರೂ ಭಾರತ ರತ್ನ ಪ್ರಶಸ್ತಿ ಬಂತು ಅಂತ ಆದ್ರೆ, ನಾನು ಒಂದು ಟಿವಿ ಕ್ಯಾಮರಾ ತಗೊಂಡು ನಿಮ್ಮನ್ನು ನಿಲ್ಲಿಸ್ತೇನೆ ಮುಂದಕ್ಕೆ, ಕೇಳುತ್ತೇನೆ ಹೇಗೆ ಅನ್ನಿಸ್ತಾ ಇದೆ. ನೀವೇನು ಹೇಳ್ತೀರಿ? ಅದ್ಭುತವಾದ ಕಾಲೇಜಿನ ಮಕ್ಕಳು ಏನು ಹೇಳ್ತೀರಿ? ನಿಮ್ಗೆ ಸಿಕ್ಕಿದೆ ಭಾರತ ರತ್ನ, ನಂಗೆ ಹೊಟ್ಟೆಗೆ ಇಚ್ಚಿಲ್ಲ. ನಿಮ್ಮ ಮುಂದೆ ಒಂದು ಮೈಕ್ ಹಿಡಿತೀನಿ, ಏನು ಅನಿಸ್ತಾ ಇದೆ ಅಂತ ಕೇಳುತ್ತೆ. ನೀವೇನು ಹೇಳ್ತೀರಿ? ನನ್ನ ಅಪ್ಪ ಕಾರಣ, ನನ್ನ ಅಮ್ಮ ಕಾರಣ, ನನ್ನ ಗುರುಗಳು ಕಾರಣ, ನನ್ನ ಕಸಿನ್ಗಳು ಕಾರಣ, ನನ್ನ ಫ್ರೆಂಡ್ಸ್ಗಳು ಕಾರಣ ಹೇಳ್ತಾ ಹೋಗ್ತಿರಲ್ಲ. ಇದು ಯಾವುದನ್ನು ಅಬ್ದುಲ್ ಕಲಾಂ ಹೇಳೋದಿಲ್ಲ. ಅಬ್ದುಲ್ ಕಲಾಂ ಅವರಿಗೆ ಭಾರತ ರತ್ನ ಸಿಕ್ಕಿದಾಗ ಅವರ ಮುಂದೆ ಮೈಕ್ ಹಿಡ್ತಾ ಅವ್ರು ಹೇಳ್ತಾರೆ, ನನಗೆ ದುಃಖ ಆಗ್ತಾ ಇದೆ, ಬೇಸರ ಆಗ್ತಾ ಇದೆ. ಯಾಕೆ ಬೇಸರ ಆಗ್ತಾ ಇದೆ ಅಂತ ಹೇಳಿದ್ರೆ, ನನಗಿಂತ ಮೊದಲು ನನ್ನ ಗುರುಗಳಾಗಿರ್ತಕ್ಕಂಥ ವಿಕ್ರಮ್ ಸಾರಾಭಾಯಿ ಅವರಿಗೆ ಸಿಗ್ಬೇಕಾಗಿತ್ತು ಅವಾರ್ಡ್, ಅವ್ರಿಗೆ ಸಿಗ್ಲಿಲ್ಲ, ನನಗೆ ಸಿಕ್ಕಿತ್ತು, ಬೇಸರ ಆಗ್ತಾ ಇದೆ. ಗ್ರೇಟಾ ಸರ್? ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ಸುಧಾಮೂರ್ತಿ ಅವರಿಗೆ ಪದ್ಮಭೂಷಣ ಅವಾರ್ಡ್ ಸಿಕ್ಕಿತ್ತು. ಅವರ ಸನ್ಮಾನಿಸುವಂತ ಕಾರ್ಯಕ್ರಮ ಏರ್ಪಾಡಾಯಿತು. ಧಾರವಾಡ ಸೈಂಟ್ ವಿಕ್ಟರ್ಸ್ ಬಾಲಿಕಾ ಪ್ರೌಢಶಾಲೆ ನಾನು ಹೋಗಿರ್ತಕ್ಕಂಥ ಕಾರ್ಯಕ್ರಮ ಅದು. ಅಭಿನಂದನಾ ಭಾಷಣ ಮಾಡ್ಲಿಕ್ಕೆ ನನಗೆ ಕರೆದಿದ್ರು, ಹೋಗಿದ್ದೆ ನಾನು ಧಾರವಾಡಕ್ಕೆ. ಸುಮಾರು 1000 ಮಕ್ಕಳು ಕೂತಿದ್ದಾರೆ. ಸುಧಾಮೂರ್ತಿ ಅಮ್ಮ ಟೈಮಲ್ಲಿ ಕರೆಕ್ಟ್ ಆಗಿ ಬರ್ತಾರೆ. ಟೈಮಲ್ಲಿ ಕರೆಕ್ಟ್. ಅವರ ದೇಹದಲ್ಲಿ ಮಂಗಲ ಸೂತ್ರ ಬಿಟ್ಟರೆ ಬೇರೆ ಬಂಗಾರ ಇಲ್ಲ, ಮಗ್ಗದ ಸೀರೆ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅದ್ಭುತವಾಗಿರ್ತಕ್ಕಂಥ ಭಾರತ ರತ್ನ ಬಗ್ಗೆ ಹತ್ತಿರವಾಗಿರ್ತಕ್ಕಂಥ ಮಹಿಳೆ ನಡ್ಕೊಂಡು ಬರ್ತಾರೆ, ವೇದಿಕೆ ಬರೋದಿಲ್ಲ. ಆಶ್ಚರ್ಯ ಆಯ್ತು ನನಗೆ. 1000 ಮಕ್ಕಳ ಮಧ್ಯೆ ಕೂತ್ಕೋತಾರೆ, ವೇದಿಕೆ ಬರೋದಿಲ್ಲ. ವೇದಿಕೆ ಅವರು ಹೇಳ್ತಾರೆ, ನನಗೆ ಪಾಠ ಮಾಡಿದ ಅಧ್ಯಾಪಕರ ಪಕ್ಕ ಕುಳಿತುಕೊಳ್ಳೋ ಯೋಗ್ಯತೆ ನನಗಿಲ್ಲ. ಸರಿ ಇದೆಯಾ? ಯಾರು ನನಗೆ ಪಾಠ ಮಾಡಿದ್ದಾರೆ, ನಾನು ಅವರ ಪಕ್ಕ ಕೂತ್ಕೋಬಾರದು, ನನ್ನ ಕೆಳ ಕೂತಿರ್ಬೇಕು. ಸನ್ಮಾನ ತಕೊಳ್ಳೋದಿಲ್ಲ, ಒಂದು ಗುಲಾಬಿ ಹೂ ತಕೊಳ್ಳೋದಿಲ್ಲ, ಗುಲಾಬಿ ಹೂ ಸುಧಾಮ ತಕೊಳ್ಳೋದಿಲ್ಲ, ಸುಧಾಮೂರ್ತಿ ತಕೊಳ್ಳೋದಿಲ್ಲ. ಕೊನೆಗೆ ತನ್ನ 40 ಜನ ಅಧ್ಯಾಪಕರಿಗೆ ಕೂಡ ಶಾಲಾಕ್ಕೆ ಸನ್ಮಾನವನ್ನ ಮಾಡ್ತಾರೆ. 10,000 ಚೆಕ್ ಅನ್ನ ಕೊಟ್ಟು ಪಾದ ಸ್ಪರ್ಶ ಮಾಡಿ ಹಿಂದಕ್ಕೆ ಹೋಗ್ತಾರೆ, ಭಾಷಣವನ್ನೇ ಮಾಡೋದಿಲ್ಲ. ಗ್ರೇಟಾ ಸರ್? ಗ್ರೇಟಾ? ನಾನು ಆ ದಿವಸ ಪ್ರಶ್ನೆ ಕೇಳಿದೆ, ಸುಧಾಮೂರ್ತಿ ಅಮ್ಮ ನಿಮ್ಗೆ ಸಿಗ್ಬೇಕಾಗಿತ್ತಲ್ಲ ಭಾರತ ರತ್ನ, ಯಾಕೆ ಸಿಗ್ಲಿಲ್ಲ? ಸಿಗ್ಬೇಕಾಗಿತ್ತಲ್ಲ. ಆಗ ಸುಧಾಮೂರ್ತಿ ಹೇಳ್ತಾರೆ, ನಂಗೆ ಸಿಕ್ಕಿ ಆಗಿದೆ ಸರ್, ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ನಂಗೆ ಸಿಕ್ಕಿದೆ. ನಾನು ಕೇಳಿದೆ, ಯಾವಾಗ ಸಿಕ್ಕಿತ್ತು ನಿಮ್ಗೆ? ಸುಧಾಮೂರ್ತಿ ಅಮ್ಮ ಹೇಳ್ತಾರೆ, ನಾನು 16 ವರ್ಷ ಪ್ರಾಯದ ಹುಡುಗಿಯಾಗಿದ್ದಾಗ ಧಾರವಾಡದಲ್ಲಿದ್ದೆ ನಾನು. ನಮ್ಮಲ್ಲೊಂದು ಅಜ್ಜಿ ಇತ್ತು ಮನೆಯಲ್ಲಿ, 80 ವರ್ಷ ಆಗಿತ್ತು ಅಜ್ಜಿಗೆ. ಅವ್ರಿಗೆ ಓದಲಿಕ್ಕೆ ಬರಲಿಕ್ಕೆ ಬರ್ತಿರ್ಲಿಲ್ಲ. ಮನೆಗೆ ಪತ್ರಿಕೆ ಬಂದಾಗ ನಾನು ನಮ್ಮ ಮಗಳು ಓದಿ ಹೇಳಬೇಕು ಅವರಿಗೆ. ತುಷಾರ ಪತ್ರಿಕೆ ಬಂದಾಗ ಓದಿ ಹೇಳ್ತಾ ಇದ್ದೆ. ಅದನ್ನು ಕೇಳ್ತಾ ಅಜ್ಜಿ ಕಣ್ಣೀರು ಹಾಕ್ತಾ ಇದ್ರು. ಓದಲಿಕ್ಕೆ ಬರೋದಿಲ್ಲ, ಅವರು ವಿದ್ಯಾಭ್ಯಾಸ ಪಡೆದವರಲ್ಲ. ನಂಗೆ 18 ವರ್ಷ ಪ್ರಾಯ ಆದಾಗ ನನಗೆ ಸೀಟ್ ಸಿಕ್ಕಿತ್ತು, ಇಂಜಿನಿಯರಿಂಗ್ ಕಾಲೇಜ್ ಸೀಟು. ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ನನ್ನ ಅಜ್ಜಿ ಜೋರಾಗಿ ಅಳ್ತಾರೆ. ಇನ್ನು ನಂಗೆ ಯಾರು ಓದಿ ಹೇಳ್ತಾರೆ ಮಗ, ಇನ್ಯಾರು ಓದಿ ಹೇಳೋದಿಲ್ಲ, ನಾನು ಓದ್ಬೇಕಲ್ಲ ಅಂತ ಅಜ್ಜಿ ಕಣ್ಣೀರು ಹಾಕ್ಲಿ ಸ್ಟಾರ್ಟ್ ಮಾಡ್ತಾರೆ. ಆಗ ಸುಧಾಮೂರ್ತಿ ಹೇಳ್ತಾರೆ, ಅಜ್ಜಿ ನಂಗೆ ಇನ್ನು ಹೋಗ್ಲಿಕ್ಕೆ 3 ತಿಂಗಳ ಟೈಮ್ ಇದೆ, ನನಗೆ ಕಲಿಸಿ ಹೋಗ್ತೇನೆ, ಕುತ್ಕೋತೀರಾ? ಮೊಮ್ಮಗಳು ಮರುದಿವಸ ಅಜ್ಜಿ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇವರ ಮುಂದೆ 2 ಮಣೆಗಳನ್ನು ಹಾಕೊಂಡು ಮೊಮ್ಮಗಳಿಗೆ ಅಜ್ಜಿಗೆ ಮೊಮ್ಮಗಳು ಪಾಠ ಮಾಡ್ತಾರೆ. ಈ ಬರೆಯೋದನ್ನ ಕಲಿತು ಕಕಾಕಿ ಸ್ಟಾರ್ಟ್ ಮಾಡಿಕೊಂಡು ಕಾಗುಣಿತಗಳನ್ನ ಕಲಿಸು, ಅಕ್ಷರ ಜೋಡಿಸಿ ಓದೋದನ್ನ ಮೊಮ್ಮಗಳು ಅಜ್ಜಿ ಕಲಿಸ್ಕೊಡ್ತಾರೆ ಸರ್. 3 ತಿಂಗಳ ಒಳಗೆ ಮೊಮ್ಮಗಳು ಓದಿ ಸ್ಟಾರ್ಟ್ ಮಾಡ್ತಾರೆ, ಅಜ್ಜಿ ಓದಿ ಸ್ಟಾರ್ಟ್ ಮಾಡ್ತಾರೆ.
ಮನೆಗೆ ಮೊದಲ ಪತ್ರಿಕೆ ಬಂದಾಗ ಅಜ್ಜಿ ಮೊದಲ ಬಾರಿ ಪತ್ರಿಕೆ ಓದ್ತಾಳೆ, ಓದುವ ಕಣ್ಣೀರು ಹಾಕ್ತಾ ಸಂಭ್ರಮ ಪಡ್ತಾಳೆ, ಖುಷಿ ಪಡ್ತಾಳೆ. ಮರುದಿನ ನಾನು ಹೋಗ್ಬೇಕು ಬೆಂಗಳೂರಿಗೆ. ಅಜ್ಜಿ ನನ್ನ ಕೈ ಹಿಡ್ಕೊಂಡು ದೇವರ ಕೊನೆ ಕರ್ಕೊಂಡ್ಬರ್ತಾರೆ. 2 ಮಣೆಗಳನ್ನು ಹಾಕ್ತಾರೆ. ನನ್ನನ್ನು ಕೂರಿಸಿಕೊಂಡು ಅಜ್ಜಿ ನನಗೊಂದು ಹರಿವಾಣದಲ್ಲಿ ಅಕ್ಕಿ ಕಣ, ರವಕೆ ಕಣ, ಅದರ ಮೇಲೆ ಒಂದು ಬೆಲ್ಲದ ಅಚ್ಚಿ ಇಟ್ಕೊಂಡು, ಒಂದು ರೂಪಾಯಿ ನೋಟಿನ ಕವರ್ ಇಟ್ಕೊಂಡು, ರೇಷ್ಮೆ ಸೀರೆಯನ್ನ ಕೊಟ್ಟು ನನ್ನನ್ನು ಸನ್ಮಾನ ಮಾಡಿ ಪಾದ ಪೂಜೆ ಮಾಡಿ ಕಳಿಸ್ಕೊಡ್ತಾರೆ. ಮೊಮ್ಮಗಳ ಪಾದವನ್ನು ಅಜ್ಜಿ ಸ್ಪರ್ಶ ಮಾಡ್ತಾಳೆ. ಇದು ನನಗೆ ಭಾರತ ರತ್ನ ಅಂತ ಅಜ್ಜಿ ಹೇಳ್ತಾರೆ. ಕರೆಕ್ಟಾ? ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ. ನಾನು ಇಡೀ ದಿನ ಬೇಕಾದರೂ ಮಾತಾಡ್ತೇನೆ. ಇವತ್ತು ಆ ಟಾಪಿಕ್ ಅಲ್ಲ, ಇವತ್ತು ಟೈಮ್ ಬಹಳ ಇಂಪಾರ್ಟೆಂಟು. ಇಷ್ಟು ಮಾತ್ರ ಹೇಳ್ತೇನೆ. ಅಪಾರವಾದ ಜ್ಞಾನನ ಸಂಪಾದನೆ ಮಾಡಿಕೊಂಡಿದ್ದೇನೆ. ಅದಕ್ಕೆ ಕಾರಣ ನನ್ನ ಓದುವಿಕೆ ಇರತಕ್ಕಂಥದ್ದು. ನಾನು ಸಾವಿರ ಆತ್ಮಚರಿತ್ರೆ ಪುಸ್ತಕಗಳನ್ನು ಓದ್ಕೊಳ್ತೇನೆ, ಬರೀತೇನೆ ಸರ್. ಇದು ನನಗೆ ಡಬಲ್ ಜ್ಞಾನವನ್ನು ಕೊಟ್ಟಿದೆ. ನಾನು ಕಾಲೇಜನ್ನು ಮುಗಿಸ್ಕೊಂಡು ಹೊರ ಬರುವಾಗ ನನಗೆ ಎಷ್ಟು ನಾಲೆಜ್ ಇತ್ತ, ಅದರ 1000 ಪಟ್ಟು ನಾಲೆಜನ್ನು ಪಡ್ಕೊಂಡಾಯ್ತು. ಇದಕ್ಕೆ ಕಾರಣ ನನ್ನ ಓದುವಂತಹದ್ದು. ನನ್ನ ಕ್ಲಾಸ್ಮೇಟ್ಸ್ ನನಗೆ ತಮಾಷೆ ಮಾಡ್ತಾ ಇದ್ರು, ಕ್ಯಾರ್ ಆಫ್ ಲೈಬ್ರರಿ ಅಂತ. ನಾನು ಬೇಸರ ಮಾಡ್ಕೊಳ್ತಿಲ್ಲ. ನನ್ನ ಜೀವನದ ಬಹಳ ದೊಡ್ಡ ಭಾಗವನ್ನು ನಾನು ಗ್ರಂಥಾಲಯದಲ್ಲಿ ಪುಸ್ತಕದ ಮಧ್ಯೆ ಕಳೀತಾ ಇದ್ದೆ. ಓದ್ತಾ ಇದ್ದೆ ಸರ್. ನನಗೆ ಅದ್ಭುತವಾಗಿರ್ತಕ್ಕಂಥ ಅನುಭವ ಓದಿನ ಮೂಲಕ ಬರಲಿ ಸ್ಟಾರ್ಟ್ ಆಯಿತು. MS ಸುಬ್ಬಲಕ್ಷ್ಮಿ ನಮ್ಗೆ ಇವತ್ತು ಭಾರತದ ಅದ್ಭುತವಾಗಿರ್ತಕ್ಕಂಥ ಮ್ಯೂಸಿಷಿಯನು. ಮೊನ್ನೆ ಪ್ರಾಣವನ್ನು ಕಳ್ಕೊಂಡ್ರು ಸುಬ್ಬಲಕ್ಷ್ಮಿಯವರು. ಭಾರತ ರತ್ನ ಸಿಕ್ಕಿತ್ತು ಅವರಿಗೆ. ಬಹಳ ಗ್ರೇಟು. ಅವರ ಬದುಕಿನ ಒಂದು ಘಟನೆ ಹೇಳ್ತೇನೆ ಕೇಳಿ, ಎಷ್ಟು ಅದ್ಭುತ ಇದೆ ನೋಡಿ. 72 ವರ್ಷ ಪ್ರಾಯ ಆಗಿತ್ತು MS ಸುಬ್ಬಲಕ್ಷ್ಮಿ ಅವರಿಗೆ. ಒಂದು ಕಚೇರಿನ ಮಾಡ್ತಾರೆ ಕೊಯಮತ್ತೂರಲ್ಲಿ. 2 ಗಂಟೆ ಕೂತ್ಕೊಂಡು ಪದ್ಮಾಸನ ಹಾಕೊಂಡು ಕೂತ್ಕೊಂಡು ಹಾಡ್ತಾರೆ. ಅದ್ಭುತವಾದ ಸಿಂಗರ್ ಅವರು. ಅದ್ಭುತ ಸಿಂಗರು. ಸುಪ್ರಭಾತವನ್ನ ದಿನ ಹಾಡುವಂಥವರು. ಬಹಳ ಗ್ರೇಟ್ ಸಿಂಗರ್. ಅವತ್ತು ಹಾಡ್ತಾರೆ. 2 ಗಂಟೆ ಕಚೇರಿ ಪೂರ್ತಿ ಆಯಿತು. ಕಚೇರಿ ಪೂರ್ತಿ ಆದಮೇಲೆ ರೂಮಿಗೆ ಬರ್ತಾರೆ, ವಿಶ್ರಾಂತಿ ಪಡ್ಕೋತಾರೆ, ಮಲಗಿದ್ದಾರೆ, ಊಟ ಮಾಡಿ ಮಲಗಿದ್ದಾರೆ. ಅಷ್ಟೊತ್ತಿಗೆ ಟಕ್ ಅಂತ ಮಧ್ಯರಾತ್ರಿ ಹೊತ್ತಲ್ಲಿ ಯಾರೋ ಇಬ್ರು ಬಾಗಿಲು ಬಡಿತಾರೆ. ಬಾಗಿಲು ತೆರೆದು ನೋಡ್ತಾರೆ. ತುಂಬ ಪ್ರಾಯ ಆಗಿರ್ತಕ್ಕಂಥ ಗಂಡು ಹೆಂಡತಿ ಇದ್ದಾರೆ. ದಣಿದು ಸುಸ್ತಾಗಿದ್ದಾರೆ, ಬೆವತ್ತು ಹೋಗಿದ್ದಾರೆ, ನನ್ನ ಹಾಗೆ ಸುಸ್ತಾಗಿದ್ದಾರೆ. ಯಾರಪ್ಪ ನೀವು ಅಂತ ಅಜ್ಜಿ ಕೇಳಿ ಸ್ಟಾರ್ಟ್ ಮಾಡ್ತಾರೆ. ಆಗ ಆ ಇಬ್ಬರು ಪ್ರಾಯದವ್ರು ಹೇಳ್ತಾರೆ, ನಿಮ್ಮ ಪ್ರೋಗ್ರಾಮ್ ನೋಡ್ಲಿಕ್ಕೆ ನಾವು 16 ಕಿಲೋಮೀಟರ್ ನಡ್ಕೊಂಡ್ ಬಂದೇವಮ್ಮ. ಗಂಡ ಹೆಂಡತಿ ನಾವು ನಿಮ್ಮ ಪ್ರೋಗ್ರಾಮ್ ನೋಡ್ಲಿಕ್ಕೆ ಅಂತ ಬಂದೆವು. ಮಿಸ್ ಆಯ್ತು ಕಾರ್ಯಕ್ರಮ. ನಿಮ್ಮ ಪಾದಸ್ಪರ್ಶ ಮಾಡ್ಲಿಕ್ಕೆ ಅವಕಾಶ ಕೊಡಿ, ಹಿಂದಕ್ಕೆ ಹೋಗ್ತೇವೆ. ಈ ಮಾತನ್ನ ಕೇಳ್ತಾರೆ MS ಸುಬ್ಬಲಕ್ಷ್ಮಿಯವರು. ಒಳಗೆ ಕರೀತಾರೆ, ಚಾಪೆ ಹಾಕಿ ಕೂರಿಸ್ತಾರೆ, ಫ್ಯಾನ್ ಹಾಕ್ತಾರೆ, ಅವರ ಊಟದ ವ್ಯವಸ್ಥೆ ಮಾಡ್ತಾರೆ. ಎಲ್ಲ ಊಟ ಆದ್ಮೇಲೆ ಎಂಥದ್ದೂ ಹೇಳೋದಿಲ್ಲ, ತಂಬೂರಿ ಶ್ರುತಿ ಮಾಡ್ಕೋತಾರೆ. ತಂಬೂರು ಶ್ರುತಿ ಮಾಡಿಕೊಂಡು ಆ ಇಬ್ಬರು ಪ್ರೇಕ್ಷಕರಿಗೋಸ್ಕರ ಮತ್ತೆ 2 ಸಾಂಗ್ ಅನ್ನು ಹಾಡಿ ಅವರಿಗೆ ಕಾಣಿಕೆಯನ್ನು ಕೊಟ್ಟು ಕಳಿಸ್ಕೊಡ್ತಾರೆ. ಗ್ರೇಟಾ? ಜಗತ್ತಲ್ಲಿ ಯಾರಾದ್ರೂ ಮಾಡ್ತಾರ ಸಂಗೀತಿ? ಭಾರತ ರತ್ನವನ್ನು ಪಡೆದಿರ್ತಕ್ಕಂಥ ಮಹಿಳೆ 2 ಪ್ರೇಕ್ಷಕರನ್ನ ಕೂರಿಸ್ಕೊಂಡು ಮಧ್ಯರಾತ್ರಿ ಹೊತ್ತಲ್ಲಿ 2 ಹಾಡನ್ನು ಹಾಡಿ ಕಳಿಸ್ಕೊಟ್ಟದ್ದು ಗ್ರೇಟಾ? ನಿಮ್ಗೆ ಗ್ರೇಟ್ ಅಂತ ಅನಿಸ್ತಾ ಇದೆಯಾ? ಸೊ ಲೆಜೆಂಡ್ಸ್ ಯಾಕೆ ಲೆಜೆಂಡ್ಸ್ ಆಗ್ತಾರೆ? ಈ ಕಾರಣಕ್ಕೆ ಲೆಜೆಂಡ್ಸ್ ಆಗ್ತಾರೆ. ನನ್ಗೆ ಆಸೆ ಇದೆ, ಈ ಕಾಲೇಜಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಮುಂದಕ್ಕೆ ಲೆಜೆಂಡ್ಸ್ ಆಗಬೇಕು, ಐಕಾನ್ಸ್ಗಳಾಗಬೇಕು. ನೀವು ಐಕಾನ್ಸ್ಗಳನ್ನು ಹುಡುಕಿ ಹೊರಗಡೆ ಹೋಗಬೇಕು ಅಂತಿಲ್ಲ. ಜಿ ಶಂಕರ್ ಸರ್ ಅವರ ನಿಮ್ಮ ಐಕಾನ್. ಜಿ ಶಂಕರ್ ಸರ್ ಅವರನ್ನ ಮಾತಾಡಿಸಿ, ಅವರ ಬದುಕಿನ ಕಥೆಗಳನ್ನ ಕೇಳಿ, ಇಂಟರ್ವ್ಯೂ ಮಾಡಿ, ಭಾಷಣ ಕರಿಬೇಡಿ, ಅವರನ್ನ ಸಂವಾದವನ್ನ ಮಾಡಿ. ಅವರ ಬದುಕೇ ಅದ್ಭುತವಾದ ಪ್ರೇರಣೆ. ಈ ರೀತಿಯ ಪ್ರೇರಣೆ ಪಡೆದ ವಿದ್ಯಾರ್ಥಿಗಳು ಮುಂದಕ್ಕೆ ಐಕಾನ್ಸ್ ಆಗಬೇಕು ಅಂತ ನಂಗೆ ಆಸೆ ಇದೆ. ಸುಮ್ಮನೆ ಕಾಲೇಜಿಗೆ ಬಂದು ಡಿಗ್ರಿ ಪಡ್ಕೊಂಡು ಹೋಗೋದಲ್ಲ, ಸುಮ್ಮನೆ ಕಾಲೇಜಿಗೆ ಬಂದು ಮಾರ್ಕನ್ನು ಪಡೆದು ಹೋಗೋದಲ್ಲ, ಸುಮ್ಮನೆ ಕಾಲೇಜಲ್ಲಿ ಬಂದು ಗಲಾಟೆ ಮಾಡಿ ಹಿಂದಕ್ಕೆ ಹೋಗೋದಲ್ಲ ಸರ್. ಐಕಾನ್ಸ್ಗಳಾಗಬೇಕು ಅಂತಾದ್ರೆ ಜೀವನದ ಪ್ರತಿಯೊಂದು ಕ್ಷಣವನ್ನು ಅದ್ಭುತ ಮಾಡ್ಲಿಕ್ಕಾಗತ್ತಾ? ಅದ್ಭುತ ಮಾಡ್ಲಿಕ್ಕಾಗ್ತದ? ನನ್ನ ಬದುಕಿನ ಅದ್ಭುತವಾದ ಘಟನೆಗಳು 1000 ಇದೆ. ಒಂದು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅಲ್ಲಿ ನನ್ನ ಮಾತು ಮುಗೀತದೆ ಇವತ್ತು. ನನ್ನ ಲೈಫಲ್ಲಿ 1000 ಘಟನೆಗಳಾಗಿದೆ. ತುಂಬಾ ಪ್ರೇರಣೆ ಕೊಡುವ ಘಟನೆಗಳು. 6 ಪುಸ್ತಕವನ್ನು ಬರೆದು ಕಂಪ್ಲೀಟ್ ಮಾಡಿದೆ, ಇನ್ನು ಬರೀತಾನೆ ಇದೆ. ಅದ್ರ ಒಂದನ್ನು ಹೇಳ್ತೇನೆ. ರಜೆ ಇತ್ತು ಒಂದು ದಿವಸ. ರಜೆಯಲ್ಲಿ ನಾನು ಮ್ಯಾಥ್ಸ್ ಪೇಪರನ್ನು ಕೂತು ಕರೆಕ್ಷನ್ ಮಾಡ್ತಾ ಇದ್ದೆ. ಬೇರೆ ಯಾರಿಲ್ಲ, ನಾನೊಬ್ಬನೇ ಸ್ಕೂಲಲ್ಲಿ ಮ್ಯಾಥ್ಸ್ ಪೇಪರ್ ಕರೆಕ್ಷನ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ವನಿತಾ ಅಂತ ಹುಡುಗಿ ಬಂದು, ನಮ್ಮಲ್ಲಿ ಕಲ್ತಂಥ ಹುಡುಗಿಯವಳು, ಸ್ವಲ್ಪ ದೊಡ್ಡವಳಾಗಿದ್ದಾಳೆ. ಅವಳು 2 ತಂಗಿಯಂದಿರಿದ್ದಾರೆ, ನಮ್ಮಲ್ಲೇ ಕಲ್ತಿರ್ತಕ್ಕಂಥವ್ರು. ಮದುವೆ ಕಾಗದವನ್ನು ಕೊಟ್ಲು.
ಮದುವೆ ಕಾಗದವನ್ನ ಕೊಟ್ಟು ಸರ್ ಮದುವೆ ಬರಬೇಕು ಅಂತ ಹೇಳಿದ್ಲು. ಕಾಲು ಹಿಡಿದು ಬ್ಲೆಸ್ಸಿಂಗ್ಸ್ ತಗೊಂಡ್ಲು. ಭಾಳ ಖುಷಿ ಆಯ್ತು ನನಗೆ. ನಂಗೆ ಅವಳಿಗೆ ಹೆಲ್ಪ್ ಮಾಡಬೇಕು ಅಂತ ಅನ್ನಿಸ್ತು. ಯಾಕೆ ಅನ್ನಿಸ್ತು ಅಂದರೆ ಅವಳ ಮನೆಯಲ್ಲಿ ಅಪ್ಪ ಕೆಲಸ ಮಾಡ್ತಾ ಇಲ್ಲ, ಅಮ್ಮ ಬೀಡಿ ಕಟ್ತಾ ಇದ್ದಾರೆ, ತುಂಬ ಪ್ರಾಬ್ಲಮ್ ಇದೆ, 3 ಜನ ಹೆಣ್ಣು ಮಕ್ಕಳು ಪಾಪ ಕಷ್ಟಪಡ್ತಾರೆ ಅಂತ ಅನ್ನಿಸ್ತು ನನಗೆ. ನಾನು ಹೆಲ್ಪ್ ಮಾಡಿದ್ದು ಭಾಳ ಇಂಪಾರ್ಟೆಂಟ್ ಅಲ್ಲ. ಕಿಸೆ ಒಳ್ಳ ಕೈ ಹಾಕಿದೆ, 500 ರೂಪಾಯಿದು 4 ಕೆಂಪು ಕೆಂಪು ನೋಟ್ ಬಂತು, ತೆಗೆದುಕೊಟ್ಟೆ. ಹೋಗಮ್ಮ ಅಂತ ಹೇಳಿದೆ. ಯಾರಿಗೆ ಹೇಳ್ಬೇಡ ಮಗ ಅಂತ ಕಳಿಸ್ಕೊಟ್ಟೆ. ದೊಡ್ಡ ಸಂಗತಿ ಅಲ್ಲ ಅದು. ಅವಳು ಹೋದ ಮೇಲೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಯಿತು. ಇದು ಘಟನೆ ನಡೆದು 20 ವರ್ಷಗಳ ಮೊದಲು. ಯಾಕೆ ಒತ್ತಡ ಆಯಿತು ಅಂತ ಹೇಳಿದ್ರೆ, ಕಿಸೆಲಿದ್ದ ಎಲ್ಲ ಹಣ ಕೊಟ್ಟಾಗಿದೆ. ನಾನು ಬಸ್ಸಿಗೆ ದುಡ್ಡಿಲ್ಲ ನನ್ನ ಹತ್ರ. ನನ್ನ ಮನೆಯಿಂದ ಶಾಲೆ 26 ಕಿಲೋಮೀಟರ್ ಇದೆ. ಬರಬೇಕಲ್ಲ ಮನೆಗೆ, ಬಸ್ಸಿಗೂ ದುಡ್ಡು ಉಳಿಸ್ಕೊಂಡಿಲ್ಲ ನಾನು, ಖರ್ಚಿಗೂ ದುಡ್ಡಿಲ್ಲ, ಎಲ್ಲ ಕೊಟ್ಟಾಗಿದೆ. ಬಸ್ಸಲ್ಲಿ ಬಂದು ಕೂತೆ. ATMನ ಕಾಲ ಅಲ್ಲ ಅದು. ಕಂಡಕ್ಟರ್ ದೋಸ್ತಿ ಮಾಡಿಕೊಂಡೆ, ಹೆಗಲ್ ಮೇಲೆ ಕೈ ಹಾಕ್ಕೊಂಡೆ. 26 ಕಿಲೋಮೀಟರ್ ಜರ್ನಿ ಮಾಡ್ತಾ ಕಾರ್ಕಳ ಬಂದೆ. ಟಿಕೆಟ್ ಮಾಡಿಸಿಲ್ಲ ಅವತ್ತು. ಕಾರ್ಕಳ ಬಸ್ ಸ್ಟ್ಯಾಂಡಲ್ಲಿ ಇಳಿದೆ. ಮೇಡಮ್, ಬಸ್ ಸ್ಟ್ಯಾಂಡ್ ಇಳಿಯುವಾಗಲೂ ಮನಸ್ಸಲ್ಲಿ ಕುರಿತಿತ್ತು, ಛಾಪ್ ಹೊಂಡತ್ತ ಹೋಯ್ತಲ್ಲ, ಅಷ್ಟು ಕೊಡಬಾರ್ದಾಗಿತ್ತು, 500 ಕೊಟ್ಟರು ಸಾಕಿತ್ತು, 1000 ಕೊಟ್ಟರು ಸಾಕಿತ್ತು, 2000 ಪೌಂಡತ್ತ ಅಂತ ಬೈತಾ ನಾನು ಬಸ್ ಸ್ಟ್ಯಾಂಡಲ್ಲಿ ಇಳಿತೇನೆ. ನನ್ನ ಹಿಂದ್ಗಡೆ ಯಾರೋ ನನ್ನನ್ನು ಸರ್ ಅಂತ ಕರೀತಾ ಇದ್ದಾರೆ. ಯಾರಂತ ಗೊತ್ತಿಲ್ಲ ನನಗೆ. ಹಿಂದಕ್ಕೆ ತಿರುಗಿ ನೋಡ್ತಾನೆ. ಒಬ್ಬ ಹುಡುಗ ನಿಂತ್ಕೊಂಡಿದ್ದಾರೆ. ಸರ್, ನನ್ನ ಪರಿಚಯ ಆಯ್ತಾ ನಿಮಗೆ? ಯಾರ ಮಗ? ನಂಗೆ ಪರಿಚಯ ಆಗಲಿಲ್ಲ. ಸರ್, ನಾನು ನಿಮ್ಮ ಟ್ಯೂಷನ್ ಕ್ಲಾಸಲ್ಲಿ ಕೂತಿದ್ದೆ, 10ನೇ ಕ್ಲಾಸಲ್ಲಿ. ಇಡೀ ವರ್ಷ ಪಾಠವನ್ನು ಹೇಳಿಸ್ಕೊಂಡಿದ್ದೆ, ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೆ, ಆಮೇಲೆ ಫಾರಿನಿಗೆ ಹೋಗಿದ್ದೆ, ತುಂಬ ಸಂಪಾದನೆ ಮಾಡ್ಕೊಂಡಿದ್ದೇನೆ ಸರ್. ನಿಮ್ಮ ಫೀಸ್ ಕೊಡ್ಲಿಕ್ಕೆ ಬಾಕಿತ್ತು ನಾನು. ಸರ್, ಇವತ್ತು ನಿಮಗೆ ನಾನು 2000 ಕೊಡ್ತಾ ಇದ್ದೀನಿ ಅಂತೇಳಿ 500 ರೂಪಾಯಿದು 4 ಕೆಂಪು ನೋಟು ನನ್ನ ಕೈಯಲ್ಲಿ ಹಾಕಿದ. ಥ್ಯಾಂಕ್ಸ್ ಸರ್ ಅಂತ ಹೇಳಿದ. ವಾಪಸ್ ಹೊರಟು ಹೋದ. ನಾನು ವನಿತಾ ಎಂಬ ಅದ್ಭುತವಾದ ಹುಡುಗಿ ಕೊಟ್ಟಿರ್ತಕ್ಕಂಥ 2000 ರೂಪಾಯಿ, 500 ರೂಪಾಯಿದು 4 ಕೆಂಪು ನೋಟ್ ನನಗೆ ಬಡ್ಡಿ ಸಮೇತ ವಾಪಸ್ ಬಂತು. ಆ ಬಡ್ಡಿಯನ್ನು ಹ್ಯಾಪಿನೆಸ್ ಅಂತ ಕರೀತಾರೆ. ಅಕೌಂಟೆನ್ಸಿ ಕಲಿತಾ ಇರ್ತಕ್ಕಂಥವರು, ಪ್ರಿನ್ಸಿಪಾಲ್ ಮೂಲಕ ಇಕಾನಮಿಕ್ಸ್ ಅನ್ನು ಕಲಿತಾ ಇರ್ತಕ್ಕಂಥವರು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸರ್. ಒಂದು ಅದ್ಭುತ ಕಾನ್ಸೆಪ್ಟ್ ಇದೆ, ಇಮೋಷನಲ್ ಬ್ಯಾಂಕ್ ಬ್ಯಾಲೆನ್ಸ್. ಭಾವನಾತ್ಮಕ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಸ್ಟ್ರಾಂಗ್ ಮಾಡ್ತಾ ಹೋಗುವಂಥದ್ದು. ನಿಮ್ಮ ಹ್ಯಾಪಿನೆಸ್ ಅನ್ನ ಜಾಸ್ತಿ ಮಾಡ್ತಾ ಹೋಗುವಂಥದ್ದು. ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು 3 ಸೆಕೆಂಡ್ಗಳ ಕೂತು 3 ಸೆಕೆಂಡ್ಸ್ ಕೂತು ನಾನು ಯೋಚನೆ ಮಾಡ್ತೇನೆ, ಇವತ್ತು ಎಷ್ಟು ಮಂದಿಗೆ ಹ್ಯಾಪಿನೆಸ್ ಕೊಟ್ಟೆ ನಾನು. ಪ್ರತಿದಿನ ಮಾಡುವಂಥ ಕೆಲಸ. ನಿದ್ದೆ ಬರೋದಕ್ಕಿಂತ ಮೊದಲು ಒಂದು 3 ನಿಮಿಷ ಕಣ್ಣು ಮುಚ್ಚಿ ಕುತ್ಕೊಂಡು ನಾನು ಲೆಕ್ಕ ಮಾಡಿ ಸ್ಟಾರ್ಟ್ ಮಾಡ್ತೇನೆ, ಇವತ್ತು ಎಷ್ಟು ಮಂದಿಗೆ ಹ್ಯಾಪಿನೆಸ್ ಕೊಟ್ಟೆ ಅಂತ ಯೋಚನೆ ಮಾಡ್ತೇನೆ. ಈ ಸಂಖ್ಯೆ ಡಬಲ್ ಆಗ್ತಾ ಹೋಗ್ತಾ ಇದೆ. ಮಿಲಿಯನ್ ದಾಟಿ ಮುಂದಕ್ಕೆ ಹೋಗ್ತಿದ್ದನ್ನ ಇಮೋಷನಲ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಕರೀತೇನೆ. ನಾನು ಇವತ್ತು ರಾತ್ರಿ ಮಲಗುವ ಖಂಡಿತ ಯೋಚನೆ ಮಾಡ್ತೇನೆ. ಇವತ್ತು ಶಾಮಿಲಿ ಕಾಲೇಜಿಗೆ ಹೋಗಿದ್ದೆ. ನನ್ನ ಮುಂದೆ ಸುಮಾರು 400 ಜನ ಅದ್ಭುತವಾದ ವಿದ್ಯಾರ್ಥಿಗಳು ಕೂತಿದ್ರು. ಪುಟ್ಟ ಹುಡುಗಿಯರು ದೊಡ್ಡವರಾಗಿದ್ರು, ಸೀರೆ ಉಟ್ಕೊಂಡ್ ಬಂದಿದ್ರು. ಹುಡುಗರು ಟ್ರಿಮ್ ಆಗಿ ಅದ್ಭುತವಾಗಿ ಪರ್ಫ್ಯೂಮ್ ಹಾಕೊಂಡ್ ಬಂದಿದ್ರು, ಶೂಗಳನ್ನು ಕೊಟ್ಕೊಂಡ್ ಬಂದಿದ್ರು. ಲೆಕ್ಕ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಸೀರೆ ಅದ್ಭುತವಾಗಿ ಉಡಿಸಿದವರು ಯಾರು? ಲೆಕ್ಕ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾನು. ನಿಮಗೆ ಕಂಗ್ರಾಟ್ಸ್ ಹೇಳ್ತೇನೆ, ಥ್ಯಾಂಕ್ಸ್ ಹೇಳ್ತೇನೆ. ರಾತ್ರಿ ಮಲಗೋ ಮೊದಲು ಇವತ್ತು ನಾನು ನನ್ನ ಭಾವನಾತ್ಮಕ ಬ್ಯಾಂಕ್ ಬ್ಯಾಲೆನ್ಸ್ಗೆ 400 ಸಂಖ್ಯೆನ ಸೇರಿಸಿಕೊಂಡು ಮತ್ತೆ ಮಲಗ್ತೇನೆ. ಆಗ್ಬೋದಲ್ಲ? ಈ ಸುಂದರವಾದ ಕಾರ್ಯಕ್ರಮಕ್ಕೆ ಕರೆಸಿ ನನ್ನ ಮಾತಾಡಿಸಿರ್ತಕ್ಕಂಥ ನಾನು ಪ್ರಿನ್ಸಿಪಾಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೇನೆ. ಸುಹಾಸಿನಿ ಮೇಡಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇನೆ. ಎಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇನೆ. ಮಧ್ಯ ಬಾಯ ಕಳಿಸ್ತಾ ಕೂತಂತ ಕೆಲವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇನೆ. ಮನಸ್ಸಿನೊಳಗೆ ಬೈತಾ ಕೂತವರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.